ಜೈ ಹಿಂದ್. ಆ ಎಸ್ ಎಲ್ರು ಹೇಗಿದ್ರಿ? ಆಫ್ಟರ್ ಲಾಂಗ್ ಟೈಮ್ ನಾನು ಇವಾಗ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀನಿ. ಅಗ್ನಿವೀರ GD ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ನೋಡ್ರಿ, ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗಡೆ ನಮ್ಗ ಕ್ವಶನ್ ಪೇಪರ್ಸ್ ಗಳನ್ನ ಬಿಟ್ಟಿದ್ದಾರೆ. ಟೋಟಲ್ ಆಗಿ ನೀವು ನೋಡಿರ್ಬೋದು. ಟೋಟಲ್ ಆಗಿ ಎಷ್ಟಿದಾವ ಅಂತಂದ್ ಹೇಳಿದ್ರ 45 ಕ್ವಶನ್ ಪೇಪರ್ಸ್ ಗಳಿದಾವೆ. ಎಷ್ಟಿದಾವ? ಟೋಟಲ್ ಆಗಿ 45 ಕ್ವಶನ್ ಪೇಪರ್ಸ್ ಗಳು. ಸೊ ಅದ್ರಲ್ಲಿರೋದು ಫಸ್ಟ್ ಕ್ವಶನ್ ಪೇಪರ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ ಇವಾಗ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಇವು ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ, ಅವ್ರು ಆಲ್ರೆಡಿ ಹೇಳಿದಾರ ಇದ್ರಲ್ಲಿರೋ ಕ್ವಶನ್ಸ್ ಗಳು ಮ್ಯಾಕ್ಸಿಮಮ್ ಬರ್ತಾವ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಆಲ್ರೆಡಿ ಇದ್ರಲ್ಲಿರೋ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಏನ್ ಬಿಟ್ಟಿದಾರ ಟೋಟಲ್ ಆಗಿ 45, ಇದ್ರಲ್ಲಿರೋ ಕ್ವಶನ್ಸ್ ಗಳು ನಿಮ್ಗ ಜಾಸ್ತಿ ಬರ್ಬಹುದು ಅಂತಂದ್ ಹೇಳಿ ಸೊ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಲ್ಲೇ ಹೇಳಿದಾರ. ಇದು ತುಂಬಾ ಇಂಪಾರ್ಟೆಂಟ್. ಎಸ್, ಟೋಟಲ್ ಎಷ್ಟಿದಾವ ಅಂತಂದ್ ಹೇಳಿದ್ರೆ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ. ಟೋಟಲ್ ಆಗಿ 46 ಇದಾವ ಕ್ವಶನ್ ಪೇಪರ್ಸ್ ಗಳು. ಆಲ್ರೆಡಿ ನಾನೇನ್ ಮಾಡಿದೀನಿ ಅಂತಂದ್ ಹೇಳಿದ್ರ ಅಲ್ಲಿ ಕನ್ನಡದಾಗ ಸಿಗಂಗಿಲ್ಲ ನಿಮ್ಗೆ. ಎಲ್ಲಿ ಕನ್ನಡದಾಗ ಎಲ್ಲಾದ್ರೂ ಫ್ರೀ ಸಿಕ್ಕ್ರ ತಗೊಂಡ್ಬಿಡ್ರಿ. ಸೊ ಇಲ್ಲಿ ಏನ್ ಮಾಡಿದೀನಿ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 45 ಕ್ವಶನ್ ಪೇಪರ್ಸ್ ಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಒಳಗಡೆ ಟ್ರಾನ್ಸ್ಲೇಟ್ ಮಾಡಿ, ಆಮೇಲೆ ನೆಕ್ಸ್ಟ್ ಟೈಪಿಂಗ್ ಎಲ್ಲ ಮಾಡಿ ಅದಕ್ಕೆ ಬೇಕಾಗುವಂತಹ ಎಕ್ಸ್ಪ್ಲನೇಷನ್ ಕೂಡ ನಾನು ಇದ್ರಲ್ಲಿ ಕೊಟ್ಟಿದ್ದೀನಿ. ಇವನ್ ಮ್ಯಾಥಮೆಟಿಕ್ಸ್ ಕೂಡ ಅಷ್ಟೇ ಡೀಪ್ ಆಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆರಾಮಾಗಿ ನಿಮ್ಗೆ ಗೊತ್ತಾಗೋತರ. ಟೋಟಲ್ ಆಗಿ ಎಷ್ಟು ಪೇಜಸ್ ಐತೆ ಅಂತಂದ್ ಹೇಳಿದ್ರೆ ಇದು 555 ಪೇಜಸ್ ಐತೆ ಟೋಟಲ್ PDF. ಸೊ ಯಾರಿಗಾದ್ರೂ ಬೇಕು ಅಂತಂದ್ ಹೇಳಿದ್ರ ನನಗ ಕಮೆಂಟ್ ಅಂದ್ರೆ ಕಮೆಂಟ್ ಹಾಕ್ರಿ. ಇಲ್ಲ ಅಂತಂದ್ ಹೇಳಿದ್ರ ಒಂದ್ ಮೊಬೈಲ್ ನಂಬರ್. ಸೊ ಇದು ವಾಟ್ಸ್ಆಪ್ ನಂಬರ್. ಈ ವಾಟ್ಸ್ಆಪ್ ನಂಬರ್ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ನೀವು ಮೆಸೇಜ್ ಅನ್ನ ಹಾಕ್ಬಹುದು. ನಾನ್ ನಿಮ್ಗೆ ಅದ್ರ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಫ್ರೀ ಆಗಿ ಅಂತೂ ಸಿಗಂಗಿಲ್ಲ, ಇವಾಗ್ಲೇ ಕ್ಲಿಯರ್ ಆಗಿ ಹೇಳ್ತೀನಿ. ಎಸ್ ನೋಡ್ರಿ, ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಫಸ್ಟ್ GK ಸೆಕ್ಷನ್. ಇದ್ರಲ್ಲಿ ಏನಿದೆ ಅಂತಂದ್ ಹೇಳಿದ್ರ ಭಗತ್ ಸಿಂಗ್ ಕೊಶ್ಯಾರಿ ಅಂತಂದ್ ಹೇಳಿ. ಭಗತ್ ಸಿಂಗ್ ಕೊಶ್ಯಾರಿ ರಾಜೀನಾಮೆ ನೀಡಿದ ನಂತರ ಮಹಾರಾಷ್ಟ್ರದ ನೂತನ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದು ಕರೆಂಟ್ ಅಫೇರ್ಸ್ ಒಳಗಡೆ ಬರುತ್ತೆ. ನಮಗ ಕರೆಂಟ್ ಅಫೇರ್ಸ್ ಒಳಗಡೆ ರಾಜ್ಯಪಾಲರ ಬಗ್ಗೆ ಅಂದ್ರೆ ಗವರ್ನರ್ಸ್ ಗಳ ಬಗ್ಗೆ ನಮ್ಗ ಕ್ವಶನ್ ಅನ್ನ ಕೇಳ್ತಾರೆ. ನೆನ್ಪಿಟ್ಕೊಡ್ರಿ. ಗವರ್ನರ್ ಯಾರಾಗಿದ್ರು, CM ಯಾರಾಗಿದ್ರು, ಯಾರಾದ್ರೂ ಚೇಂಜ್ ಆಗಿದ್ರ ಅದ್ರ ಬಗ್ಗೆ ಲಾಸ್ಟ್ ವಿಡಿಯೋ ಹಾಕೋಣ. ಈಗ ನೋಡ್ರಿ, ಭಗತ್ ಸಿಂಗ್ ಕೊಶ್ಯಾರಿ ಅವರು ಇವ್ರ ಆದ ನಂತರ ನೆಕ್ಸ್ಟ್ ಯಾರಾಗಿದಾರ ಅಂತಂದ್ ಹೇಳಿದ್ರ ರಮೇಶ್ ಬೈಸ್ ಅಂತಂದ್ ಹೇಳಿ ಯಾರಾಗಿದಾರ? ಮಹಾರಾಷ್ಟ್ರದ ನೂತನ ರಾಜ್ಯಪಾಲರಾಗಿ ರಮೇಶ್ ಬೈಸ್ ರವರಾಗಿದಾರ. ಇವರು ಇದಕ್ಕಿಂತ ಮುಂಚೆ ಎಲ್ಲಿ ರಾಜ್ಯಪಾಲರಾಗಿದ್ರು? ಜಾರ್ಖಂಡ್ ಒಳಗಡೆ ರಾಜ್ಯಪಾಲರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಆಮೇಲೆ ಈಗ ಭಗತ್ ಸಿಂಗ್ ಕೊಶ್ಯಾರಿ ಅವರು ರಾಜೀನಾಮೆ ಕೊಟ್ಟ ನಂತರ ರಮೇಶ್ ಬೈಸ್ ಅವರು ಮಹಾರಾಷ್ಟ್ರದ ನೂತನ ರಾಜ್ಯಪಾಲರಾಗಿ ಏನ್ ಮಾಡಿದಾರ? ಸೇವೆಯನ್ನ ಸಲ್ಲಿಸ್ತಾ ಇದಾರ. ಈಗ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಇನ್ನೊಂದ್ ಕ್ವಶನ್ ಅನ್ನ ಕೇಳ್ಬೋದು. ಗವರ್ನರ್ಸ್ ಗಳನ್ನ ಯಾರ್ ನೇಮಕ ಮಾಡ್ತಾರ ಅಂತಂದೇಳಿ. ಯಾರ್ ನೇಮಕ ಮಾಡ್ತಾರ? ರಾಷ್ಟ್ರಪತಿ ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ನೇಮಕ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಪಾಯಿಂಟ್. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಿರ್ಮಲಾ ಸೀತಾರಾಮನ್ ಇವಾಗ ಏನಿದಾರ? ಭಾರತದ ಪ್ರಸ್ತುತ ಹಣಕಾಸು ಸಚಿವರು ಇದಾರ. ಯಾರಿದಾರ ಅಂತಂದ್ ಹೇಳಿದ್ರ ಹಣಕಾಸು ಸಚಿವರು ಯಾರು? ನಿರ್ಮಲಾ ಸೀತಾರಾಮನ್ ಅಂತಂದ್ ಹೇಳಿ. ಅದಾದ ನಂತರ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಂತಂದ್ ಹೇಳಿ. ಇವ್ರ ಏನಂತಂದ್ ಹೇಳಿದ್ರ ಸಿಕ್ಕಿಂ ಸಿಕ್ಕಿಂ ರಾಜ್ಯದ ರಾಜ್ಯಪಾಲರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದಾರ. ಯಾರು? ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಂತಂದ್ ಹೇಳಿ. ಅದಾದ ನಂತರ ಆರಿಫ್ ಮೊಹಮ್ಮದ್ ಖಾನ್ ಇವ್ರ ಏನಂತಂದ್ ಹೇಳಿದ್ರ ಕೇರಳ ರಾಜ್ಯದ ರಾಜ್ಯಪಾಲರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದಾರೆ. ಇದನ್ನೆಲ್ಲ ನೆನ್ಪಿಟ್ಕೊಳ್ರಿ, ಯಾರ್ಯಾರು ರಾಜ್ಯಪಾಲರು ಚೇಂಜ್ ಆಗಿದಾರೆ ಅಂತಂದ್ ಹೇಳಿ. ಈ ಪಾಯಿಂಟ್ಸ್ ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಒಂದ್ ನೋಡ್ರಿ, ಫೆಬ್ರವರಿ 2023ರಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ ಅಂತಂದ್ ಹೇಳಿ. ಎಸ್, ಯಾರಾಗಿದ್ದಾರೆ ಅಂತಂದ್ ಹೇಳಿದ್ರ ಅಬ್ದುಲ್ ನಜೀರ್ ಅಂತಂದ್ ಹೇಳಿ. ಯಾರಾಗಿದ್ದಾರೆ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ? ಅಬ್ದುಲ್ ನಜೀರ್ ಅಂತಂದ್ ಹೇಳಿ. ಅದಾದ ನಂತರ ಇವರು ತುಂಬಾ ಇಂಪಾರ್ಟೆಂಟ್. ಸೊ ಬಟ್ ಆದ್ರೆ ಇವು ಯಾವ ಇಂಪಾರ್ಟೆಂಟ್ ಇಲ್ಲ ಇವಾಗ. ಯಾಕಂತಂದ್ ಹೇಳಿದ್ರೆ ಇದನ್ನೆಲ್ಲ ಯಾವಾಗ ಕೇಳಿದಾರೆ ಅಂತಂದ್ ಹೇಳಿದ್ರೆ 2023ರಲ್ಲಿ ಕೇಳಿರೋದು ಇದು. ಅವಾಗಿರೋ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಇವಾಗ ನಮ್ಗ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಇವಾಗಿರೋದು ಇಂಪಾರ್ಟೆಂಟ್. 2026ರಲ್ಲಿ ಇವಾಗ ಗವರ್ನರ್ಸ್ ಯಾರಿದ್ದಾರೆ ಅಂತಂದ್ ಹೇಳಿ ನೋಡ್ರಿ. ಲಿಸ್ಟ್ ಅನ್ನ ಕೊಡ್ತಾ ಇದೀನಿ. 2026 ಇವಾಗ ಸದ್ಯಕ್ಕೆ ಜಾರ್ಖಂಡ್ ಗವರ್ನರ್ ಯಾರಿದಾರ ಅಂತಂದ್ ಹೇಳಿದ್ರೆ ಸಂತೋಷ್ ಕುಮಾರ್ ಗಂಗ್ವಾರ್ ಇದಾರ. ಆಮೇಲೆ ಕರ್ನಾಟಕದ ಯಾರಿದಾರ ಅಂದ್ರೆ ತಾವರ್ ಚಂದ್ ಗೆಹ್ಲೋಟ್. ಆಮೇಲೆ ಕೇರಳದ್ದು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್. ಮಹಾರಾಷ್ಟ್ರದ್ದು ಇವಾಗ ಹೆಚ್ಚುವರಿ ಚಾರ್ಜ್ ಅನ್ನ ತಗೊಂಡಿದ್ದಾರೆ ಆಚಾರ್ಯ ದೇವವ್ರತ ಅಂತಂದ್ ಹೇಳಿ. ಆಮೇಲೆ ಸಿಕ್ಕಿಂದು ಓಂ ಪ್ರಕಾಶ್ ಮಾಥುರ್ ಅಂತಂದ್ ಹೇಳಿ. ಇವಾಗ ಏನು ಆಪ್ಷನ್ಸ್ ಗಳು ಬಂದಿದಾವಲ್ಲ ಅದನ್ನೆಲ್ಲ ಕೊಟ್ಟಿದೀನಿ. ಎಕ್ಸ್ಟ್ರಾ ನಮ್ ಕರ್ನಾಟಕದ ಒಂದ್ ಕೊಟ್ಟಿದೀನಿ. ಸೊ ಇವುಗಳನ್ನ ಒಂದ್ ಕಡೆ ಸೈಡ್ ಬರ್ಕೊಂಡ್ ಇಟ್ಕೊಳ್ರಿ. ಇದು 2026ರ ಕರೆಂಟ್ ವರ್ಕ್ ಮಾಡುವಂತಹ ಗವರ್ನರ್ಸ್ ಗಳು, ಸೇವೆ ಸಲ್ಲಿಸುವ. ಸೇಮ್ ಅದೇ ರೀತಿ ಈಗ ಆಂಧ್ರ ಪ್ರದೇಶ್ ಅಬ್ದುಲ್ ನಜೀರ್ ಅಂತಂದ್ ಹೇಳಿ 2023ರಲ್ಲಿ ಅವಾಗ ಕೇಳಿರುವಂತದ್ದು. ಇದು ಹಳೇದಾಯ್ತು. ಇವಾಗ ಹೊಸದ್ ಹೇಳ್ಕೊಡ್ತೀನಿ ನೋಡ್ರಿ.
ಈಗ ಆಂಧ್ರ ಪ್ರದೇಶದ 2026 ಯಾರಿದಾರ ಅಂತಂದ್ ಹೇಳಿದ್ರೆ ಇವಾಗೂ ಎಸ್ ಅಬ್ದುಲ್ ನಜೀರ್ ಇದಾರೆ. ಇವಾಗೂ ಕೂಡ ಯಾರಿದಾರ? ಎಸ್ ಅಬ್ದುಲ್ ನಜೀರ್ ಇದಾರೆ. ಆಮೇಲೆ ಅಸ್ಸಾಂದ ಯಾರಿದಾರ ಅಂತಂದ್ ಹೇಳಿದ್ರೆ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ. ಆಮೇಲೆ ಜಾರ್ಖಂಡ್ ಆಗ್ಲೇ ಹೇಳ್ದೆ ಸಂತೋಷ್ ಕುಮಾರ್ ಗಂಗ್ವಾರ್. ಆಮೇಲೆ ಲಡಾಖ್ ತುಂಬಾ ಇಂಪಾರ್ಟೆಂಟ್. ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಆಗಿತ್ತಲ್ಲ, ಅದ್ರದ್ದು ಯಾರಿದಾರ ಅಂತಂದ್ ಹೇಳಿದ್ರೆ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅಂತಂದ್ ಹೇಳಿದಾರ. ಇವ್ರ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ ಹೇಳಿದ್ರೆ ಇವಾಗ ಓಲ್ಡ್ ಕೇಳಿದಾರೆ, ಇವಾಗ ಹೊಸದ್ ನನ್ ಕರೆಂಟ್ ಅಪ್ಡೇಟ್ ನಿಮ್ಗೆ ಹೇಳ್ತಿದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬ್ರಿಟಿಷ್ ಇಂಡಿಯಾ ಈ ಕೆಳಗಿನ ಯಾವ ನಗರದಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ ಅನ್ನ ಸ್ಥಾಪನೆ ಮಾಡಲಾಯಿತು ಅಂತಂತ ಹೇಳಿ. ತುಂಬಾ ಇಂಪಾರ್ಟೆಂಟ್ ಇದು. 1906 ನಿಮ್ಗೆಲ್ರಿಗೂ ಗೊತ್ತೈತಿ. 1906 ಎಲ್ಲಿ ಮಾಡ್ತಾರ ಅಂತಂದ ಹೇಳಿದ್ರೆ ಢಾಕಾದೊಳಗಡೆ ಮುಸ್ಲಿಂ ಲೀಗ್ ಅನ್ನ ಸ್ಥಾಪನೆ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಏನಾಗತ್ತ ಸ್ಟೋರಿ ನಿಮ್ಗೆ ಎಲ್ರು ಗೊತ್ತೈತಲ್ಲ. 1905 ಏನ್ ಮಾಡ್ತಾರಂತಂದ್ ಹೇಳಿದ್ರ ಇಲ್ಲೇನೈತಲ್ಲ, ಇದು ವೆಸ್ಟ್ ಬೆಂಗಾಲ್ ಪ್ರಾಂತ, ಇದು ಬಂಗಾಳ್ ಪ್ರಾಂತ ಅಂತಂದ್ ಹೇಳ್ತೀವಿ. ಇದನ್ನ 2 ಭಾಗಗಳಾಗಿ ಹೊಡಿತಾರ 1905. ಅದನ್ನ ನಾವು ಬಂಗಾಳದ ವಿಭಜನೆ ಅಂತ ಕರಿತೀವಿ. ಏನಂತ ಕರಿತೀವಿ? ಬಂಗಾಳದ ವಿಭಜನೆ ಅಂತಂದ್ ಹೇಳಿ. ಸೊ ಈ ಕಡೆ ಏನಿದಾರಲ್ಲ, ಈ ಕಡೆ ಇರೋದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಹಿಂದೂಗಳು ಇರೋದು ಅಂತಂದ್ ಹೇಳ್ತಾರ. ಈ ಕಡೆ ಇರೋದನ್ನ ಪೂರ್ವ ಪಾಕಿಸ್ತಾನವನ್ನ ಏನಂತ ಕರೀತಾರ ಅಂದ್ರೆ ಓನ್ಲಿ ಮುಸ್ಲಿಮ್ರಷ್ಟೇ ಇರ್ಬೇಕು ಅಂತಂದ್ ಹೇಳಿ ಡಿವೈಡ್ ಮಾಡ್ಬಿಡ್ತಾರೆ. ಅದನ್ನ ಇವಾಗ ಏನ್ ಕರೀತಾರ ಅಂದ್ರೆ ಬಾಂಗ್ಲಾದೇಶ ಅಂತಂದ್ ಹೇಳಿ ಕರೀತಾರ. ಸೊ ಅಲ್ಲಿರುವಂತ ಒಂದು ಪ್ರದೇಶ ಢಾಕಾ ಅಂತಂದ್ ಹೇಳಿ ಆ ಟೈಮ್ದೊಳಗಡೆ ಅಲ್ಲಿ 1906 ಮುಸ್ಲಿಂ ಲೀಗ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತದ ಕೊನೆಯ ವೈಸ್ ರಾಯ್ ಯಾರಂತಂದ್ ಹೇಳಿ ಇದ್ರಲ್ಲಿ ನೋಡ್ರಿ ಅಂತಂದ್ ಹೇಳಿದ್ರೆ ಕೊನೆಯ ವೈಸ್ ರಾಯ್ ಯಾರಂದ್ರ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಂದ್ ಹೇಳ್ತೀವಿ. 1947 ಆ ಟೈಮ್ ಒಳಗಡೆ ನಮಗ್ ಸ್ವತಂತ್ರ ಸಿಗುತ್ತ. ಸೊ ಯಾರಾಗ್ತಾರ ಅಂತಂದ್ ಹೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಬಂದ್ಬಿಟ್ಟು 1947 ಆಕ್ಟ್ ಅನ್ನ ಜಾರಿಗೆ ತಗೊಂಡು ಬಂದು ನಿಮ್ಗ ಏನ್ ಮಾಡ್ತಾರ ಅಂದ್ರೆ 2 ಸ್ವತಂತ್ರ ಪ್ರದೇಶಗಳಾಗಿ, ಒಂದು ಇಂಡಿಯಾ ಇನ್ನೊಂದು ಪಾಕಿಸ್ತಾನ ಅಂತಂದ್ ಹೇಳಿ ಡಿವೈಡ್ ಮಾಡ್ತಾರೆ. ಇಂಡಿಯಾಕ್ ಸೇರ್ರಿ, ಪಾಕಿಸ್ತಾನಕ್ ಸೇರ್ರಿ ಅಂತಂದ್ ಹೇಳಿ 1947 ಆಕ್ಟ್. ಅವ್ರೇನಂತಂದ್ ಹೇಳಿದ್ರ ಲಾಸ್ಟ್ ಕೊನೆಯ ವೈಸ್ ರಾಯ್ ಅಂತಂದ್ ಹೇಳ್ತೀವಿ. ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಯಾರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರ? ಸಿ ರಾಜಗೋಪಾಲಾಚಾರಿ ಅಂತಂದ್ ಹೇಳ್ತೀವಲ್ಲ, ಅವ್ರಿಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರ. ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ಬಹುದು ಲಾರ್ಡ್ ವೆವೆಲ್ ಬಗ್ಗೆ. ಲಾರ್ಡ್ ವೆವೆಲ್ ಯಾವಾಗ ವೈಸ್ ರಾಯ್ ಆಗಿದ್ರು ಅಂತಂದ್ ಹೇಳಿದ್ರ 1942 ಟೈಮ್ ಅಲ್ಲಿ. ಈ ಟೈಮ್ ಅಲ್ಲಿ ಒಂದ್ ಇಂಪಾರ್ಟೆಂಟ್ ಒಂದ್ ಚಳವಳಿ ಆಗತ್ತೆ ನೋಡ್ರಿ, ಕ್ವಿಟ್ ಇಂಡಿಯಾ ಚಳವಳಿ. ಕ್ವಶನ್ ಕೇಳ್ತಾರ, ಕ್ವಿಟ್ ಇಂಡಿಯಾ ಚಳುವಳಿ ಆಗುವಾಗ ವೈಸ್ ರಾಯ್ ಯಾರಾಗಿದ್ರು ಅಂತಂದ್ ಹೇಳಿ ಲಾರ್ಡ್ ವೆವೆಲ್ ಅಂತಂದ್ ಹೇಳ್ಬೇಕು. ಎಸ್, ಇದೇ ತರ ನೋಡ್ರಿ ತುಂಬಾ ಡೀಟೇಲ್ಸ್ ಆಗಿ ನಾನ್ ನಿಮ್ಗ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ನೋಡೋಣ. ಆಮೇಲೆ ನೆಕ್ಸ್ಟ್ ಆಲ್ರೆಡಿ ನಾನು ಒಂದು ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದೀನಿ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ನಾನು ಯಾರಿಗೂ ಪಬ್ಲಿಷ್ ಮಾಡಿಲ್ಲ ಅಷ್ಟು. ಸೊ ತುಂಬಾ ಜನ ಆಲ್ರೆಡಿ ಅಡ್ಮಿಷನ್ ತಗೊಂತಿದಾರೆ. ಸೊ ಅಗ್ನಿವೀರ GD ಕೋರ್ಸ್ 2026 ಕಂಪ್ಲೀಟ್ ಕೋರ್ಸ್ ಐತೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದ್ ಹೇಳಿದ್ರ ನಾನು ಆಲ್ರೆಡಿ ಹೇಳಿದೀನಿ, ನನ್ ಮೊಬೈಲ್ ನಂಬರ್ಗೆ ನೀವೇನ್ ಮಾಡ್ಬೇಕು, ಮೆಸೇಜ್ ಅನ್ನ ಹಾಕ್ಬೇಕು. ಲಿಂಕ್ ಸಿಗ್ಲಿಲ್ಲ ಅಂತಂದ್ ಹೇಳಿದ್ರೆ, ಇಲ್ಲಾಂದ್ರೆ ಈ ವಿಡಿಯೋ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ, ನನ್ ಮೊಬೈಲ್ ನಂಬರ್ ನ ಕೊಡ್ತೀನಿ. ಇದ್ರಲ್ಲಿ ಏನೇನ್ ಇರುತ್ತೆ ಅಂತಂದ್ ಹೇಳಿ. ಇದ್ರ ಜೊತೆಗೆ ನೀವೇನಂತಂದ್ ಹೇಳಿದ್ರೆ ಸಪರೇಟ್ ಆಗಿ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಏನ್ ಬೈ ಮಾಡೋದ್ ಬೇಡ. ನಾನೇ ನಿಮ್ಗೆ ಏನಂತಂದ್ ಹೇಳಿದ್ರೆ PDF ಅನ್ನ ಪ್ರೊವೈಡ್ ಮಾಡ್ತೀನಿ. ಅದ್ರ ಜೊತೆಗೆ ಆಲ್ರೆಡಿ ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಗಳೆಲ್ಲ ಅಪ್ಲೋಡ್ ಆಗಿದಾವ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ ನೋಡ್ರಿ 18 ಚಾಪ್ಟರ್ ಗಳು ಅಪ್ಲೋಡ್ ಆಗಿದಾವ ಕಂಪ್ಲೀಟ್ ಆಗಿ. ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಸೈನ್ಸ್ ವಿಡಿಯೋಸ್ ಗಳು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬಯಾಲಜಿ ಕಂಪ್ಲೀಟ್ ಆಗಿದೆ, ಕೆಮಿಸ್ಟ್ರಿ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಂದೈತೆ. ಟೋಟಲ್ ಆಗಿ 25 ರಿಂದ 30 ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತಾವ ಕೆಮಿಸ್ಟ್ರಿಯಲ್ಲಿ. ಆಲ್ರೆಡಿ GK ಏನಂತಂದ್ ಹೇಳಿದ್ರೆ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದೀನಿ. ಕ್ಲಾಸಸ್ ಗಳನ್ನ ನೀವು ನೋಡ್ಬೋದು. ಇದ್ರಲ್ಲಿ ಟೋಟಲ್ ಆಗಿ 28 ಕ್ಲಾಸಸ್ ಗಳಾಗಿದಾವ, ಅವುಗಳನ್ನ ಅಪ್ಲೋಡ್ ಮಾಡಿದೀನಿ. ಅದಾದ ನಂತರ ರೀಸನಿಂಗ್ ವಿಡಿಯೋಸ್ ಗಳನ್ನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೊಂದ್ 3-4 ಡೇಸ್ ಒಳಗಡೆ ಕಂಪ್ಲೀಟ್ ಕೋರ್ಸ್ ಮುಗಿಯುತ್ತೆ. ಸೊ ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಗಳು ಸಿಗ್ತಾವ ನಿಮ್ಗೆ. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದೊಂದು ಬೆಸ್ಟ್ ಅಪರ್ಚುನಿಟಿ, ಈಸಿಯಾಗಿ ಕಲಿಬಹುದು. ನಾನು ಹೇಳೋ ಕ್ಲಾಸಸ್ ಗಳು ನಿಮ್ಗೆ ಅರ್ಥ ಆಯ್ತಂದ್ರೆ ಕೋರ್ಸ್ ಅನ್ನ ಬೈ ಮಾಡ್ರಿ. ಸೊ ನಿಮ್ಗೆ ಕೋರ್ಸ್ ಲಿಂಕ್ ಸಿಗ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ನಂಬರ್ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಮೆಸೇಜ್ ಅನ್ನ ಹಾಕ್ರಿ 8496868637 ಗೆ. ನಿಮ್ಗೆ ನಾನು ಲಿಂಕ್ ಅನ್ನ ಬಿಡ್ತೀನಿ. ಸೊ ಫೀಸ್ ಅಂತೂ ಇದ್ದೇ ಇರುತ್ತೆ. ಸೊ ನಿಮ್ಗೆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ನಂತರ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ಲಾಸ್ಟ್ ಟೈಮ್ ಯಾರು ಜಾಯ್ನ್ ಆಗಿದ್ರೆ ನಿಮ್ಗೆ ಗೊತ್ತೈತೆ ಲಾಸ್ಟ್ ಟೈಮ್ ಎಷ್ಟು ಫೀಸ್ ಇದೆ. ಸೊ ಅಷ್ಟೇ ಫೀಸ್ ಅನ್ನ ನಾನು ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ನಾನು ಪ್ರೊವೈಡ್ ಮಾಡ್ತೀನಿ. ಎಸ್, ನೆಕ್ಸ್ಟ್ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ ನೋಡ್ರಿ.
ಸೊ ಭಾರತೀಯ ವಾಯುಪಡೆಯ ಪ್ರಧಾನ ಕಚೇರಿ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಸೊ ವಾಯುಪಡೆ, ಸೊ ಇಂಡಿಯನ್ ಏರ್ ಫೋರ್ಸ್ ಪ್ರಧಾನ ಕಚೇರಿ, ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ತೀವಿ, ಎಲ್ಲೈತೆ ಅಂತಂದ್ ಹೇಳಿದ್ರ ನವದೆಹಲಿ ಒಳಗಡೆ. ಎಲ್ಲೈತಿ? ನವದೆಹಲಿ ಒಳಗಡೆ ಐತೆ. ಅದ್ರ ಜೊತೆಗೆ ಕೆಲವೊಂದು ಥಿಂಗ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ ಇಂಡಿಯನ್ ಏರ್ ಫೋರ್ಸ್ ಬಗ್ಗೆ. ಇಂಡಿಯನ್ ಏರ್ ಫೋರ್ಸ್ ಯಾವಾಗ ಸ್ಥಾಪನೆ ಆಯ್ತು, ಯಾವಾಗ ಆಚರಣೆ ಮಾಡ್ತಾರ ಅಂತ ಕೇಳಿದ್ರ ಅಕ್ಟೋಬರ್ 8ರಂದು, ಅಕ್ಟೋಬರ್ 8ನೇ ತಾರೀಕು ಇಂಡಿಯನ್ ಏರ್ ಫೋರ್ಸ್ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ಇವಾಗ ಹೆಡ್ ಕ್ವಾರ್ಟರ್ಸ್ ಏನ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನ್ಯೂ ಡೆಲ್ಲಿ ಅಂತಂದ್ ಹೇಳ್ತೀವಿ, ಅದನ್ನ ನಾವು ವೆಸ್ಟರ್ನ್ ಏರ್ ಕಮಾಂಡ್ ಅಂತಂದ್ ಹೇಳ್ತೀವಿ. ಅದೇ ತರ ಸೆಂಟ್ರಲ್ ಏರ್ ಕಮಾಂಡ್ ಎಲ್ಲಿತ್ತು ಅಂತಂದ್ ಹೇಳಿದ್ರೆ ಪ್ರಯಾಗ್ ರಾಜ್ ಒಳಗಡೆ ಐತ, ಅದನ್ನ ಅಲಹಾಬಾದ್ ಅಂತಂದ್ ಹೇಳ್ತೀವಿ, ಅದು ಸೆಂಟ್ರಲ್ ಏರ್ ಕಮಾಂಡ್. ಆಮೇಲೆ ನೆಕ್ಸ್ಟ್ ಸದರ್ ವೆಸ್ಟರ್ನ್ ಅಂತಂದ್ರೆ ಸೌತ್ ವೆಸ್ಟರ್ನ್ ಏರ್ ಕಮಾಂಡ್ ಅಂತಂತ ಹೇಳ್ತೀವಿ, ವಾಯುವ್ಯ ಅಂತಂತ ಹೇಳಿ, ಸೌತ್ ವೆಸ್ಟರ್ನ್ ಏರ್ ಕಮಾಂಡ್. ಇದ್ ನೆಕ್ಸ್ಟ್ ನೋಡ್ರಿ ಕೇಂದ್ರ ಅಂತಂದ್ ಹೇಳ್ತೀವಿ, ಸೊ ಸೆಂಟ್ರಲ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಅದ್ರ ಜೊತೆಗೆ ಇದನ್ನ ನೋಡ್ರಿ ಸೌತ್ ವೆಸ್ಟರ್ನ್ ಅಂತಂದ್ ಹೇಳಿ, ಇದು ವಾಯುವ್ಯ ಆಗತ್ತ, ಗಾಂಧಿನಗರ. ಅದಾದ ನಂತರ ನೆಕ್ಸ್ಟ್ ಸದರ್ನ್, ದಕ್ಷಿಣ ಕಮಾಂಡ್, ದಕ್ಷಿಣ ಏರ್ ಕಮಾಂಡ್ ತ್ರಿವೇಂದ್ರಂ ಅಂತಂದ್ ಹೇಳ್ತೀವಿ. ಟ್ರೈನಿಂಗ್ ಕಮಾಂಡ್, ಟ್ರೈನಿಂಗ್ ಎಲ್ಲ ಎಲ್ಲಿ ನಡೆಯುತ್ತಾ, ಸೊ ಇಂಡಿಯನ್ ಏರ್ ಫೋರ್ಸ್ ಬೆಂಗಳೂರು ಒಳಗಡೆ. ಅದಾದ ನಂತರ ಮೇಂಟೆನೆನ್ಸ್ ಕಮಾಂಡ್ ಅಂತಂದ್ ಹೇಳ್ತೀವಿ, ನಾಗ್ಪುರ್. ಆಮೇಲೆ ಈಸ್ಟರ್ನ್ ಏರ್ ಕಮಾಂಡ್, ಪೂರ್ವ ಅಂತಂದ್ ಹೇಳ್ತೀವಿ, ಅದು ಶಿಲಾಂಗ್ ಒಳಗಡೆ ಐತೆ. ಇದೇನಂತಂದ್ ಹೇಳಿದ್ರೆ ಇಂಡಿಯನ್ ಏರ್ ಫೋರ್ಸ್ ಕಮಾಂಡ್ಸ್ ಗಳು, ಸೊ ಎಲ್ಲೆಲ್ಲಿ ಹೆಡ್ ಕ್ವಾರ್ಟರ್ಸ್ ಗಳು ಇದಾವ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡೋಣ. ನೀವು ನನಗ್ ಕಮೆಂಟ್ ಹಾಕ್ರಿ, ಇವಾಗ ಇಂಡಿಯನ್ ಏರ್ ಫೋರ್ಸ್ ಹೆಡ್ ಯಾರಿದ್ದಾರೆ, ಏರ್ ಚೀಫ್ ಮಾರ್ಷಲ್ ಅಂತಂದ್ ಹೇಳ್ತೀವಿ, ಏರ್ ಚೀಫ್ ಮಾರ್ಷಲ್ ಅಂತಂದ್ ಹೇಳ್ತೀವಿ, ಇವಾಗ ಯಾರಿದಾರ. ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳು ಒಡಿಸ್ಸಾದ ಯಾವ ನಗರದ ಸಮೀಪದಲ್ಲಿದಾವ ಅಂತಂದೇಳಿ. ಸೊ ಯಾವ್ಯಾವು? ಉದಯಗಿರಿ ಮತ್ತು ಖಂಡಗಿರಿ ಅಂತಂದೇಳಿ ಯಾವ ನಗರದಲ್ಲಿ ಇದಾವ ಅಂತಂದ್ ಹೇಳಿದ್ರ ಭುವನೇಶ್ವರ, ಒಡಿಸ್ಸಾದ ಭುವನೇಶ್ವರ ನಗರದ ಹತ್ರ ಏನಂತಂದ್ ಹೇಳಿದ್ರ ಈ ಎರಡು ಗುಹೆಗಳಿದಾವ. ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಒಡಿಸ್ಸಾದ ಹತ್ರ. ಯಾಕಂತಂದ್ ಹೇಳಿದ್ರೆ ಒಡಿಸ್ಸಾದ ಮೇಲೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತಾರ. ಈಗ ನೋಡ್ರಿ, ಉದಯಗಿರಿ ಖಂಡಗಿರಿ ಗುಹೆಗಳು ಯಾವ್ದಕ್ ಸಂಬಂಧಪಟ್ಟಿದಾವ ಅಂತಂದ್ ಹೇಳಿದ್ರೆ ಇವು ಜೈನ ದೇವಾಲಯಗಳಿಗೆ, ಅಂದ್ರೆ ಅಲ್ಲಿ ಜೈನ ಗುಹೆಗಳಿದಾವ, ಜೈನರ ಬಗ್ಗೆ ಅಲ್ಲಿ ಅಂತಂದ್ ಹೇಳಿದ್ರೆ ಮೂರ್ತಿಗಳಿದಾವ. ಅದ್ರ ಜೊತೆಗೆ ಇನ್ನೊಂದ್ ಏನಂತಂದ್ ಹೇಳಿದ್ರ ರೂರ್ಕೆಲ್ಲಾ ಅಂತಂದ್ ಹೇಳಿ ಬರುತ್ತ, ರೂರ್ಕೆಲ್ಲಾ ಉಕ್ಕಿನ ಕಾರ್ಖಾನೆ, ರೂರ್ಕಿಲಾ ಉಕ್ಕಿನ ಕಾರ್ಖಾನೆ, ಇದು ಕೂಡ ಒಡಿಸ್ಸಾದಲ್ಲಿ ಬರುತ್ತ. ಅದ್ರ ಜೊತೆಗೆ ನಮ್ಮ ಭಾರತ ದೇಶದ ಅತಿ ಉದ್ದವಾದ ಡ್ಯಾಮ್ ಅಂತಂದ್ ಹೇಳ್ತೀವಲ್ಲ, ಅತಿ ಉದ್ದವಾದ ಡ್ಯಾಮ್ ಯಾವುದು? ಹಿರಾಕುಡ್ ಡ್ಯಾಮ್ ಅಂತಂದ್ ಹೇಳ್ತೀವಿ, ಅದು ಕೂಡ ಒಡಿಸ್ಸಾದಲ್ಲಿ ಬರುತ್ತ. ಅದನ್ನ ಯಾವ ನದಿ ಕಟ್ಟಿದಾರ ಅಂತಂದ್ ಹೇಳಿದ್ರ ಮಹಾನದಿಗೆ ಕಟ್ಟಿದಾರ. ಅದ್ರ ಜೊತೆಗೆ ಇನ್ನೊಂದನ್ನ ನೆನ್ಪಿಟ್ಕೊಳ್ರಿ, ಒಡಿಸ್ಸಾದಲ್ಲಿ ಕೊನಾರ್ಕ್ ಒಳಗಡೆ, ಒಡಿಸ್ಸಾದ ಕೊನಾರ್ಕ್ ಅಲ್ಲಿ ಏನಂತಂದ್ ಹೇಳಿದ್ರ ಸೂರ್ಯ ದೇವಾಲಯ ಕಂಡು ಬರುತ್ತ. ಯಾವುದು? ಸೂರ್ಯ ದೇವಾಲಯ. ಇಷ್ಟು ಮಿನಿಮಮ್ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು ಇದ್ರಲ್ಲಿ. ಕ್ಲಿಯರ್? ಎಸ್, ನೆಕ್ಸ್ಟ್ ನೋಡ್ರಿ, ಬರ್ಹತ್ ಅಂತಂದ್ ಹೇಳಿ, ಬರ್ಹತ್ ಬೌದ್ಧ ಸ್ತೂಪಗಳು ಸೊ ಎಲ್ಲಿದಾವ ಅಂತ ಕ್ವಶನ್ ಕೇಳಿದಾರ. ಬರ್ಹತ್ ಪುರಾತನ ಬೌದ್ಧ ಸ್ತೂಪಗಳು ಯಾವ ರಾಜ್ಯದಲ್ಲಿ ಇದಾವ ಅಂತಂದ್ ಹೇಳಿದ್ರ ಮಧ್ಯಪ್ರದೇಶದೊಳಗಿದಾವ. ಇನ್ನೊಂದು ನೆನ್ಪಿಟ್ಕೊಡ್ರಿ, ಮಧ್ಯಪ್ರದೇಶದಲ್ಲಿ ಇನ್ನೊಂದು ಬರುತ್ತ ಸಾಂಚಿ ಸ್ತೂಪ ಅಂತಂದೇಳಿ. ಬರ್ಹತ್ ಸ್ತೂಪ ಬೇರೆ, ಅದಾದ ನಂತರ ಸಾಂಚಿ ಸ್ತೂಪ ಬೇರೆ. ಈ ಸಾಂಚಿ ಸ್ತೂಪವನ್ನ ಕಟ್ಟಿಸಿದವ್ರು ಯಾರಂತಂದ್ ಹೇಳಿದ್ರ ಅಶೋಕ ಅಂತಂದ್ ಹೇಳ್ತೀವಿ. ಯಾರು? ಅಶೋಕ. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂತ ಅಶೋಕ ಕಟ್ಟಿಸಿದಂತ ಸಾಂಚಿ ಸ್ತೂಪ ಮಧ್ಯಪ್ರದೇಶದಲ್ಲಿ ಐತೆ. ಅದೇ ತರ ಬರ್ಹತ್ ಬೌದ್ಧ ಸ್ತೂಪ ಕೂಡ ಎಲ್ಲಿತಿ? ಮಧ್ಯಪ್ರದೇಶದೊಳಗಡೆ ಐತೆ. ಈ ಮಧ್ಯಪ್ರದೇಶದ ಬಗ್ಗೆ 2-3 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಅತಿ ಹೆಚ್ಚು ಬುಡಕಟ್ಟು ಜನಾಂಗವನ್ನ ಹೊಂದೈತೆ. ಯಾವ ರಾಜ್ಯ ಅತಿ ಹೆಚ್ಚು ಬುಡಕಟ್ಟು ಜನಾಂಗವನ್ನ ಹೊಂದೈತೆ ಅಂತಂದ್ ಹೇಳಿದ್ರ ಅದನ್ನ ನಾವು ಮಧ್ಯಪ್ರದೇಶ ಅಂತಂದ್ ಹೇಳ್ತೀವಿ. ಅದ್ರ ಜೊತೆಗೆ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವಂತಹ ರಾಜ್ಯ ಯಾವ್ದಂತ ಕೇಳಿದ್ರೆ ಮಧ್ಯಪ್ರದೇಶ. ಆಮೇಲೆ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಹೊಂದಿರುವಂತ ರಾಜ್ಯ ಯಾವ್ದಂದ್ರ ಮಧ್ಯಪ್ರದೇಶ ಅಂತಂದ್ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಇದಕ್ಕಿಂತ ತುಂಬಾ ಡೀಟೇಲ್ ಆಗಿ ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಕೋರ್ಸ್ ಅನ್ನ ಬೈ ಮಾಡೋದ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. 8496868637 ನೀವು ಮಿಸ್ ಮಾಡ್ಕೊಂಡ್ರಿ ಎಲ್ಲೆಲ್ಲೋ ಹೋಗ್ಬಿಟ್ಟು ಎಷ್ಟೋ ದುಡ್ಡು ಕೊಟ್ಬಿಟ್ಟು ಖರ್ಚು ಮಾಡೋದಕ್ಕಿಂತ ಸೊ ನನ್ ಕ್ಲಾಸಸ್ ಗಳನ್ನ ನೋಡ್ರಿ. ಇಲ್ಲಿವರೆಗೂ ಆಲ್ಮೋಸ್ಟ್ ನಾನು ನಂಬರ್ಸ್ ಗಳನ್ನ ಹೇಳಂಗಿಲ್ಲ, ಎಲ್ಲ ನಿಮ್ ಸೀನಿಯರ್ಸ್, ನಿಮ್ ಫ್ರೆಂಡ್ಸ್ ಗಳು ಎಷ್ಟೋ ಜನ ಜಾಬ್ ಆಗಿದಾರ ನನ್ ಕಡೆಯಿಂದ. SSC-GD ಆಗಿರ್ಬೋದು, ಇಂಡಿಯನ್ ಏರ್ ಫೋರ್ಸ್ ಆಗಿರ್ಬೋದು, ನೇವಿ, ಅದಾದ ನಂತರ ಆರ್ಮಿ. ಇಲ್ಲಿವರೆಗೂ ನಾನು ಎಲ್ಲೂ ಪ್ರಚಾರ ಮಾಡಿಲ್ಲ, ಬಟ್ ಆದ್ರೆ ಎಲ್ರಿಗೂ ಗೊತ್ತೈತ ನನ್ ಕ್ಲಾಸಸ್ ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ದಯವಿಟ್ಟು ಜಾಯ್ನ್ ಆಗ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬೆಸ್ಟ್ ಅಪಾರ್ಚುನಿಟಿಯನ್ನ. ಎಸ್, ನೆಕ್ಸ್ಟ್ ನೋಡೋಣ, ಈ ಕೆಳಗಿನ ಯಾವ ಹಬ್ಬವು ಯೇಸು ಕ್ರಿಸ್ತನ ಪುರಾತತ್ವವನ್ನ ಆಚರಿಸುತ್ತದೆ ಅಂತಂದೇಳಿ.
ಸೊ ಇದಂದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಯಾವಾಗ ಅಂದ್ರೆ ಮತ್ತೆ ಹುಟ್ಟಿ ಬಂದ ಅಂತಂದೇಳಿ. ಯೇಸು ಕ್ರಿಸ್ತ ಏನಂತಂದ ಹೇಳಿದ್ರೆ ಅವನ್ನ ಶಿಲುಬೆಗೆ ಏರ್ಸ್ಬಿಟ್ಟು ಕೊಂದಿರ್ತಾರ. ಕೊಂದ ನಂತರ 3 ದಿನಗಳಾದ ನಂತರ ಮತ್ತೆ ಹುಟ್ಟಿ ಬರ್ತಾನ ಅಂತಂದ್ ಹೇಳ್ತಾರ. ಸೊ ಅದನ್ನ ನಾವು ಏನಂತ ಆಚರಣೆ ಮಾಡ್ತಾರ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಸೊ ಏನಂತಂದ್ ಹೇಳಿದ್ರ ಈಸ್ಟರ್ ಅಂತಂದ್ ಹೇಳಿ ಆಚರಣೆ ಮಾಡ್ತಾರೆ. ಏನಂತಂದ್ ಹೇಳಿ ಆಚರಣೆ ಮಾಡ್ತಾರ? ಈಸ್ಟರ್ ಅಂತಂದ್ ಹೇಳಿ. ಅದಾದ ನಂತರ ಕ್ರಿಸ್ಮಸ್ ಏನಂತಂದ್ ಹೇಳಿದ್ರ ಯೇಸು ಕ್ರಿಸ್ತನ ಜನ್ಮ ದಿನವನ್ನ ಆಚರಣೆ ಮಾಡ್ತಾರ. ಆಮೇಲೆ ಗುಡ್ ಫ್ರೈಡೆ ಅಂತಂದ್ ಹೇಳಿದ್ರ ಅವ್ರನ್ನ ಶಿಲುಬೆಗೆ ಏರಿಸಿರ್ತಾರಲ್ಲ ಆ ದಿನವನ್ನ ಸೊ ಗುಡ್ ಫ್ರೈಡೆ ಅಂತಂದ್ ಹೇಳ್ತಾರೆ. ನೋಡ್ರಿ, ಶಿಲುಬೆಗೆ ಏರಿಸಿದ್ದನ್ನ ಗುಡ್ ಫ್ರೈಡೆ ಅಂತಂದ್ ಹೇಳ್ತಾರ. ಏನು ಹೇಳಕ್ ಬರಂಗಿಲ್ಲ. ಸೊ ಯಾವುದೇ ತರ ಧರ್ಮದ ಬಗ್ಗೆ ಮಾತಾಡಂಗಿಲ್ಲ ಇಲ್ಲಿ. ಎಸ್, ನೆಕ್ಸ್ಟ್ ನೋಡ್ರಿ, ರೂಪನಾರಾಯಣ ಮತ್ತು ದಾಮೋದರ್ ಈ ಕೆಳಗಿನ ಯಾವ ನದಿಯ ಉಪನದಿಗಳಾಗಿದಾವೆ? ತುಂಬಾ ಇಂಪಾರ್ಟೆಂಟ್. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಅನ್ನು ಹಾಕ್ರ. ಬಿಡಕ್ ಹೋಗ್ಬೇಡ್ರಿ, ಯಾಕಂತಂದ್ ಹೇಳಿದ್ರೆ ನಾಲೆಜ್ ಇಂಪಾರ್ಟೆಂಟ್. ಕಮೆಂಟ್ಸ್ ಗಳನ್ನ ಹಾಕ್ರಿ. ಎಸ್, ದಾಮೋದರ್ ಅಂದ ತಕ್ಷಣ ನೆನ್ಪಿಡ್ಕೋಬೇಕು. ದಾಮೋದರ್ ಇದೊಂದು ತುಂಬಾ ಪ್ರವಾಹವನ್ನ ಉಂಟು ಮಾಡುವಂತಹ ನದಿ ಆಗೈತೆ. ಅದು ಎಲ್ಲಿ ಅಂತಂದ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳದ ಕಣ್ಣೀರ್ನ ನದಿ ಅಂತಂದ್ ಹೇಳಿ ಯಾವ್ದನ್ನ ಕರೀತಾರ ಅಂತಂದ್ ಹೇಳಿದ್ರ ದಾಮೋದರ್ ನದಿಯನ್ನ ಕರೀತಾರ. ಅದು ರೂಪನಾರಾಯಣ ಮತ್ತು ದಾಮೋದರ್ ನದಿಗಳು ಎರಡು ಉಪನದಿಗಳು ಬರ್ತಾವ. ಯಾವ್ದಕ್ಕಂತಂದ್ ಹೇಳಿದ್ರ ಹೂಗ್ಲಿ ನದಿ ಅಂತಂದ್ ಹೇಳಿ ಬರುತ್ತೆ. ಹೂಗ್ಲಿ ನದಿ. ಈ ಹೂಗ್ಲಿ ನದಿಗೆ ಒಂದ್ ಯಾವ್ದು ರೂಪನಾರಾಯಣ್ ನದಿ, ಅದಾದ ನಂತರ ಇನ್ನೊಂದು ದಾಮೋದರ್ ನದಿ ಅಂತಂದ್ ಹೇಳಿ. ಯಾವ ನದಿಗೆ? ಹೂಗ್ಲಿ ನದಿ. ನೆನ್ಪಿಟ್ಕೊಳ್ರಿ. ಈ ಹೂಗ್ಲಿ ನದಿ ಅಂದ್ರೆ ಏನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿಂದ ಗಂಗಾ ನದಿ ಹರ್ಕೊಂಡ್ ಬರುತ್ತಾ. ಈ ಗಂಗಾ ನದಿಗೆ ಒಂದು ಕವಲ್ ಹೊಡಿಯತ್ತ. ಆ ಕವಲ್ ಹೊಡೆದಂತಹ ನದಿ ಹೆಸರು ಏನಂತಂದ್ ಹೇಳಿದ್ರೆ ಹೂಗ್ಲಿ ನದಿ ಅಂತಂದ್ ಹೇಳ್ತೀವಿ. ಈ ಹೂಗ್ಲಿ ನದಿಯ ದಡದಲ್ಲಿ ಒಂದು ಬಂದರು ಅಂತಂದ್ ಹೇಳ್ತೀವಿ, ಪೋರ್ಟ್ ಅಂತಂದ್ ಹೇಳ್ತೀವಲ್ಲ, ಬಂದರವನ್ನ ಕಟ್ತಾರ. ಆ ಬಂದರ್ ಯಾವ್ದಂದ್ರ ಕಲ್ಕತ್ತಾ ಅಂತಂದ್ ಹೇಳ್ತೀವಿ. ಎಲ್ಲಾ ಬಂದರುಗಳು ಏನಂತಂದ್ ಹೇಳಿದ್ರೆ ಸಮುದ್ರದ ದಂಡಿ ಒಳಗಡೆ ಇದ್ರ ಸೊ ನದಿಯ ಮೇಲೆ ಅಂದ್ರ ನದಿಯ ದಂಡೆಯ ಮೇಲೆ ಇದ್ದಂತಹ ಏಕೈಕ ಬಂದರು ಯಾವ್ದಂದ್ರ ಕಲ್ಕತ್ತಾ ಬಂದರು ಅಂತಂದ್ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಲೂನಿ ನದಿ, ಇದು ರಾಜಸ್ಥಾನದಲ್ಲಿ ಹರಿಯುವಂತಹ ಒಂದು ನದಿ. ಯಾವುದು? ಲೂನಿ ನದಿ, ರಾಜಸ್ಥಾನದಲ್ಲಿ. ಅದಾದ ನಂತರ ನೆಕ್ಸ್ಟ್ ಗೋಮತಿ ನದಿ ಏನಂತಂದ್ ಹೇಳಿದ್ರೆ ಗಂಗಾ ನದಿಯ ಉಪನದಿ ಆಗೈತೆ. ಆಮೇಲೆ ಬಿಯಾಸ್ ನದಿ ಯಾವ್ದಂತಂದ್ ಹೇಳಿದ್ರೆ ಸಿಂಧೂ ನದಿಯ ಉಪನದಿ ಆಗೈತೆ. ಜಸ್ಟ್ ನಾರ್ಮಲ್ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ, ಜಾಸ್ತಿ ಆದ್ರೆ ತೆಲಿಗ್ ಹತ್ತಂಗಿಲ್ಲ. ನೆಕ್ಸ್ಟ್ ಚಾಂಗ್ ತಾಂಗ್ ವನ್ಯಜೀವಿ ಧಾಮ. ಚಾಂಗ್ ಥಾಂಗ್ ವನ್ಯಜೀವಿ ಧಾಮ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತಂತ ಕ್ವಶನ್ ಕೇಳಿದಾರೆ. ಎಸ್, ಲಡಾಖ್ ಒಳಗಡೆ. ಎಲ್ಲಿ ಕಂಡು ಬರುತ್ತಂತಂದ್ ಹೇಳಿದ್ರೆ ಲಡಾಖ್ ಒಳಗಡೆ ಕಂಡು ಬರುವಂತಹ ಪ್ರದೇಶವಾಗೈತೆ. ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ನೋಡ್ರಿ. ಲಡಾಖ್ ಒಳಗಡೆ ಇನ್ನೊಂದು ನ್ಯಾಷನಲ್ ಪಾರ್ಕ್ ಬರುತ್ತೆ, ಹೆಮಿಸ್ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳಿ. ಹೆಮಿಸ್ ನ್ಯಾಷನಲ್ ಪಾರ್ಕ್ ಇದು ಭಾರತ ದೇಶದ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳ್ತೀವಿ. ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್. ನ್ಯಾಷನಲ್ ಪಾರ್ಕ್ ಅಂದ್ರೆ ರಾಷ್ಟ್ರೀಯ ಉದ್ಯಾನವನ. ರಾಷ್ಟ್ರೀಯ ಉದ್ಯಾನವನ, ನೌನಲ್ಲ, ಉದ್ಯಾನವನ. ಸೊ ಅದೇನಂತಂದ್ ಹೇಳಿದ್ರೆ ಅತಿ ದೊಡ್ಡದು ನಮ್ಮ ಭಾರತ ದೇಶ ಒಳಗಡೆ. ಹೆಮಿಸ್ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳ್ತೀವಿ. ಇಲ್ಲಿ ಹಿಮಚಿರತೆ ಕಂಡು ಬರ್ತಾವ. ಇದು ಮೇನ್ ಇಂಪಾರ್ಟೆಂಟ್. ಲಡಾಖ್ ಒಳಗಡೆದಾಯ್ತು. ಅದಾದ ನಂತರ ಇನ್ನು ಕೆಲವೊಂದು ಬರ್ತಾವ. ಈಗ ಅಸ್ಸಾಂ ಅಂತಂದ್ ಹೇಳಿ ಬರುತ್ತ. ಅಸ್ಸಾಂ ಒಳಗಡೆ ಎರಡು ಬರ್ತಾವ. ಒಂದು ಮಾನಸ ನ್ಯಾಷನಲ್ ಪಾರ್ಕ್, ಇನ್ನೊಂದು ಖಾಜಿರಂಗ ನ್ಯಾಷನಲ್ ಪಾರ್ಕ್. ಯಾವುದು? ಖಾಜಿರಂಗ ನ್ಯಾಷನಲ್ ಪಾರ್ಕ್. ಇವೆರಡು ಏನಂತಂದ್ ಹೇಳಿದ್ರ ಒಂದು ಕೊಂಬಿನ ಗೆಂಡಾಮೃಗಗಳು ಅಥವಾ ರೈನೋಸಾರ್ಸ್ ಅಂತಂದ್ ಹೇಳ್ತೀವಲ್ಲ, ಅವು ಕಂಡು ಬರ್ತಾವ. ಆಮೇಲೆ ಇನ್ನೊಂದು ಬರುತ್ತಾ ಉತ್ತರಾಖಂಡ್ ಒಳಗಡೆ ನಮ್ಮ ಭಾರತ ದೇಶದ ಮೊದಲ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್ ಅಂತಂದ್ ಹೇಳ್ತೀವಿ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಇಷ್ಟ ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಇದಕ್ಕಿಂತ ಜಾಸ್ತಿ ಬೇಡ, ಮತ್ತ ಬ್ಯಾಸರ್ ಬರ್ಸುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಬೌದ್ಧರ ಜನಸಂಖ್ಯೆ ಎಷ್ಟೈತಿ? ಒಟ್ಟೇನಂತಂದ್ ಹೇಳಿದ್ರೆ ಪರ್ಸೆಂಟೇಜ್ ಒಳಗಡೆ ಎಷ್ಟೈತಿ ಅಂತ ಕೇಳಿದಾರೆ. 0.7% ಅಂತಂದ್ ಹೇಳ್ತೀವಿ. ಎಷ್ಟು? 0.7%. ಅತಿ ಹೆಚ್ಚು ಯಾವ್ದೈತೆ ಅಂತಂದ್ ಹೇಳಿದ್ರೆ ಹಿಂದೂ ಜನಸಂಖ್ಯೆ. ನೋಡ್ರಿ, ಈ ಮಾಡೆಲ್ ಕ್ವಶನ್ ಪೇಪರ್ಸ್ ಒಳಗಡೆ ಕರೆಂಟ್ ಅಫೇರ್ಸ್ ಗಳು ಎಲ್ಲಾ ಚೇಂಜಸ್ ಆಗ್ತಾವ. ಬಟ್ ಆದ್ರೆ ಸ್ಟ್ಯಾಟಿಕ್ ಜಿಕೆ ಅವೆಲ್ಲ ಆಲ್ಮೋಸ್ಟ್ ಸೇಮ್ ಇರ್ತಾವ. ಈಗ ನೋಡ್ರಿ, 2022 ಕೇಳಿದಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದ್ರು ಅವಾಗ ಅಂತಂದೇಳಿ. ಸೊ ಅವಾಗ ಯಾರಿದ್ರು ಅಂತಂದ್ ಹೇಳಿದ್ರೆ ಧನಂಜಯ್ ಡಿ.ವೈ. ಚಂದ್ರಚೂಡ್ ಅಂತಂದ್ ಹೇಳ್ತೀವಿ. ಬಟ್ ಆದ್ರೆ ಇವಾಗ ನಮ್ಗ ಅವ್ರು ಬೇಡ. ಇವಾಗ ಯಾರಿದಾರ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳ್ತಾರ. ತುಂಬಾ ಇಂಪಾರ್ಟೆಂಟ್. ಅದನ್ನ ನಾನ್ ನಿಮ್ಗೆ ಹೇಳ್ತೀನಿ. ಇವಾಗ ಯಾರಿದಾರ ಅಂದ್ರೆ ಸೂರ್ಯಕಾಂತ್ ಇದಾರ. ನೋಡ್ರಿ, ಡೈರೆಕ್ಟ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೂರ್ಯಕಾಂತ್ ಇವಾಗ 2025 ನವೆಂಬರ್ ಇಂದ ಸ್ಟಾರ್ಟ್ ಆಗಿದಾರ. ಸೂರ್ಯಕಾಂತ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಈಗ ಬರಿತೀನಿ ಇರ್ರಿ ಇಲ್ಲಿ. ಯಾರಂತಂದ್ ಹೇಳಿದ್ರ ಸೂರ್ಯಕಾಂತ್. ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಜೇಂದ್ರ ಬಿಂದಾಲ್ ಫೆಬ್ರವರಿ 2023 ಸುಪ್ರೀಂ ಕೋರ್ಟ್ ಗೆ ಪದೋನ್ನತಿ ಹೊಂದಿದಾರ.
ಸೊ ಮೊದಲು ಅವರು ಎಲ್ಲಿ ಚೀಫ್ ಜಸ್ಟಿಸ್ ಆಗಿದ್ರು ಅಂತಂದೇಳಿ, ಸೊ ಮೊದ್ಲೇನಂತಂದ್ ಹೇಳಿದ್ರೆ ಎಲ್ಲಿ ಚೀಫ್ ಜಸ್ಟಿಸ್ ಆಗಿದ್ರು ಅಂತಂದೇಳಿ ಅಲಹಾಬಾದ್ ಹೈಕೋರ್ಟ್ ಒಳಗಡೆ, ಇದೇನ್ ಚೇಂಜ್ ಆಗಂಗಿಲ್ಲ. ಸೊ ಇವ್ರೇನ್ ಅಲಹಾಬಾದ್ ಹೈಕೋರ್ಟ್ ಒಳಗಡೆ ಚೀಫ್ ಜಸ್ಟಿಸ್ ಇದ್ರು ಅವ್ರೇನಂತಂದ್ ಹೇಳಿದ್ರೆ ಅವರು ಅಪ್ಡೇಟ್ ಆಗ್ತಾರೆ, ಅಂದ್ರೆ ಅವ್ರಿಗೆ ಪ್ರಮೋಷನ್ ಸಿಗುತ್ತಾ, ಅವ್ರ ಎಲ್ಲಿ ಹೋಗ್ತಾರ ಅಂತಂದ್ರೆ ಸುಪ್ರೀಂ ಕೋರ್ಟ್ ಒಳಗಡೆ ಜಡ್ಜ್ ಆಗಿ ನೇಮಕ ಆಗ್ತಾರ ಅಂತಂತ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೆನ್ಪಿಟ್ಕೊಡ್ರಿ, ಈಗ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. 1774 ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ರಚನೆ ಆಗತ್ತ. ಅದು ಎಲ್ಲಿ ರಚನೆ ಆಗತ್ತಂದ್ರ ಕೋಲ್ಕತ್ತಾದೊಳಗಡೆ. ಎಲ್ಲಿ ರಚನೆ ಆಗತ್ತ? ಕೋಲ್ಕತ್ತಾದೊಳಗಡೆ ಸುಪ್ರೀಂ ಕೋರ್ಟ್ ರಚನೆ ಆಗತ್ತ 1974ರಲ್ಲಿ. ಸೊ ಇದನ್ನ ಸ್ಥಾಪನೆ ಮಾಡಿದವ್ರು ಯಾರಂತಂದ್ ಹೇಳಿದ್ರ ವಾರ್ನ್ ಹೆಸ್ಟಿಂಗ್. ಯಾರು ಸ್ಥಾಪನೆ ಮಾಡ್ತಾರ? ವಾರ್ನ್ ಹೆಸ್ಟಿಂಗ್ ಇದ್ದವ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರ ಸ್ಥಾಪನೆ ಮಾಡ್ತಾನ. ಇವನು ಗವರ್ನರ್ ಇರ್ತಾನ ಅದ್ರಲ್ಲಿ, ಬಂಗಾಳದ ಗವರ್ನರ್. ಅದಾದ ನಂತರ ಈ ಸುಪ್ರೀಂ ಕೋರ್ಟ್ ಮೊದಲು ಚೀಫ್ ಜಸ್ಟಿಸ್ ಆಫ್ ಬೇಕಲ್ಲ, ಚೀಫ್ ಜಸ್ಟಿಸ್ ಅವ್ರು ಯಾರಂತಂದ್ ಹೇಳಿದ್ರ ಎಲಿಜಾ ಇಂಪೆ ಅಂತಂದ್ ಹೇಳ್ತೀವಿ. ಇಷ್ಟೊಂದೆಲ್ಲ ಡೀಪ್ ಆಗಿ ಕೇಳ್ತಿದಾರ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ, ಎಲಿಜಾ ಇಂಪೆ ಅಂತಂದ್ ಹೇಳಿ. ಅದಾದ ನಂತರ WPL ಇತಿಹಾಸದಲ್ಲಿ, ಸೊ WPL ವುಮೆನ್ ಪ್ರೀಮಿಯರ್ ಲೀಗ್ ಒಳಗಡೆ ಸೊ ಫ್ರಾಂಚೈಸ್ ಇಂದ ಹರಾಜಿನಲ್ಲಿ ಆಯ್ಕೆಯಾದ ಮೊದಲ ಆಟಗಾರ್ತಿ ಯಾರು ಅಂತಂದೇಳಿ, ಯಾರಂತಂದ್ ಹೇಳಿದ್ರೆ ಸ್ಮೃತಿ ಮಂದನ. RCB ಸ್ಮೃತಿ ಮಂದನ ಅಂತಂದ್ ಹೇಳಿದ್ರೆ ಫಸ್ಟ್ ಆಯ್ಕೆ ಆಗ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇವಾಗ ಯಾರ್ಯಾರು ಗೆದ್ದಿದಾರ. ಸೊ ರೀಸೆಂಟ್ ಆಗಿ 2025ರದ್ದು, ಆಮೇಲೆ ನೆಕ್ಸ್ಟ್ 2026 WPL ಯಾರು ಗೆದ್ದಿದಾರ ಅಂತಂದ್ ಹೇಳಿ ನನಗ ಕಂಪ್ಲೀಟ್ ಇದಂದ್ರೆ ಕಮೆಂಟ್ಸ್ ಗಳನ್ನ ಹಾಕ್ಬೇಕು ನೀವು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಡಚ್ ಜೂನಿಯರ್ ಇಂಟರ್ನ್ಯಾಷನಲ್ 2023ರಲ್ಲಿ ಭಾರತೀಯ ತಂಡವನ್ನ ಮುನ್ನಡೆಸಿದ ಮಹಿಳಾ ಶಟ್ಲರ್ ಯಾರು ಅಂತಂದ್ ಹೇಳಿ, ಯಾರಂತಂದ್ ಹೇಳಿದ್ರ ರಕ್ಷಿತಾ ಶ್ರೀಯಸ್ ಅಂತಂದ್ ಹೇಳಿ. ಇದು 2000 ಅದು ಕರೆಂಟ್ ಅಫೇರ್ಸ್ ಒಳಗಡೆ ಬರುತ್ತೆ. ಇದನ್ ಬಿಟ್ಬಿಡ್ರಿ, PV ಸಿಂಧು ಅಂತಂದ್ ಹೇಳಿ ಬರ್ತಾರೆ. ಯಾರು? PV ಸಿಂಧು. ಇವರು ಒಲಿಂಪಿಕ್ ಅಲ್ಲಿ ಆಟವನ್ನ ಆಡ್ತಾರ. ಯಾವ ಆಟದ ಜೊತೆಗೆ ಇವರು ಸಂಬಂಧಪಟ್ಟಿದ್ದಾರೆ ಅಂತಂದ್ ಹೇಳಿದ್ರ ಬ್ಯಾಡ್ಮಿಂಟನ್ ಆಟದ ಜೊತೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ PV ಸಿಂಧು. ಅದೇ ರೀತಿಗೆ ಟೆನ್ನಿಸ್ ಒಳಗಡೆ ಬರ್ತಾರೆ. ಟೆನ್ನಿಸ್ ಒಳಗಡೆ ಯಾರ್ಯಾರು ಬರ್ತಾರ? ನಾನು ಫಸ್ಟ್ ಒನ್ ಹೇಳ್ತೀನಿ ನೋಡ್ರಿ, ಸಾನಿಯಾ ಮಿರ್ಜಾ. ತುಂಬಾ ಇಂಪಾರ್ಟೆಂಟ್ ಯಾರು? ಸಾನಿಯಾ ಮಿರ್ಜಾ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರು ಬರ್ತಾರ ಅಂತಂದ್ ಹೇಳಿದ್ರ ಮಹೇಶ್ ಭೂಪತಿ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ರೋಜರ್ ಫೆಡರರ್, ಆಮೇಲೆ ನೆಕ್ಸ್ಟ್ ರಫೇಲ್ ನಡಾಲ್. ಈ ತರ ಕೆಲವೊಂದು ಇಂಪಾರ್ಟೆಂಟ್ ಪರ್ಸನ್ಸ್ ಗಳು ಬರ್ತಾರ. ಅವ್ರದ್ದೊಂದು ಜಸ್ಟ್ ನೆನ್ಪಿಟ್ಕೊಳ್ರಿ ಅಷ್ಟೇ. ಇದೇನಂತಂದ್ ಹೇಳಿದ್ರೆ ಇಲ್ಲಿವರೆಗೂ ನಾವು GK ಕ್ಲಾಸಸ್ ಗಳನ್ನ ಕಂಪ್ಲೀಟ್ ಮಾಡಿದ್ವಿ ನೋಡ್ರಿ. ಇವೆಲ್ಲ ಏನಂತಂದ್ ಹೇಳಿದ್ರೆ ನಾವು ಓದ್ಕೋಬೇಕು, ಇಲ್ಲ ಅಂತಂದ್ ಹೇಳಿದ್ರೆ ನಮ್ಗೆ ಜಾಬ್ ಆಗಂಗಿಲ್ಲ ಅಂತಂದ್. ಇದ್ರಲ್ಲಿರೋ ಕ್ವಶನ್ಸ್ ಗಳನ್ನ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ 70% ಕ್ವಶನ್ಸ್ ಗಳನ್ನ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳಿಂದ ತಗೊಂತೀವಿ ಅಂತಂದ್ ಹೇಳಿದಾರ. ಸೊ ಬಹಳ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳು. ಆಮೇಲೆ ನನ್ನ ಕ್ಲಾಸಸ್ ಗಳು. ಈಗ ನೆಕ್ಸ್ಟ್ ನಾವ್ ಏನ್ ಮಾಡೋಣ, ಸೈನ್ಸ್ ಕ್ಲಾಸಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಫಸ್ಟ್ ಕ್ಲಾಸ್ ಐತಾ ಒಂದ್ ಸ್ವಲ್ಪ ಸೀರಿಯಸ್ ಆಗೇ ಇರ್ಲಿ. ನೆಕ್ಸ್ಟ್ ಕ್ಲಾಸ್ ಇಂದ ಏನಂದ್ರೆ ಫನ್ ಮಾಡ್ಕೊಂಡು ಆರಾಮಾಗಿ 1 ಅವರ್ ಕ್ಲಾಸ್ ಅನ್ನ ಮಾಡ್ಕೊಳ್ಳೋಣ. ಸೈನ್ಸ್ ಸೆಕ್ಷನ್ಸ್ ಒಳಗಡೆ ಡಿಸ್ಕಷನ್ ಮಾಡೋಣ. ಧ್ವನಿ ತರಂಗವು ಒಂದು ಚಕ್ರ ಪೂರ್ಣಗೊಳಿಸಲು 0.25 ಸೆಕೆಂಡ್ ಅನ್ನ ತಗೊಂಡ್ರ ಅದರದ್ದು ಫ್ರೀಕ್ವೆನ್ಸಿ ಎಷ್ಟಾಗತ್ತ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಇದೇನಂತಂದ್ ಹೇಳಿದ್ರ ಒಂದು ಸೌಂಡ್ ವೇವ್. ಈಗ ಒಂದ್ ಸೌಂಡ್ ವೇವ್ ಏನಂತಂದ್ ಹೇಳಿದ್ರ ಒಂದ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡ್ಬೇಕಂತಂದ್ ಹೇಳಿದ್ರೆ ಈ ತರ ಏನಂತಂದ್ ಹೇಳಿದ್ರೆ ಸೌಂಡ್ ವೇವ್ ಒಂದ್ ಸೈಕಲ್ ಬರುತ್ತೆ. ಈಗೇನ್ ನಾನ್ ಮಾತಾಡ್ತಿದ್ದೇನಲ್ಲ, ಅದ್ರಲ್ಲಿ ಎಷ್ಟೋ ಸೌಂಡ್ ವೇವ್ಸ್ ಗಳು ಬರ್ತಾವ. ಈಗ ಅದ್ರದ್ದು ಒಂದ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡ್ಬೇಕಂತಂದ್ ಹೇಳಿದ್ರ ಅದ್ ಎಷ್ಟು ಟೈಮ್ ಅನ್ನ ತಗೋತಂದ್ರ 0.25 ಸೆಕೆಂಡ್ ಅನ್ನ ತಗೋತ್. ಹಂಗಾದ್ರೆ ಫ್ರೀಕ್ವೆನ್ಸಿ ಎಷ್ಟು ಕೇಳಿದಾರ? ಫ್ರೀಕ್ವೆನ್ಸಿ ಅಂತಂದ್ ಹೇಳಿದ್ರ ಆವರ್ತನ ಅಂತಂದ್ ಹೇಳ್ತೀವಲ್ಲ, F = 1/T ಅಂತಂದ್ ಹೇಳಿ ಅದ್ರದ್ದು ಫಾರ್ಮುಲಾ. ಈಗ ನೋಡ್ರಿ, T ಎಷ್ಟೈತಿ? 0.25 ಐತೆ. ಈಗ F ಜಾಗದ ಹಾಕೋಣ 1/0.25 ಅಂತಂದ್ ಹೇಳಿದ್ರ ನಮ್ಗೆ ಎಷ್ಟು ಆನ್ಸರ್ ಎಷ್ಟು ಬರುತ್ತ? 4 ಬರುತ್ತೆ. ಅದ್ ಹೆಂಗ್ ಬರತ್ರಿ? ಈಗ ನೋಡ್ರಿ, ಈಗ ಕೆಳಗಡೆ ಏನಂತಂದ್ ಹೇಳಿದ್ರ ಈ 0.25 ಅನ್ನ ನಾವ್ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರ ನಾರ್ಮಲ್ ಸಂಖ್ಯೆ ಒಳಗಡೆ ಬರ್ಕೊಳ್ಳೋಣ. ನಾರ್ಮಲ್ ಸಂಖ್ಯೆ ಒಳಗಡೆ ಬರ್ಕೋಬೇಕಂತಂದ್ ಹೇಳಿದ್ರ ಇದು 25 ಅಂತಂದ್ ಹೇಳಿ ಬರ್ಕೋಬೇಕಂತಂದ್ ಹೇಳಿದ್ರ ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರ 100 ಅನ್ನ ಇಂಟು ಮಾಡ್ಬೇಕಾಗತ್ತ. ಅಂದ್ರೆ ಸೊ ಪಾಯಿಂಟ್ ಆದ ನಂತರ 2 ಬಿಂದುಗಳು ಬರ್ತಾವ. ಪಾಯಿಂಟ್ ಆದ ನಂತರ 2 ಸಂಖ್ಯೆಗಳು ಬರ್ತಾವ. ಅಂದ್ರೆ ಒಂದ್ರ ಮುಂದೆ 2 ಸಂಖ್ಯೆಯನ್ನ ಇಟ್ಕೊಂಡು ನಾವು ಏನಂತಂದ್ ಹೇಳಿದ್ರೆ ಡಿವೈಡ್ ಮಾಡ್ಬೇಕು. 1/0.25 ಅಂತಂದ್ ಹೇಳಿ ಬರತ್ತೈತಲ್ಲ. ಸೊ ಈ ತರ ಹಿಂಗೆಲ್ಲ ಮಾಡ್ಕೋಕ್ ಬರಂಗಿಲ್ಲ. ನಾವೇನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಇದಕ್ಕೂ 100 ಅನ್ನ ಗುಣಿಸ್ರಿ, ಇದಕ್ಕೂ 100 ಅನ್ನ ಗುಣಿಸ್ರಿ. ಅವಾಗ ಏನಾಗತ್ತ? 100/25 ಆಗತ್ತೆ. 25 ಒಂದ್ಲೆ 25 4 ನಮ್ದು ಆನ್ಸರ್ ಎಷ್ಟು ಬರುತ್ತೆ? 4 ಅಂತ ಬರುತ್ತೆ. ಇಲ್ಲ ಡೈರೆಕ್ಟ್ ಆಗಿ ಡಿವೈಡೆಡ್ ಮಾಡ್ರಿ 4 ಅಂತಂದ್ ಹೇಳಿ ಬರ್ತೈತಿ. ಸೊ ಕ್ಲಿಯರ್? ಇಲ್ಲಿ ನೋಡ್ರಿ, ಸೌಂಡ್
ಇದನ್ನ ಹೇಳ್ತೀವಲ್ಲ. ಇದಾದ ನಂತರ ನೆಕ್ಸ್ಟ್ ಫ್ರೀಕ್ವೆನ್ಸಿಯ ಎಸ್ ಐ ಯೂನಿಟ್ ಏನು ಅಂತ ಕ್ವಶನ್ ಕೇಳ್ತಾರ. ಫ್ರೀಕ್ವೆನ್ಸಿ ಎಸ್ ಐ ಯೂನಿಟ್ ಏನಂತಂದ ಹೇಳಿದ್ರ ಹರ್ಡ್ಜ್ ಅಂತಂದ ಹೇಳ್ತೀವಿ. ಟೋಟಲ್ ಆಗಿ ಎಷ್ಟು ಹರ್ಡ್ಜ್ ಅಂತಂದ ಹೇಳಿದ್ರ 4 ಹರ್ಡ್ಜ್ ಅಂತಂದ ಹೇಳಿ ಈ ಕ್ವಶನ್ ಬರ್ಬೋದು ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಲೋಲಕವು ಕೆಳಮುಖವಾಗಿ ಸ್ವಿಂಗ್ ಆಗುತ್ತಿದ್ದಂತೆ ಸ್ಥಿತಿ ಶಕ್ತಿಯು ಪೊಟೆನ್ಶಿಯಲ್ ಎನರ್ಜಿ ಯಾವ ಶಕ್ತಿಯಾಗಿ ಬದಲಾಗತ್ತ ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ಲೋಲಕ ಅಥವಾ ಪೆಂಡ್ಯುಲಮ್ ಅಂತಂದ ಹೇಳಿದ್ರ ಇವಾಗ ಒಂದು ದಾರವನ್ನ ತಗೊಳ್ರಿ. ಆ ದಾರವನ್ನ ತಗೊಂಡು ಕೆಳಗಡೆ ಏನಂತಂದ ಹೇಳಿದ್ರೆ ಒಂದ್ ಕಲ್ಲನ್ನ ಕಟ್ರಿ ಅಥವಾ ಯಾವ್ದಾದ್ರು ಒಂದ್ ಮೆಟಲ್ ಅನ್ನ ಕಟ್ರಿ. ಸೊ ಈ ತರ ಕಟ್ಟಿರ್ತೀರಿ. ಕಟ್ಟಿದ ನಂತರ ಇದನ್ನ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಒಂದ್ ಮೊಳೆಯನ್ನ ಹೊಡೆದ್ಬಿಟ್ಟು ಒಂದ್ ಕಡೆ ಅದನ್ನ ಜೋತ್ ಬಿಡ್ಬೇಕು. ಸೊ ಇದನ್ನ ತಗೊಂಡ್ ಇಲ್ಲಿವರೆಗೂ ತಗೊಂಡ್ರಿ, ಅದಾದ ನಂತರ ಬಿಟ್ಬಿಡ್ರಿ. ಅದೇನ್ ಮಾಡತ್ತಂತಂದ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಈ ತರ ಏನಂತಂದ ಹೇಳಿದ್ರೆ ಯಾವಾಗ್ಲೂ ಸುತ್ತ ಹಾಕ್ತಾನೆ ಇರುತ್ತೆ. ಈ ತರ ಏನಂತಂದ ಹೇಳಿದ್ರೆ ಮೋಷನ್ ಆಗ್ತಾನ ಇರುತ್ತೆ. ಇವಾಗ ನೀವು ಇದನ್ನ ತಗೊಂಬಂದು ಇಲ್ಲಿ ಹಿಡ್ಕೊಂಡಿರ್ತೀರಲ್ಲ, ಇಲ್ಲಿ ಹಿಡ್ಕೊಂಡ್ ನಂತರ ಅಂದ್ರೆ ಹೈಟ್ ಅಲ್ಲಿ ಹಿಡ್ಕೊಂಡಿರ್ತೀರಲ್ಲ, ಅಂದ್ರೆ ಇದ್ರ ಒಳಗಡೆ ಏನಿರುತ್ತೆ, ಸ್ಥಿತಿ ಶಕ್ತಿ ಅಥವಾ ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಈ ಪೊಟೆನ್ಶಿಯಲ್ ಎನರ್ಜಿ ಬಿಟ್ಟ ತಕ್ಷಣ ಏನಾಗುತ್ತೆ, ಬಿಟ್ಟ ತಕ್ಷಣ ಅದು ಮೂವ್ ಆಗುತ್ತಲ್ಲ, ಮೂವ್ ಆದ್ರೆ ಅದನ್ನ ನಾವ್ ಏನಂತ ಕರಿತೀವಿ, ಅದನ್ನ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕೈನೆಟಿಕ್ ಎನರ್ಜಿ ಅಂದ್ರೆ ಚಲನ ಶಕ್ತಿ ಅಂತಂದೇಳಿ. ಅರ್ಥ ಆಯ್ತಾ? ಈಗ ನೋಡ್ರಿ, ಯಾವ್ದಾದ್ರು ಒಂದು ವಸ್ತುವನ್ನ ಹೈಟ್ ಮೇಲೆ ಇಟ್ರಿ ಅಂತಂದ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸರ್ ನಮ್ಮ ಮನಿ ಒಳಗಡೆ ಟ್ಯಾಂಕರ್ ಇದಾವ್ರಿ, ಟ್ಯಾಂಕರ್ ಇಂದ ನಾವು ನೀರ್ ತಗೊಂಡ್ ಬರ್ತೀವ್ರಿ. ಈಗ ನೋಡ್ರಿ, ಟ್ಯಾಂಕರ್ ಮೇಲೆ ನೀವು ಇಲ್ಲಿ ಇಟ್ಟಿದೀರಿ ಅಂತಂದ ಹೇಳಿದ್ರೆ ಗ್ರಾವಿಟಿ ಜಿ ಅಂತಂದ್ ಹೇಳ್ತೀವಲ್ಲ, ಗ್ರಾವಿಟಿಯಿಂದ ಆ ಟ್ಯಾಂಕರ್ ಒಳಗಡೆ ನೀರಿನ ಒಳಗಡೆ ಒಂದ್ ಶಕ್ತಿ ಇರುತ್ತ, ಅದನ್ನ ನಾವು ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಅದು ಪೈಪ್ ಇಂದ ನಾವು ಬಂದ ತಕ್ಷಣ ಕೆಳಗಡೆ ನೀವು ನಳವನ್ನ ಓಪನ್ ಮಾಡ್ರಿ, ತುಂಬಾ ಸ್ಪೀಡ್ ಆಗಿ ನೀರ್ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ ಹೇಳಿದ್ರೆ ಅದ್ರೊಳಗಡೆ ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಅದಾದ ನಂತರ ಇವಾಗ ಹರಿಯು ನದಿಗೆ ಏನಂತಂದ ಹೇಳಿದ್ರೆ ಡ್ಯಾಮ್ ಅನ್ನ ಕಟ್ ನೋಡ್ರಿ, ಬಂದ್ ಹಿಡಿದು ನೀರು ತುಂಬಿ ಏನಂತಂದ ಹೇಳಿದ್ರೆ ಒಂದು ಪ್ರೆಷರ್ ಇರುತ್ತಲ್ಲ, ಅದು ಕೂಡ ಏನಂತಂದ ಹೇಳಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಅಂತಂದ ಹೇಳ್ತೀವಿ ಹೈಟ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಮೇಲ್ಗಡೆ ಏನಪ್ಪಾ ಅಂತಂದ ಹೇಳಿದ್ರೆ, ಈಗ ನಿಮ್ ತಂಗಿ ಎಲ್ಲ ಅಕ್ಕನೋ ಏನೋ ಮಲ್ಕೊಂಡಿರ್ತಾರ, ಅದಾದ ನಂತರ ಅವಳು ಎದ್ದೇಳಂಗಿಲ್ಲ, ನೀವೇನ್ ಮಾಡ್ರಿ ಅಂತಂದ ಹೇಳಿದ್ರೆ ಒಂದು ತಂಬಿಗೆ, ಸೊ ಒಂದೇ ಚೊಂಬನ್ನ ಏನಂತಂದ ಹೇಳಿದ್ರೆ ತಗೊಂಡು, ಸೊ ಅದ್ರಲ್ಲಿ ನೀರನ್ನ ಹಾಕೊಂಡು ಏನಂತಂದ್ರೆ ಮೇಲ್ಗಡೆ ಹಿಡಿದ್ಬಿಟ್ಟು ಹಿಂಗ್ ಚೆಲ್ಬಿಟ್ರ ಅವ್ರ ಮೇಲೆ, ಮುಖದ ಮೇಲೆ ಅಂತಂದ್ರೆ ರಫ್ ಆಗಿ ಬೀಳುತ್ತ, ಅಂದ್ರೆ ಪೆಟ್ ಹತ್ತತ್ತ. ಸೊ ಅಂದ್ರೆ ಎಷ್ಟು ಹೈಟ್ ಹಿಡಿತಿರಲ್ಲ ಅಷ್ಟು ಏನಂತಂದ ಹೇಳಿದ್ರೆ ಜೋರಾಗಿ ಪೆಟ್ ಹತ್ತತ್ತಲ್ಲ, ಅಂದ್ರ ಎಷ್ಟು ಹೈಟ್ ನಿಮ್ದು ಜಾಸ್ತಿ ಆಗತ್ತ ಅಷ್ಟೇನಂತಂದ ಹೇಳಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಆಗತ್ತ ಅಂದ ಜಸ್ಟ್ ನಾ ನಿಮಗೆ ಹೇಳಿದ್ನ ಅರ್ಥ. ಸೊ ಪೊಟೆನ್ಶಿಯಲ್ ಎನರ್ಜಿದು ಫಾರ್ಮುಲಾ ಏನಂತಂದ ಹೇಳಿದ್ರೆ mgh ಅಂತಂದ ಹೇಳಿ. ಎಂ ಅಂತಂದ ಹೇಳಿದ್ರೆ ಮಾಸ್, ಜಿ ಅಂತಂದ ಹೇಳಿದ್ರೆ 9.8 ಗ್ರಾವಿಟಿ, ಎಚ್ ಅಂತಂದ ಹೇಳಿದ್ರೆ ಹೈಟ್. ಆಮೇಲೆ ಕೈನೆಟಿಕ್ ಎನರ್ಜಿದು ಫಾರ್ಮುಲಾ ½ mv² ಅಂತಂದ ಹೇಳಿ, ½ mv². ಇದನ್ನೆಲ್ಲ ನಾವು 8th 9th 10th ಅಲ್ಲಿ ಕಲ್ತೇವ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ವಸ್ತುವಿನ ಘನರೂಪವಾಗೈತೆ? ಯಾವ್ದು ಘನರೂಪದ ಇಲ್ಲ? ಗಾಳಿ ಅನ್ನೋದೇನು ಅನಿಲ ರೂಪ. ಸೊ ಗಾಳಿ ಅನ್ನೋದೇನಂತಂದ ಹೇಳಿದ್ರೆ ಗ್ಯಾಸ್ ಸ್ಟೇಟ್ ಅಂತಂದ ಹೇಳ್ತೀವಿ. ಮಿಲ್ಕ್ ಏನಂತಂದ ಹೇಳಿದ್ರೆ ಲಿಕ್ವಿಡ್ ಸ್ಟೇಟ್. ಅದಾದ ನಂತರ ಐಸ್ ಅನ್ನೋದೇನು? ಐಸ್ ಮಂಜುಗಡ್ಡೆ ಅಂತಂದ ಹೇಳ್ತೀವಲ್ಲ, ಇದು ಮಂಜುಗಡ್ಡೆ ಏನಂತಂದ ಹೇಳಿದ್ರ ಸೊ ಇದು ಎರಡು ತರ ಬರುತ್ತೆ. ಒಂಥರ ನೀರ್ ತರನು ಬರುತ್ತೆ, ನೀರ್ನೊಳಗಡೆ ನೋಡ್ರಿ ಈ ತರ ಏನಂತಂದ್ರೆ ಸಮುದ್ರದೊಳಗಡೆ ಆ ಕಡೆ ಅಂಟಾರ್ಟಿಕಾ ಈ ಕಡೆ ಹೋದ್ರಿ ಅಂತಂದ ಹೇಳಿದ್ರೆ ಸರೋವರಗಳಲ್ಲಿ ನೀರು ಇರುತ್ತ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮಂಜುಗಡ್ಡೆನೂ ಇರುತ್ತ. ಎಸ್, ಅಷ್ಟೊಂದ್ ಏನಂತಂದ ಹೇಳಿದ್ರೆ ಪ್ರಾಪರ್ ಆಗಿ ಘನರೂಪ ಬರಂಗಿಲ್ಲ ಅದು. ಬಟ್ ಅದ್ರ ಪಕ್ಕ 100% ಘನರೂಪ ಯಾವ್ದಂತಂದ ಹೇಳಿದ್ರೆ ವುಡ್ ಅಂತಂದ ಹೇಳ್ತೀವಿ. 100% ಘನರೂಪ, ನೆನ್ಪಿಟ್ಕೊಡ್ರಿ. ಎಸ್, ಅದಾದ ನಂತರ ವಿದ್ಯುತ್ ಪರಿಣಾಮಗಳಲ್ಲಿ, ಸೊ ಇವಾಗ ಎಲೆಕ್ಟ್ರಿಸಿಟಿ ಇರುತ್ತಲ್ಲ, ವಿದ್ಯುತ್ ಪರಿಣಾಮಗಳಲ್ಲಿ ಇದ್ರಲ್ಲಿ ಕೆಳಗಿನವುಗಳಲ್ಲಿ ಯಾವ್ದು ಸೇರಿಲ್ಲ ಅಂತಂದ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಹಿಂಗ ವೈರ್ ಇರುತ್ತೆ. ಸೊ ಈ ತರ ಏನಂತಂದ ಹೇಳಿದ್ರೆ ವೈರ್ ಇರುತ್ತೆ. ಬೇಕಾದ್ರೆ ಕರೆಂಟ್ ಇದ್ದಾಗ ಏನಂತಂದ ಹೇಳಿದ್ರೆ ನಿಮ್ಗೆ ಅಷ್ಟೊಂದ್ ಇಷ್ಟ ಆಯ್ತು ಅಂತಂದ ಹೇಳಿದ್ರೆ ಹೋಗಿ ಮುಟ್ ನೋಡ್ರಿ, ಹೀಟ್ ಹಿಡಿಯುತ್ತೆ. ಹೀಟಿಂಗ್ ಇಫೆಕ್ಟ್ ಆಗತ್ತಲ್ಲ, ಬೆಂಕಿ ಹತ್ತತ್ತ, ಸುಟ್ಟು ಹೋಗುತ್ತ, ಹೀಟಿಂಗ್ ಇಫೆಕ್ಟ್. ಕರೆಕ್ಟಾ? ಅದಾದ ನಂತರ ರಾಸಾಯನಿಕ ಪರಿಣಾಮ, ಎಲ್ಲಾ ತರ ಸುಟ್ಟು ಹೋಗುತ್ತ. ರಾಸಾಯನಿಕ ಪರಿಣಾಮ, ಕೆಮಿಕಲ್ ಚೇಂಜಸ್ ಆಗ್ತಿರತ್ತ ಅಲ್ಲಿ. ಅದ್ರ ಜೊತೆಗೆ ಮ್ಯಾಗ್ನೆಟಿಕ್, ಎಲ್ಲಿ ಎಲೆಕ್ಟ್ರಿಸಿಟಿ ಇರುತ್ತ ಅದ್ರ ಸುತ್ತಮುತ್ತ ಏನಂತಂದ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತ. ಈ ಮೂರು ಏನಂತಂದ ಹೇಳಿದ್ರೆ ನಡೀತಾ ಇರುತ್ತ. ಬಟ್ ಅದ್ರ ಫಿಸಿಕಲ್ ಇಫೆಕ್ಟ್ ಏನು ಇರಂಗಿಲ್ಲ. ಫಿಸಿಕಲ್ ಅಂತಂದ ಹೇಳಿದ್ರೆ ಈಗ ವೈರ್ದಾಗ ಕರೆಂಟ್ ಹೋಗ್ತಿರತ್ತ, ನೀ ಸೈಡ್ ಎಲ್ಲ ಹಿಂಗ್ ನೋಡ್ರಿ, ಬೆಸ್ಟ್ ಎಕ್ಸಾಂಪಲ್, ಈ ತರ ಕಂಬಗಳು ಇರ್ತಾವ, ಅದಾದ ನಂತರ ಇಲ್ಲೆಲ್ಲ ವೈರ್ಗಳು ಇರ್ತಾವ. ನೀವು ಇಲ್ಲಿ ಏನಂತಂದ ಹೇಳಿದ್ರೆ ಕಂಬದ ಸೈಡ್ ನಿಂತ ಏನಂತಂದ ಹೇಳಿದ್ರೆ ಕೂತ್ಕೊಂಡಿರ್ತಿ ಅಥವಾ ಏನೋ ಮಾತಾಡ್ಕೊತ ನಿಂತಿರ್ತಿ ನಿನ್ ಫ್ರೆಂಡ್ ಜೊತೆಗೆ. ಈ ವೈರ್ಗಳು ಬಂದ್ ಏನ್ ಬಡಿತಾವ, ಏನಾದ್ರು ಫಿಸಿಕಲ್ ಚೇಂಜ್ ಮಾಡ್ತಾವ? ನಿನ್ಗೆ ಏನು ಮಾಡಂಗಿಲ್ಲಲ್ಲ. ಸೊ ಅಂದ್ರೆ ಫಿಸಿಕಲ್ ಚೇಂಜ್, ಭೌತಿಕ ಪರಿಣಾಮ ಏನು ಮಾಡಂಗಿಲ್ಲ. ಬಟ್ ಆದ್ರ ಉಳಿದ ಪರಿಣಾಮಗಳು ಮಾಡ್ತಾವ. ಬೇಕಾದ್ರ ಇದನ್ನ ಏನಂತಂದ ಹೇಳಿದ್ರ ಮನ್ಯಾಗ ಟ್ರೈ ಮಾಡಕ್ ಹೋಗ್ಬೇಡ್ರಿ.
ಯಾರಾದ್ರೂ ತುಂಬಾ ಎಕ್ಸ್ಪರ್ಟ್ ಯಾರಾದ್ರೂ ನಿಮ್ ಜೊತೆಗಿದ್ರ ಅಂತಂದ್ ಹೇಳಿದ್ರೆ ಟ್ರೈ ಮಾಡ್ರಿ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 1879ರಲ್ಲಿ ಇನ್ಕ್ಯಾಂಡಿಸೆಂಟ್ ಲೈಟ್ ಬಲ್ಬ್ ಅನ್ನ ಯಾರ್ ಕಂಡು ಹಿಡಿದ್ರು ಅಂತಂದ ಹೇಳಿ. ಸೊ ಬಲ್ಬ್ ಅನ್ನ ಯಾರ್ ಕಂಡು ಹಿಡಿತಾರ? ಸೊ ಯಾರು? ಥಾಮಸ್ ಅಲ್ವಾ ಎಡಿಸನ್ ಅಲ್ಲ. ಬಲ್ಬ್ ಅನ್ನ ಕಂಡಿಡಿದಂತಹ ವ್ಯಕ್ತಿ ಯಾರಂತಂದ ಹೇಳಿದ್ರ ಥಾಮಸ್ ಅಲ್ವಾ ಎಡಿಸನ್ ಅಂತಂದ್ ಹೇಳ್ತೀವಿ. ಇವ್ರು ಇಂಪಾರ್ಟೆಂಟ್. ಇವ್ರೆಲ್ಲಾದ್ರೂ ಕಂಡು ಹಿಡಿತಾ ಇರ್ಲಿಲ್ಲ ಅಂತಂದ ಹೇಳಿದ್ರ ನಾವೆಲ್ಲ ಲ್ಯಾಂಪ್ ತಗೊಂಡ್ ತಿರುಗಾಡೋ ಆಗ್ತಿತ್ತು. ಇಲ್ಲ ಅಂತಂದ ಹೇಳಿದ್ರ ಒಂಥರ ಈ ತರ ಕಟ್ಟಿಗೆ ತಗೊಂಡ್ ಅದಕ್ಕೆಲ್ಲ ಅರಿವಿ ಸುತ್ತಕೊಂಡು ಅದ್ರಲ್ಲಿ ಸುಮ್ನಿ ಎಣ್ಣೆ ಹಾಕೊಂಡ್ ಅಥವಾ ಸೀಮೆ ಎಣ್ಣೆ ಅಂತಂದ್ ಹೇಳ್ತೀವಲ್ಲ ಅದು, ಅಥವಾ ಜೇನ್ ತುಪ್ಪ ಹಚ್ಕೊಂಡ್ ಸೊ ಅದಕ್ಕೆ ಬೆಂಕಿ ಹಚ್ಕೊಂಡ್ ಎಲ್ಲಾ ಕಡೆ ತಿರುಗಾಡೋದಿರ್ತಿತ್ತು. ಸೊ ಸರ್ ಥಾಮಸ್ ಅಲ್ವಾ ಎಡಿಸನ್ ಏನ್ ಮಾಡ್ತಾರ ಅಂತಂದ್ರೆ ಬಲ್ಬ್ ಅನ್ನ ಕಂಡು ಹಿಡಿತಾರ. ಎಷ್ಟ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಲ್ಲುಗಳ ದೊಡ್ಡ ಚಿತ್ರವನ್ನು ನೋಡಲು ದಂತ ವೈದ್ಯರು ಯಾವ ಕನ್ನಡಿಯನ್ನ ಬಳಸ್ತಾರ ಅಂತಂದೇಳಿ. ಈಗ ನಮ್ ಹಲ್ದಾಗ ಬಂದ್ ಏನಂತಂದ್ ಹೇಳಿದ್ರ ಈ ರೀತಿಯಾಗಿರೋ ಒಂದ್ ಕನ್ನಡಿಯನ್ನ ಬಳಸ್ತಾರ ನೋಡ್ರಿ. ಅದ್ನ ಯಾವ ತರ ಅಂತಂದ್ ಹೇಳಿ, ಯಾವ್ದಂತಂದ್ ಹೇಳಿದ್ರ ನಿಮ್ನ ಅಂತಂದ್ ಹೇಳಿ. ನಿಮ್ನ ದರ್ಪಣ. ನಿಮ್ನ ದರ್ಪಣ ಏನ್ ಮಾಡತ್ತಂತಂದ್ ಹೇಳಿದ್ರ ಇದ್ರ ಒಳಗಡೆ ಸ್ಟ್ರಕ್ಚರ್ ಹೆಂಗಿರತ್ತಂತಂದ್ ಹೇಳಿದ್ರ ಈ ರೀತಿಯಾಗಿರತ್ತ. ಸೊ ನಿಮ್ನ ದರ್ಪಣ ಈ ರೀತಿಯಾಗಿ ಸ್ಟ್ರಕ್ಚರ್ ಇರುತ್ತ. ಇಲ್ಲಿ ಏನಾದ್ರು ಅದ್ರದ್ದು ಬೆಳಕು ಹೋಯ್ತಂತಂದ್ ಹೇಳಿದ್ರ, ಚಿತ್ರ ಹೋದ ನಂತರ ಸೊ ಅದೇನಾಗತ್ತಂದ್ರ ಈ ರೀತಿಯಾಗಿ ದೊಡ್ಡದಾಗಿ ಏನಂತಂದ್ರೆ ನಮಗ್ ಕಾಣಿಸುತ್ತ. ಏನಕ್ಕಾಗಿ ಕಾಣಿಸುತ್ತ? ದೊಡ್ಡದಾಗಿ ಕಾಣಿಸುತ್ತ. ನಿಮ್ನ ದರ್ಪಣ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇದನ್ನ ಎಲ್ಲಿ ಬಳಸ್ತಾರ? ಹಲ್ಲುಗಳಲ್ಲಿ. ಇನ್ನ ಪೀನ ದರ್ಪಣ. ಪೀನ ದರ್ಪಣ ಅಂತಂದ್ ಹೇಳಿದ್ರ ಇದ್ರಲ್ಲಿ ಯಾವ ರೀತಿಯಾಗಿರತ್ತ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಒಂದು ಸ್ಟ್ರಕ್ಚರ್ ಬರುತ್ತೆ ಪೀನ ದರ್ಪಣ ಒಳಗಡೆ. ಇಲ್ಲಿ ಏನಾಗತ್ತ ಅಂತಂದ್ ಹೇಳಿದ್ರ ಇದನ್ನ ನೆನ್ಪಿಟ್ಕೊಳ್ರಿ, ಈ ರೀತಿಯಾಗಿ ಏನಂತಂದ್ ಹೇಳಿದ್ರ ಬೆಳಕು ಹೋದಾಗ ಅದೇನ್ ಮಾಡತ್ತಂದ್ರ ಕನ್ವರ್ಜ್ ಮಾಡತ್ತ. ಒಂದ್ ಸಣ್ಣದಕ್ಕೆ ಒಂದ್ ಕಡೆ ಏನಂತಂದ್ ಹೇಳಿದ್ರೆ ಕನ್ವರ್ಜ್ ಮಾಡತ್ತ. ಅದ್ರ ಬಿಂಬ ಏನಂತಂದ್ ಹೇಳಿದ್ರೆ ಚಿಕ್ಕದಾಗತ್ತ. ಇವುಗಳನ್ನ ಎಲ್ಲಿ ಬಳಸ್ತಾರ ಅಂತಂದ್ ಹೇಳಿದ್ರೆ ವಾಹನಗಳ ಸೈಡ್ ಮಿರರ್ ಬರತ್ ಗೊತ್ತೈತಿ. ವಾಹನಗಳದ್ದು ವೆಹಿಕಲ್ ಸೈಡ್ ಮಿರರ್ ಅಲ್ಲಿ ಪೀನ ದರ್ಪಣ. ಈಗ ನನಗ್ ಹೇಳ್ರಿ, ಈಗ ವೆಹಿಕಲ್ದು ಮುಂದಿನ ಲೈಟ್ ಇರುತ್ತಲ್ಲ, ಸ್ಪಾಟ್ ಲೈಟ್ ಅಂತಂದ್ ಹೇಳ್ತೀವಿ, ಮುಂದಿನ ಲೈಟ್ ಅಂತಂದ್ ಹೇಳ್ತೀವಿ. ಬೆಳಕಿಂಗ್ ಚದರ್ಬೇಕಲ್ಲ, ಅಲ್ಲಿ ಏನಂತಂದ್ ಹೇಳಿದ್ರೆ ನಿಮ್ನ ದರ್ಪಣ ಬಳಸ್ತಾರ. ಆಮೇಲೆ ಸಮತಲ ದರ್ಪಣವನ್ನ ಎಲ್ಲಿ ಬಳಸ್ತಾರ ಅಂತಂದ್ ಹೇಳಿದ್ರ ನಾವು ಕನ್ನಡಿ ಒಳಗಡೆ, ನಮ್ಮ ಮನೆ ಒಳಗಡೆ ಕನ್ನಡಿ ಇರ್ತಾವಲ್ಲ, ಅಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸಮತಲ ದರ್ಪಣವನ್ನ ಯೂಸ್ ಮಾಡ್ತಾರ. ಎಲ್ಲಾ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ಬದಲಾವಣೆಗೆ ಉದಾಹರಣೆ ಆಗಿದೆ? ಎರಡು ಥಿಂಗ್ಸ್ ಗಳು ಬರ್ತಾವ. ಒಂದ್ ಏನಂತಂದ್ ಹೇಳಿದ್ರ ಭೌತಿಕ ಬದಲಾವಣೆ, ಇನ್ನೊಂದ್ ಏನಂತಂದ್ ಹೇಳಿದ್ರ ರಾಸಾಯನಿಕ ಬದಲಾವಣೆ. ಒಂದ್ ಯಾವ್ದು ಭೌತಿಕ ಬದಲಾವಣೆ, ಇನ್ನೊಂದ್ ಏನಂತಂದ್ ಹೇಳಿದ್ರ ರಾಸಾಯನಿಕ ಬದಲಾವಣೆ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ, ಒಂದ ಡಿಫ್ರೆನ್ಸ್ ಅನ್ನ ಕಂಡು ಹಿಡ್ಕೋಬೇಕು. ಈ ಭೌತಿಕ ಬದಲಾವಣೆ ಏನಾದ್ರೂ ಆಯ್ತು ಅಂತಂದ್ ಹೇಳಿದ್ರೆ ಅಲ್ಲಿ ಹೊಸ ವಸ್ತು ಉಟ್ಕೊಳಂಗಿಲ್ಲ. ಹೊಸ ವಸ್ತು ಏನಂತಂದ್ ಹೇಳಿದ್ರೆ ಉತ್ಪತ್ತಿ ಆಗಂಗಿಲ್ಲ. ರಾಸಾಯನಿಕ ಏನಾದ್ರೂ ಆಯ್ತಂತಂದ್ ಹೇಳಿದ್ರ ಅಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗತ್ತ. ನೆನ್ಪಿಟ್ಕೊಳ್ರಿ, ಹೊಸ ವಸ್ತು ಏನಂತಂದ್ ಹೇಳಿದ್ರೆ ಉತ್ಪತ್ತಿ ಆಗತ್ತ ರಾಸಾಯನಿಕ ಕ್ರಿಯೆ ಆದಾಗ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಹಣ್ಣಾಗುವುದು ಅಂತಂದೈತೆ. ಹಣ್ಣಾಗುವುದು, ಈ ಹಣ್ಣಾಗುವುದು ಅಂತಂದ್ ಹೇಳಿದ್ರೆ ಕಾಯಿ ಇರತ್ತ. ಕಾಯಿ ಏನಂತಂದ್ ಹೇಳಿದ್ರೆ ತುಂಬಾ ಹುಳಿ ಇರತ್ತ. ಎಸ್, ಒಂಥರ ಏನೋ ಚಿಕ್ಕದಾಗಿರತ್ತ. ಅದ್ ಕಾಯಿ ಇರೋದು ಹಣ್ಣಾಯ್ತು ಅಂತಂದ್ ಹೇಳಿದ್ರೆ ಬೇರೆ ವಸ್ತು ಆಗಿ ಉತ್ಪತ್ತಿ ಆಗತ್ತಲ್ಲ, ಅದು ಹೊಸ ವಸ್ತು ಆಗಿ ಕನ್ವರ್ಟ್ ಆಗತ್ತ. ಸೊ ಹಣ್ಣಾಗುವುದು ಏನಂತಂದ್ ಹೇಳಿದ್ರೆ ಒಂದು ರಾಸಾಯನಿಕ ಕ್ರಿಯೆ. ಹುದುಗುವಿಕೆ, ಫರ್ಮೆಂಟೇಶನ್ ಅಂತಂದ್ ಹೇಳ್ತೀವಿ. ಅಂದ್ರೆ ಇವಾಗ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಕಳ್ಸರಾಯಿ ಮಾಡ್ತಾರಲ್ಲ, ಸಾರಾಯಿ ಕಳ್ಸರಾಯಿ ಅಂತಂದ್ ಹೇಳ್ತೀವಲ್ಲ. ಸೊ ಅದೇನಂತಂದ್ ಹೇಳಿದ್ರೆ ಎಲ್ಲವನ್ನ ಮಿಕ್ಸ್ ಮಾಡಿ ಒಂದು ಭೂಮಿ ಒಳಗಡೆ ಒಂದು ದೊಡ್ಡ ಏನ್ ಮಾಡ್ತಾರ, ಪಾತ್ರೆ ಇಲ್ಲಿ ಹಾಕ್ಬಿಟ್ಟು ಒಂದ್ 7-8 ದಿನ ಆದ್ಮೇಲೆ ತೆಗಿತಾರ. ಅದಾದ ನಂತರ ಅದೇನಾಗಿರತ್ತ, ಸಾರಾಯಿ ಆಗಿರತ್ತ. ಅದು ಹುದುಗುವಿಕೆ ಅಂತಂದ್ ಹೇಳ್ತೀವಿ. ಅದು ಕೂಡ ಕೆಮಿಕಲ್ ರಿಯಾಕ್ಷನ್. ಆಮೇಲೆ ಸುಡುವುದು. ಈಗ ಪೇಪರ್ ಅನ್ನ ತಗೊಳ್ರಿ, ಪೇಪರ್ ನ ತಗೊಂಡ್ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಅದನ್ನ ಸುಡ್ರಿ. ಸುಟ್ಟ ನಂತರ ಏನ್ ಉತ್ಪತ್ತಿ ಆಗತ್ತೆ? ಬೂದಿ ಉತ್ಪತ್ತಿ ಆಗತ್ತೆ. ಇದು ಹೊಸ ಉತ್ಪನ್ನ ಅಲ್ಲ, ಅಂದ್ರೆ ಅದು ರಾಸಾಯನಿಕ ಕ್ರಿಯೆ. ಅದ್ರ ಸ್ಫಟೀಕರಣ ನೋಡ್ರಿ, ಸ್ಫಟೀಕರಣ ಏನಂತಂದ್ ಹೇಳಿದ್ರೆ ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಒಂದು ಬ್ಲ್ಯಾಕ್ ಅಂತಂದ್ ತಗೊಳ್ರಿ, ಬ್ಲ್ಯಾಕ್ ಕಲ್ಲನ್ನ ತಗೊಳ್ರಿ, ಕಪ್ಪು ಕಲ್ಲನ್ನ ತಗೊಳ್ರಿ. ಅದು ದೊಡ್ಡದಾಗಿರುತ್ತ ಕಪ್ಪು ಕಲ್ಲು. ಅದನ್ನ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಒಡ್ದ್ಬಿಟ್ಟು ಸಣ್ಣ ಚೂರ್ ಮಾಡ್ರಿ. ಇಲ್ಲೇನಾದ್ರೂ ಹೊಸ ವಸ್ತು ಉತ್ಪತ್ತಿ ಆತನ? ಅದ ಬ್ಲ್ಯಾಕ್ ಕಲ್ ಸಣ್ಣ ವಸ್ತುಗಳಾಗಿ ಚೇಂಜ್ ಆಯ್ತ. ಅಂದ್ರ ಇದು ಸ್ಫಟೀಕರಣ ಅನ್ನೋದೇನಂತಂದ್ರೆ ಭೌತಿಕ ಬದಲಾವಣೆ. ಇಲ್ಲಿ ಯಾವುದೇ ರೀತಿ ಹೊಸ ವಸ್ತು ಉತ್ಪತ್ತಿ ಆಗಂಗಿಲ್ಲ. ಅರ್ಥ ಆಯ್ತಾ ಎಲ್ರಿಗೂ? ಈ ರೀತಿಯಾಗಿ ನಾವು ಥಿಂಗ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್, AB ಇದ್ದದ್ದು A+B ಈ ತರ ರಾಸಾಯನಿಕ ಕ್ರಿಯೆ ಆಗೈತೆ. ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿ.
ನೆನ್ಪಿಟ್ಕೊಳ್ರಿ. ಇಲ್ಲಿ ನೋಡ್ರಿ, ಎ ಬಿ ಇದ್ದುದ್ ಏನಂತಂದ್ರೆ ಒಡೆದ್ ಬಿಟ್ಟು ಎ ಅನ್ನೋ ಒಂದು ಹೊಸ ವಸ್ತು, ಬಿ ಅನ್ನೋದು ಒಂದು ಹೊಸ ವಸ್ತು ಆಗಿ ಕನ್ವರ್ಟ್ ಆಗೈತೆ. ಇದನ್ನ ಏನಂತ ಕರಿತೀವಿ? ಇದು ಎ ಬಿ ಅನ್ನೋದು ಏನಾಗೈತಿ, ಇಲ್ಲಿ ದೂರ ಆಗೈತೆ, ವಿಭಜನೆ ಆಗೈತಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನಾವು ವಿಭಜನೆ ಕ್ರಿಯೆ ಅಂತ ಕರಿತೀವಿ. ವಿಭಜನೆ ಆಗೈತಿಲ್ಲ, ಡಿವೈಡ್ ಆಗೈತಿಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಡಿಕಾಂಪೋಸಿಷನ್ ಅಥವಾ ವಿಭಜನೆ ಕ್ರಿಯೆ ಅಂತಂದೇಳಿ. ಇವಾಗ ಕಾಂಬಿನೇಷನ್ ಅಥವಾ ಸಂಯೋಗ ಕ್ರಿಯೆ ಅಂತಂದ ಹೇಳಿದ್ರ ಎರಡು ಸೇರಿ ಒಂದಾಗೋದು. ಎರಡು ವಸ್ತುಗಳು ಸೇರಿ ಏನಂತಂದ ಹೇಳಿದ್ರ ರಾಸಾಯನಿಕ ಕ್ರಿಯೆ ಒಳಗೊಂಡು ಒಂದು ವಸ್ತುವಾಗಿ ಕನ್ವರ್ಟ್ ಆಗೋದು. ಅದನ್ನ ಸಂಯೋಗ ಕ್ರಿಯೆ, ಕಾಂಬಿನೇಷನ್ ಅಂತ ಕರಿತೀವಿ. ಏಕಸ್ಥಾನ ಪಲ್ಲಟ, ಸಿಂಗಲ್ ರಿಪ್ಲೇಸ್ಮೆಂಟ್ ಅಂತಂದ ಹೇಳಿ ಬರುತ್ತೆ. ಇನ್ನೊಂದು ಡಬಲ್ ರಿಪ್ಲೇಸ್ಮೆಂಟ್. ಓನ್ಲಿ ಸಿಂಗಲ್ ರಿಪ್ಲೇಸ್ಮೆಂಟ್ ಹೇಳ್ತೀನಿ. ಈಗ ಎ ಅನ್ನೋದು ಒಂದು ವಸ್ತು, ಬಿ ಸಿ ಅನ್ನೋದು ಒಂದು ವಸ್ತು. ಇದೇನಂತಂದ ಹೇಳಿದ್ರ ಏನಾಗಿ ಕನ್ವರ್ಟ್ ಆಗತ್ತ? ಎ ಸಿ ಪ್ಲಸ್ ಬಿ ಆಗಿ ಕನ್ವರ್ಟ್ ಆಗತ್ತ. ಇದನ್ನ ನಾವು ಸಿಂಗಲ್ ರಿಪ್ಲೇಸ್ಮೆಂಟ್ ಅಂತಂದ ಹೇಳ್ತೀವಿ. ಏನ್ ಜಸ್ಟ್ ಬಾಳ ಏನ್ ನೆನ್ಪಿಟ್ಕೋಕ್ ಹೋಗ್ಬಿಟ್ರೆ, ಜಸ್ಟ್ ಒಂದೊಂದ್ ಲೈಟ್ ಆಗಿ. ಅದಾದ ನಂತರ ಇರುವೆ ಕಚ್ಚಿದಾಗ ಹಚ್ಚುವ ಕ್ಯಾಲಮೈನ್ ದ್ರಾವಣವು ಯಾವ ಸ್ವಭಾವವನ್ನ ಹೊಂದೈತಿ ಅಂತಂದೇಳಿ. ಈಗ ನೆನ್ಪಿಟ್ಕೊಳ್ರಿ, ಇರುವೆ ಕಚ್ಚಿತು ಅಂತಂದ ಹೇಳಿದ್ರೆ ಏನಾಗತ್ತ ಸರ್? ಬಹಳ ಖುಷಿ ಆಗತ್ರಿ. ಕರೆಕ್ಟ್, ಬಹಳ ಖುಷಿ ಆಗತ್ತೆ. ಒಂಥರ ಹುಡುಕಿ ಕಿಸ್ ಕೊಟ್ಟಂಗ ಆಗತ್ತ. ಇರುವೆ ಕಚ್ತಂದ್ರ ಅಲ್ಲ, ಹಂಗಾಗತ್ತಲ್ಲ. ಬೆಂಕಿ ಬಿಡುತ್ತ, ಉರಿಯುತ್ತ. ಸೊ ಅದು ಏನಂತಂದ ಹೇಳಿದ್ರೆ ಕೆಂಪು ಇರುವೆ ಕಟ್ಟಿತಂತಂದ ಹೇಳಿದ್ರ ಅದು ಬಾಳ್ ಕಟ್ಟಿನು. ಸೊ ಬಾಳ್ ಕೆಟ್ಟ ಅಂದ್ರ ಬಾಳ್ ಕೆಟ್ಟ ಉರಿತೈತೆ. ಯಾಕೆ ಇರುವಿ ಕಚ್ಚಿದಾಗ ಬಾಳ್ ಉರಿಯುತ್ತ? ಯಾಕಂತಂದ ಹೇಳಿದ್ರ ಅದ್ರೊಳಗಡೆ ಒಂದು ಅಸಿಡ್ ಇರುತ್ತ. ಆ ಅಸಿಡ್ ಯಾವ್ದಂತಂದ ಹೇಳಿದ್ರ ಫಾರ್ಮಿಕ್ ಆಮ್ಲ ಅಂತಂದ ಹೇಳ್ತೀವಿ. ಯಾವ್ದು? ಫಾರ್ಮಿಕ್ ಆಮ್ಲ. ಈಗ ನಾ ಇನ್ನೊಂದ್ ಕ್ವಶನ್ ಕೇಳ್ತೇನೆ ನಿಮ್ಗೆ. ಇವಾಗ ಹುಡುಗಿ ಕಿಸ್ ಕೊಡ್ತಾರ ಅನ್ಕೊಡ್ರ, ಅವಾಗ ನಿಮ್ ಬಾಡಿ ಒಳಗಡೆ ಏನೋ ಒಂದ್ ಮಜಾ ಅನ್ಸುತ್ತಲ್ಲ. ಅಯ್ಯೋ, ಹೇಳ್ಕೊಳಕ್ ಆಗಂಗಿಲ್ಲಲ್ಲ. ಆ ಟೈಮ್ ಒಳಗಡೆ ಬಿಡುಗಡೆ ಆಗುವಂತಹ ಒಂದು ಹಾರ್ಮೋನ್ ಯಾವುದು? ಅದನ್ನ ನನಗ್ ಕಮೆಂಟ್ ಹಾಕ್ರಿ. ನಾನೇ ಹೇಳೇನ್, ಆಕ್ಸಿಟೋಸಿನ್ ಅಂತಂದ ಹೇಳ್ತೀವಿ. ಆಕ್ಸಿಟೋಸಿನ್ ಅಂತಂದ ಹೇಳಿ. ಅದಾದ ನಂತರ ಇವಾಗ ಹುಡುಗಿ ಇರ್ತಾಳ, ಬಾಳ್ ಚಂದ ಇರ್ತಾಳ. ಬಟ್ ಅದ್ರ ಒಂಥರ ಏನಂತಂದ ಹೇಳಿದ್ರೆ ಬಾಳ್ ಉಡಾಳ ಇರ್ತಾಳ ಆಕಿ. ಸೊ ಏನಾದ್ರೂ ಸ್ವಲ್ಪ ಏನ್ರ ಕೇಳಕ್ ಹೋಗ್ಲಿ, ಕಾಲ ಏನ್ ತಗೋಲೇನಂತಂದ ಹೇಳಿ ಕೇಳ್ತಿರ್ತಾಳ. ಇಲ್ಲಾಂದ್ರೆ ಹೋಗೋ ಭಾವ ಅಂತಂದ ಹೇಳಿ ಬೈತಿರ್ತಾಳ. ಸೊ ಅಂದ್ರ ಬಾಳ್ ಡೇಂಜರ್ ಇರ್ತಾಳ. ಆಕಿಗ್ ಹೋಗ್ಬಿಟ್ಟು ನೀವ್ ಏನೋ ಒಂದ್ ಹೇಳ್ಬೇಕು. ಸೊ ಅವಾಗ ಅಕ್ಕಿ ಹತ್ರ ಹೋದಂಗ್ ಏನಂತಂದ ಹೇಳಿದ್ರೆ ಧಡ್ 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 ಅಂತಂದ ಹೇಳಿ, ಆಮೇಲೆ ನೆಕ್ಸ್ಟ್ ಫುಲ್ ಅಂಜಿಕ್ ಬರಾಕ್ ಸ್ಟಾರ್ಟ್ ಆಗತ್ತಲ್ಲ. ಒಂಥರ ಫುಲ್ ಅಂಜಿಕ್ ಬಂದ್ಬಿಡತ್ತ. ಆ ಟೈಮ್ ಒಳಗಡೆ ಬಿಡುಗಡೆ ಆಗುವಂತ ಹಾರ್ಮೋನ್ ಯಾವ್ದಂತಂದ ಹೇಳಿದ್ರ ಅಡ್ರಿನಲಿನ್ ಅಂತಂದೇಳಿ. ಏನು? ಅಡ್ರಿನಲಿನ್ ಅಂತಂದೇಳಿ. ಅದಾದ ನಂತರ ಲವ್ ಆಗತ್ತ. ಇಬ್ರಿಗೂ ಲವ್ ಆದ ನಂತರ ಲವ್ನ ಹತ್ರದ ಡೈಲಿ ಕಾಲ್ ಮಾಡಿ ಮಾತಾಡಿ ಸಾಕಾಗಿ ಬಿಡತ್ತ. ಅದಾದ ನಂತರ ನೀವು ಕಾಲ್ ರಿಸೀವ್ ಮಾಡೋದು ಬಿಟ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಾಗತ್ತ? ಪ್ರತಿಯೊಂದಕ್ಕೂ ಜಗಳ ಮಾಡ್ತಾಳೆ. ನೀ ನನಗೆ ಇಂಪಾರ್ಟೆನ್ಸ್ ಕೊಡುವಲ್ಲಿ, ನೀ ಮನ್ಯಾಗದಿ, ನೀ ಫ್ರೆಂಡ್ಸ್ ಜೊತೆ ಹೊಂಟಿದಿ, ನನ್ ಜೊತೆ ಬರುವಲ್ಲಿ, ನನ್ಗ ಅದನ್ನ ಕೊಡ್ಸುವಲ್ಲಿ, ಇದನ್ನ ಕೊಡ್ಸುವಲ್ಲಿ ಅಂತಂದೇಳಿ ನಿಮ್ ಅವನಂತಂದ ಹೇಳಿ ಈ ತರ ಹೆಂಗ ಸಿಟ್ಟು ಬರುತ್ತಲ್ಲ. ಆ ಸಿಟ್ಟು ಬಂದಾಗ ಕೂಡ ಏನಂತಂದ ಹೇಳಿದ್ರೆ ಏನ್ ಬಿಡುಗಡೆ ಆಗತ್ತ? ಅಡ್ರಿನಲಿನ್ ಅನ್ನೋ ಒಂದ್ ಹಾರ್ಮೋನ್ ಬಿಡುಗಡೆ ಆಗತ್ತ. ಅಂದ್ರೆ ಎರಡಕ್ಕೂ ಹೆದರೋದು ಅದೇ, ಅದಾದಂದ್ರೆ ಸಿಟ್ಟಿಗೆ ಬರೋದು ಅದೇ. ಸೊ ಎರಡು ಹಾರ್ಮೋನ್ ಅಡ್ರಿನಲಿನ್. ಅರ್ಥ ಆಯ್ತಲ್ಲ ಎಲ್ರಿಗೂ? ಎಸ್. ಈಗ ಇರುವೆ ಕಚ್ಚಿದಾಗ ಫಾರ್ಮಿಕ್ ಆಮ್ಲ, ಇದೊಂದ್ ಏನಂತಂದ ಹೇಳಿದ್ರೆ ಅಸಿಡ್. ಅಸಿಡ್ ಅನ್ನೋದ್ ಏನಂತಂದ ಹೇಳಿದ್ರೆ ಒಂಥರ ಹುಡುಗಿ ತರ ಬಹಳ ಡೇಂಜರಸ್ ಅದು ಅಸಿಡ್. ಫಾರ್ಮಿಕ್ ಆಮ್ಲ ನಮ್ ಬಾಡಿ ಒಳಗಡೆ ಹೋಯ್ತಂತಂದ ಹೇಳಿದ್ರೆ ಉರಿಯಾಕ್ ಸ್ಟಾರ್ಟ್ ಆಗತ್ತೆ. ಇನ್ನೇನ್ ಬೇಕು? ಅದು ಕಮ್ಮಿ ಆಗ್ಬೇಕಂತಂದ ಹೇಳಿದ್ರೆ ಹುಡುಗನ್ ಕ್ಯಾರೆಕ್ಟರ್ ಬೇಸಿಕ್ ಅಂತಂದ ಹೇಳಿ. ಎಸ್. ಸೊ ಬೇಸಿಕ್ ಅಂತಂದ ಹೇಳಿ. ಈ ಕೆಲಮೈನ್ ಅನ್ನೋದೊಂದ್ ಏನಂತಂದ ಹೇಳಿದ್ರೆ ಪ್ರತ್ಯಾಮ್ಲೀಯ ಅಂತಂದ ಹೇಳ್ತೀವಿ, ಅಪೋಸಿಟ್. ಸೊ ಆಮ್ಲೀಯ ಅಂತಂದ ಹೇಳಿದ್ರೆ ಫಾರ್ಮಿಕ್ ಆಮ್ಲ ತುಂಬಾ ಆಸಿಡ್, ಬಾಳ ಅಂದ್ರೆ ಬಾಳ ಡೇಂಜರಸ್. ಅದನ್ನ ಕೂಲ್ ಮಾಡುವಂತ ಒಂದು ಥಿಂಗ್ ಬೇಕಲ್ಲ, ಹುಡುಗನ್ ತರ ಕ್ಯಾರೆಕ್ಟರ್. ಅದನ್ನ ನಾವು ಬೇಸಿಕ್ ಅಂತಂದ ಹೇಳ್ತೀವಿ, ಕೆಲಮೈನ್. ಆಮೇಲೆ ಆ ಕಡೆನೂ ಇರಂಗಿಲ್ಲ, ಈ ಕಡೆನೂ ಇರಂಗಿಲ್ಲ. ಅವ್ರನ್ನ ನಾವ್ ಏನಂತ ಕರಿತೀವಿ? ತಟಸ್ಥ, ನ್ಯೂಟ್ರಲ್ ಅಂತಂದ ಹೇಳ್ತೀವಿ. ಜಸ್ಟ್ ನಾನೇನ್ ಎಕ್ಸಾಂಪಲ್ ಕೊಟ್ಟಿದ್ದು ಅರ್ಥ ಮಾಡ್ಕೊಳಕ. ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೋಡಿಯಂ ಕ್ಲೋರಿನ್ ನೊಂದಿಗೆ, ಸೋಡಿಯಂ ಕ್ಲೋರಿನ್ ನೊಂದಿಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಆಗತ್ತ. ಆ ಕ್ರಿಯೆಯನ್ನ ನಾವು ಏನಂತ ಕರಿತೀವಿ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್. ಏನಂತ ಕರೀತಾರ? ಈಗ ನೋಡ್ರಿ, ಇದು ಸೋಡಿಯಂ. ಎಸ್. ಇದನ್ನ ಕರೆಕ್ಟ್ ಆಗಿ ಬರೀತೇನೆ. ಹೋಗುವ ಇದು ಸೋಡಿಯಂ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನ್ ಕೊಟ್ಟಿದ್ದಾರೆ? ಕ್ಲೋರಿನ್. ಸೋಡಿಯಂ ಕ್ಲೋರಿನ್ ವರ್ತಿಸಿದಾಗ, ಕೆಮಿಕಲ್ ರಿಯಾಕ್ಷನ್ ಆದಾಗ ಏನ್ ಬರುತ್ತೆ? NaCl ಅಂತಂದ ಹೇಳಿ ಬರುತ್ತೆ. ನಾನ್ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಎರಡು ವಸ್ತುಗಳು ಸೇರಿದ್ವು ಅಂತಂದ ಹೇಳಿದ್ರೆ, ಒಂದು ವಸ್ತು ಆಯ್ತು ಅಂತಂದ ಹೇಳಿದ್ರೆ ನಾವು ಏನಂತ ಕರಿತೀವಿ? ಕಾಂಬಿನೇಷನ್, ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, 2NaCl2 ಇವೆರಡು ಕಾಂಬಿನೇಷನ್ ಆಗಿ
NaCl ಆಗಿ ಕನ್ವರ್ಟ್ ಆಗತ್ತ. ಇದನ್ನ ನಾವು ಏನಂತ ಕರಿತೀವಿ? ಉಪ್ಪು ಅಂತ ಕರಿತೀವಿ. ಏನಂತ ಕರಿತೀವಿ? ಉಪ್ಪು. ಇದು ಎಲ್ಲಿರುತ್ತೆ? ಸಮುದ್ರ ಒಳಗಡೆ ಜಾಸ್ತಿ ಇರುತ್ತೆ. ಪಾಯಿಂಟ್ ಕ್ಲಿಯರ್? ಎಸ್, ಅದಾದ ನಂತರ ನೆಕ್ಸ್ಟ್ ಪಿತ್ತರಸವು ಆಹಾರದ ಯಾವ ಘಟಕವನ್ನ ಜೀರ್ಣಿಸುತ್ತ ಅಂತಂದ್ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ರಿ, ಈ ಪಿತ್ತರಸ ಎಲ್ಲಿ ಬಿಡುಗಡೆ ಆಗತ್ತ ಅಂತಂದ್ ಹೇಳಿದ್ರ, ನೆನ್ಪಿಟ್ಕೊಳ್ರಿ, ಪಿತ್ತರಸ ಎಲ್ಲಿ ಬಿಡುಗಡೆ ಆಗತ್ತ? ಲಿವರ್ ಒಳಗಡೆ. ಲಿವರ್ ಒಳಗಡೆ ಅಥವಾ ಯಕೃತ ಅಂತಂದ್ ಹೇಳ್ತೀವಿ. ಇದ್ರ ಒಳಗಡೆ ಏನಂತಂದ್ ಹೇಳಿದ್ರ ಪಿತ್ತರಸ ಬಿಡುಗಡೆ ಆಗತ್ತ. ಈ ಪಿತ್ತರಸ ಏನ್ ಮಾಡತ್ತ ಅಂತಂದ್ ಹೇಳಿದ್ರ ಆಹಾರದಲ್ಲಿರುವಂತಹ ಫ್ಯಾಟ್ ಅನ್ನ, ಸೊ ಆಹಾರದಲ್ಲಿರುವಂತಹ ಫ್ಯಾಟ್ ಅನ್ನ ಸಣ್ಣ ಕಣಗಳಾಗಿ, ಸೊ ಫ್ಯಾಟ್ ಅನ್ನ ಏನಂತಂದ ಹೇಳಿದ್ರ ಸಣ್ಣ ಸಣ್ಣ ಕಣಗಳಾಗಿ ಕನ್ವರ್ಟ್ ಮಾಡುತ್ತೆ. ನೆನ್ಪಿಟ್ಕೊಡ್ರಿ, ಫ್ಯಾಟ್ ಅನ್ನ ಸಣ್ಣ ಸಣ್ಣ ಕಣಗಳಾಗಿ ಕನ್ವರ್ಟ್ ಮಾಡುತ್ತ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಎಮಲ್ಸಿಫಿಕೇಶನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಮಲ್ಸಿಫಿಕೇಶನ್ ಅಂತ ಕರಿತೀವಿ. ಫ್ಯಾಟ್ ಇದ್ದುದು ಪಿತ್ತರಸದ ಜೊತೆಗೆ ಸೇರಿ ಸಣ್ಣ ಸಣ್ಣ ಕಣಗಳಾಗಿ ಡಿವೈಡ್ ಆಗೋದನ್ನ ಎಮಲ್ಸಿಫಿಕೇಶನ್ ಅಂತ ಕರಿತೀವಿ. ಇದು ಎಲ್ಲಿ ನಡೆಯುತ್ತೆ? ಲಿವರ್ ಒಳಗಡೆ ಬಿಡುಗಡೆ ಅಂತ ಪಿತ್ತರಸದಿಂದ ಜಠರದೊಳಗಡೆ ನಡೀತಿತ್ತೆ. ಪಾಯಿಂಟ್ ಎಲ್ರಿಗೂ ಕ್ಲಿಯರ್? ಅಥವಾ ಸಣ್ಣ ಕರಳಿನೊಳಗಡೆ ನಡೀತಿತ್ತು. ಇಷ್ಟ ನೆನ್ಪಿಟ್ಕೊಡು. ಇದಕ್ಕಿಂತ ಜಾಸ್ತಿ ಏನು ಬೇಡ, ಯಾಕಂತಂದ ಹೇಳಿದ್ರೆ ಒಂದೊಂದು ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಕ್ವಶನ್, ಜೀರ್ಣನಾಳದ ಯಾವ ಭಾಗವು ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವ ಕೆಲಸವನ್ನ ಮಾಡುತ್ತ ಅಂತಂದ್ ಹೇಳಿ. ಎಸ್, ಯಾವ್ದು ಮಾಡುತ್ತ? ಈಗ ನೋಡ್ರಿ, ಈಗ ಜೀರ್ಣನಾಳದೊಳಗಡೆ, ಈಗ ಜೀರ್ಣನಾಳ ಇಲ್ಲಿಂದ ಬರುತ್ತೆ, ಇಲ್ಲಿಂದ ಬಾಯಿಯಿಂದ ಬರುತ್ತೆ. ಸೊ ಜೀರ್ಣನಾಳದಿಂದ ಆದ ನಂತರ ಇದೇನಂತಂದ್ರೆ ಸ್ಟಮಕ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಗೇಟ್ ಇರುತ್ತೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ಬರುತ್ತೆ ಸಣ್ಣ ಕರಳು, ದೊಡ್ಡ ಕರಳು ಅಂತಂತ ಹೇಳಿ ಬರುತ್ತೆ. ಈಗ ನೋಡ್ರಿ, ನೀವು ಹುಡುಗರು ಏನ್ ಮಾಡ್ತೀರಿ ಅಂತಂದ ಹೇಳಿದ್ರೆ ಏನೇನೋ ತಿಂತೀರಿ, ಏನೇನೋ ಕುಡಿತೀರಿ, ಅದಾದ ನಂತರ ಮಿಕ್ಸ್ ಮಾಡಿ ತಿಂತೀರಿ. ಅದಾದ ನಂತರ ಹುಡುಗಿರೆಲ್ಲ ಗಟ್ರ ನೀರೆಲ್ಲ ಕುಡಿತಾರ, ಅಂದ್ರ ಈಗ ಏನಂತ ಕರಿತೀವಿ ಅದಕ್ಕೆ, ಪಾನಿಪುರಿ ಅದನ್ನೆಲ್ಲ ಕುರಿತಾರ. ಅದ್ರೊಳಗೆ ಏನೇನ್ ಇರ್ತಾರ, ಅವ್ ಪಾನಿಪುರಿ ಅಂಗಡಿ ಅವ ಎಲ್ಲಿ ಕೈ ಹಾಕ್ಬಿಟ್ಟು ಎಲ್ಲೆಲ್ಲಿ ಏನ್ ಕೊಟ್ಟಿರ್ತಾನೋ ಅದು ಏನು ಗೊತ್ತಿರಂಗಿಲ್ಲ, ಅದನ್ನೆಲ್ಲ ತಿಂತಾರ. ಅವೆಲ್ಲ ಜೀರ್ಣ ಆಗ್ಬೇಕಲ್ಲ ಹೊಟ್ಯಾಗ. ಅದಾದ ನಂತರ ನೆಕ್ಸ್ಟ್ ನಮ್ ಹುಡುಗರಿಗೆ ಮೂಳೆಗಳನ್ನ, ಸೊ ಚಿಕನ್ ಆಗ್ಲಿ ಇದಾಗ್ಲಿ ತಿನ್ನೋ ಅಂದ್ರ ಬಾಳ ಆಸೆ. ಅದಾದ ನಂತರ ಅವು ಚಿಕನ್ ಪೀಸ್ ಗಳನ್ನ ಹೆಂಗ್ ತಿಂತಾರ ಅಂತಂದ್ ಹೇಳಿದ್ರೆ ಒಡ್ದ್ ತಿಂತಾರ. ಅವು ಹೊಟ್ಯಾಗೆ ಗಟ್ಟಿ ಏನಾಗ್ಬೇಕದ, ಚಿಕನ್ ಪೀಸ್ ಎಲ್ಲ ಹೊಟ್ಯಾಗ ಹೋಗಿರ್ತಾವ, ಅವೆಲ್ಲ ಕರಗ್ಬೇಕಲ್ಲ, ಅದು ಎಷ್ಟು ಗಟ್ಟಿಯಾಗಿರುತ್ತೆ. ಅಥವಾ ಬ್ಯಾಕ್ಟೀರಿಯಾಗಳು, ಅದ್ರ ಜೊತೆಗೆ ನೀವು ತಿನ್ನುವಾಗ ಏನಂತಂದ್ ಹೇಳಿದ್ರೆ ಎಷ್ಟು ಬ್ಯಾಕ್ಟೀರಿಯಾಗಳು ಹೋಗಿರ್ತಾವ, ಅವೆಲ್ಲನ್ನ ಕೊಲ್ಬೇಕಲ್ಲ. ಅದೆಲ್ಲ ಎಲ್ಲಿ ಕೊಲ್ಲತ್ತಂತಂದ್ ಹೇಳಿದ್ರೆ ಜಠರ ಒಳಗಡೆ. ಎಲ್ಲಿಪಾ ಅಂತಂದ್ ಹೇಳಿದ್ರೆ ಜಠರ ಒಳಗಡೆ. ಅದು ಯಾಕೆ ರೀಸನ್ ಅಂತಂದ್ ಹೇಳಿದ್ರೆ ಜಠರದಲ್ಲಿ ಬಿಡುಗಡೆ ಆಗುವಂತಹ ಒಂದು ಅಸಿಡ್, ಅದನ್ನ ನಾವು HCl ಅಂತಂದ್ ಕರಿತೀವಿ. ಕನ್ನಡದೊಳಗ ಹೈಡ್ರೋಕ್ಲೋರಿಕ್ ಆಮ್ಲ. ಕಂಪ್ಲೀಟ್ ಆಗಿ ಬರ್ಸ್ತೀನಿ ಇರು, ಹೈಡ್ರೋಕ್ಲೋರಿಕ್ ಆಮ್ಲ. ಇದನ್ನ ನಾವು HCl ಅಂತ ಕರಿತೀವಿ. ಇದೇನ್ ಮಾಡತ್ತಂತಂದ ಹೇಳಿದ್ರ, ನೀವು ಏನ್ ತಿಂದಿರ್ತಾರಲ್ಲ ಅದನ್ನೆಲ್ಲವನ್ನ ಸಣ್ಣ 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 ಪುಡಿಯಾಗಿ ಉಂಡೆ ತರ ಕನ್ವರ್ಟ್ ಮಾಡುತ್ತ. ಆಮೇಲೆ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಇತ್ತು ಅಂತಂದ್ರೆ ಅವುಗಳನ್ನೆಲ್ಲವನ್ನ ಕೊಂದಾಕತ್ತ. ಇಷ್ಟ ನೆನ್ಪಿಟ್ಕೊಳ್ರಿ. ಅದು ಎಲ್ಲಿ ಬಿಡುಗಡೆ ಆಗುತ್ತೆ? ಜಠರದೊಳಗಡೆ. ಎಲ್ಲಾದ್ರೂ ಜಾಸ್ತಿ ಬಿಡುಗಡೆ ಆಯ್ತು ಅಂತಂದ್ ಹೇಳಿದ್ರ, ಕಂಟ್ರೋಲ್ ತಪ್ಪಿ ಜಾಸ್ತಿ ಬಿಡುಗಡೆ ಆಯ್ತು ಅಂತಂದ್ ಹೇಳಿದ್ರ ಅದನ್ನ ನಾವು ಅಸಿಡಿಟಿ ಅಂತ ಕರಿತೀವಿ. ಅಸಿಡ್ ಜಾಸ್ತಿ ಬಿಡುಗಡೆ ಆಗೋದ್ರಿಂದ ಅಸಿಡಿಟಿ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಮೆಲಕು ಹಾಕುವ ಪ್ರಾಣಿಗಳು ಜೀರ್ಣಿಸಬಲ್ಲ ಆದರೆ ಮನುಷ್ಯರಿಂದ ಸಾಧ್ಯವಾಗದ ಕಾರ್ಬೋಹೈಡ್ರೇಟ್ ಯಾವುದು ಅಂತಂದ್ ಹೇಳಿ. ಯಾವ್ದಂತಂದ ಹೇಳಿದ್ರೆ ಸೆಲ್ಯುಲೋಸ್ ಅಂತಂದ್ ಹೇಳ್ತೀವಿ. ಈಗ ನೋಡ್ರಿ, ಈಗ ನೀವು ಯಾವ್ದಾದ್ರು ಮೇವುಗಳನ್ನ ತಗೊಳ್ರಿ, ಅಥವಾ ನೆಕ್ಸ್ಟ್ ಯಾವ್ದಾದ್ರು ಇವಾಗ ಮೆಕ್ಕೆಜೋಳ, ಆಮೇಲೆ ಜೋಳ, ಕಬ್ಬು, ಏನ್ ಬೇಕಾದ್ ತಗೊಳ್ರಿ, ಅದ್ರೊಳಗಡೆ ಏನಂತಂದ ಹೇಳಿದ್ರೆ ಫೈಬರ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ. ಅದನ್ನ ನಾವು ಸೆಲ್ಯುಲೋಸ್ ಅಂತಂದ್ ಕರಿತೀವಿ. ಅದನ್ನ ಏನ್ ಮಾಡ್ತಾವ ಅಂತಂದ ಹೇಳಿದ್ರ ದನಗಳು ಏನ್ ಮಾಡ್ತಾವ ಅಂದ್ರೆ ಫಸ್ಟ್ ಎಲ್ಲ ತಿಂತಾವ. ಅದಾದ ನಂತರ ನೆಕ್ಸ್ಟ್ ಅವ್ ಮಲ್ಕೊಂಡಾಗ ರಿಟರ್ನ್ ತಗೊಂಬಂದು ಅವ್ ಬಾಯಿಯಿಂದ ಚೆಗಿಳಿಸಿ ತಿಂತಾವ. ಬಟ್ ಅದ್ರ ಹಂಗ್ ನಮ್ಗೇನಿಲ್ಲ, ಆತರ ಏನಿಲ್ಲ. ನಮ್ ಮನುಷ್ಯನಲ್ಲಿ ಅಂದ್ರೆ ಸೆಲ್ಯುಲೋಸ್ ನಾವು ತಿನ್ನಂಗಿಲ್ಲ, ಅಂದ್ರೆ ನಾವು ಫೈಬರ್ನ ಅಂದ್ರೆ ತಿನ್ನಂಗಿಲ್ಲ. ನೆನ್ಪಿಟ್ಕೊಳ್ರಿ, ನಾವೆಲ್ಲಾದ್ರೂ ಸೆಲ್ಯುಲೋಸ್ ಕೂಡ ನಾವು ತಿಂತಿದ್ವಿ ಅಂತಂದ್ರೆ ನಾವು ಹುಲ್ ತಿನ್ನೋದ, ಅದಾದ ನಂತರ ನೆಕ್ಸ್ಟ್ ತಪ್ಲಾ ತಿನ್ನೋದ, ಅಂದ್ರೆ ಎಲೆಗಳನ್ನ ತಿನ್ನೋದೆಲ್ಲ ಸ್ಟಾರ್ಟ್ ಮಾಡ್ತಿದ್ವಿ. ಗ್ಲೂಕೋಸ್ ನೆನ್ಪಿಟ್ಕೊಳ್ರಿ, ಗ್ಲೂಕೋಸ್ ನಮ್ ಬಾಡಿ ಒಳಗಡೆ ನಾವು ಊಟ ಮಾಡಿದ ನಂತರ ಮೈಟೋಕಾಂಡ್ರಿಯಾ ಒಳಗಡೆ ಶಕ್ತಿ ಬಿಡುಗಡೆ ಆಗತ್ತ. ಆ ಶಕ್ತಿ ಯಾವ್ದಂತಂದ ಹೇಳಿದ್ರೆ ಗ್ಲೂಕೋಸ್ ಅಂತಂದ್ ಹೇಳ್ತೀವಿ. C6H12O6 ಅಂತಂದ್ ಹೇಳಿ. ಸೈನ್ಸ್ ಕ್ಲಾಸ್ ನೋಡ್ರ ಒಂದು ಎಷ್ಟು ಚಂದ ಹೇಳಿದಾನೆ, ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತ. ಆಮೇಲೆ ಈ ಕೆಳಗಿನ ಯಾವ ಕಾಯಿಲೆಯು ಪ್ರೋಟೋಜೋವಾದಿಂದ ಬರುತ್ತಂತ ಕ್ವಶನ್ ಕೇಳಿದಾರೆ. ಪ್ರೋಟೋಜೋವಾದಿಂದ ಬರುವಂತದ್ದು ಯಾವ್ದಂತಂದ್ರೆ
ಮಲೇರಿಯಾ ಅಂತಂದ್ ಹೇಳ್ತೀವಿ. ಅದು ಯಾವ್ದ್ರಿಂದ ಅಂತಂದ್ ಹೇಳಿದ್ರೆ ಪ್ಲಾಸ್ಮೋಡಿಯಂ ಅಂತಂದ್ ಹೇಳಿ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತಂದ್ ಹೇಳ್ತಾರೆ. ಜಸ್ಟ್ ಪ್ಲಾಸ್ಮೋಡಿಯಂ ಅಂತ ನೆನ್ಪಿಟ್ಕೊಡ್ರಿ. ಇದರಿಂದ ಮಲೇರಿಯಾ ರೋಗ ಬರುತ್ತ. ಇದರಿಂದ ಏನ್ ಬರುತ್ತ? ಮಲೇರಿಯಾ ರೋಗ ಬರುತ್ತ. ಆಮೇಲೆ ಸ್ಕರ್ವಿ ರೋಗ ಯಾವ್ದು ಬರುತ್ತ? ವಿಟಮಿನ್ ಎ ಕಡಿಮೆ ಆಗೋದ್ರಿಂದ ರಾತ್ರಿ ಗುರುಡುತನ. ನೆನ್ಪಿಟ್ಕೊಳ್ರಿ, ರಾತ್ರಿ ಗುರುಡುತನ, ರಾತ್ರಿ ಕಾಣಿಸಂಗಿಲ್ಲ, ನೈಟ್ ಬ್ಲೈಂಡ್ನೆಸ್ ಅಂತಂದ್ ಹೇಳ್ತೀವಿ. ವಿಟಮಿನ್ ಬಿ ಕಡಿಮೆ ಆಗೋದ್ರಿಂದ ಯಾವ್ದಂತಂದ್ ಹೇಳ್ತೀವಿ? ಬೇರಿ ಬೇರಿ ರೋಗ. ನೆಕ್ಸ್ಟ್ ವಿಟಮಿನ್ ಸಿ ಕಡಿಮೆ ಆಗೋದ್ರಿಂದ ಯಾವ್ದು? ಸ್ಕರ್ವಿ ರೋಗ. ವಿಟಮಿನ್ ಡಿ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ರಿಕೆಟ್ಸ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ವಿಟಮಿನ್ ಇ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ಯಾವ್ದು? ಬಂಜತನ ಉಂಟಾಗತ್ತ, ಸೊ ಮಕ್ಕಳಾಗಂಗಿಲ್ಲ ಅಂತಂದ್ ಹೇಳ್ತೀವಿ. ಆಮೇಲೆ ವಿಟಮಿನ್ ಕೆ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ರಕ್ತ ಹೆಪ್ಪುಗಟ್ಟಂಗಿಲ್ಲ. ಸೊ ಇಷ್ಟೇನಂತಂದ್ ಹೇಳಿದ್ರೆ ರೋಗಗಳು, ಜನರಲ್ ರೋಗಗಳು, ಇವ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಟೆನೋಫೋರಾ ಅಂತಂದ್ ಹೇಳಿ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಟೆನೋಫೋರಾ ಅಂತಂದ್ ಹೇಳ್ತೀವಿ. ಇದ್ರದ ನಾರ್ಮಲ್ ಹೆಸರು ಏನು ಅಂತಂದ್ ಹೇಳಿ ಕ್ವಶನ್ ಕೇಳಿದ್ರೆ, ಇವುಗಳನ್ನ ನಾವು ಕೊಂಬು ಜಲ್ಲಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ ಅಂದ್ರೆ ಕೊಂಬು ಜಲ್ಲಿಗಳಂತ ಕರಿತೀವಿ. ಜೆಲ್ಲಿ ಫಿಶ್ ತರ ಕೊಂಬು ಜಲ್ಲಿಗಳು. ಇದೇನಂತಂದ್ ಹೇಳಿದ್ರೆ ಇಷ್ಟ ಪಾಯಿಂಟ್ಸ್ ಗಳು ಎದ್ರಲ್ಲಿ ಬರ್ತಾವ ಅಂತಂದ್ ಹೇಳಿದ್ರೆ ಸೈನ್ಸ್ ಒಳಗಡೆ ಬರುತ್ತ. ಯಾವ್ದು? ಸೈನ್ಸ್ ಒಳಗಡೆ. ಇನ್ನು ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ ಹೇಳಿದ್ರ ನಾವು ಮ್ಯಾಥ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಎಸ್, ಇಲ್ಲಿ ನೋಡ್ರಿ, ಫಸ್ಟ್ ನೆನ್ಪಿಟ್ಕೊಳ್ರಿ, 4 ರೆಸಿಪ್ರೋಕಲ್ ಏನು? 4 ಮತ್ತೆ ಅದ್ರದ್ದು ಹೃತ್ಕರ್ಮ ಅಂತಂದ್ ಹೇಳ್ತೀವಿ, ರೆಸಿಪ್ರೋಕಲ್. ಈಗ 4 ಐತಿ, ಇದ್ರ ರೆಸಿಪ್ರೋಕಲ್ ಅಂತಂದ್ ಹೇಳಿದ್ರ 1/4 ಅಂತಂದ್ ಬರಿತೀವಿ. ಈ ಎರಡದ್ರದ್ದು ಮೊತ್ತ ಕೇಳಿದಾರ, 4 + 1/4 ಅಂತಂದ್ ಹೇಳಿ. ಈಗ ಇದು ಭಿನ್ನ ರಾಶಿ ರೂಪದಲ್ಲಿ ಐತಿ, ಇಲ್ಲಿ ಏನು ಇಲ್ಲ ಅಂತಂದ್ ಹೇಳಿದ್ರೆ 1 ಅಂತಂದ್ ಇರುತ್ತೆ. ಇಲ್ಲಿ 1 ಐತಿ, ಇಲ್ಲಿ 4 ಐತಿ. ಇವೆರಡು ಸೇಮ್ ಬರ್ಬೇಕು ಅಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕು? ಲಸ ತಕ್ಕೋಬೇಕು. 1 ಮತ್ತು 4 ಲಸ ಎಷ್ಟಾಗತ್ತೆ? ಡಿವೈಡ್ ಆಗಂಗಿಲ್ಲ. 1 4 4, ಲಸ ಎಷ್ಟ್ ಬರತ್ತ ಅಂತಂದ್ ಹೇಳಿದ್ರೆ 4 ಬರುತ್ತೆ. ಇದು 4 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇಂಟು 4 ಮಾಡ್ಬೇಕು. ಹಂಗ ಮೇಲ್ಗಡ್ನು ಇಂಟು 4 ಮಾಡ್ಬೇಕು. ಇದು ಆಲ್ರೆಡಿ 4 ಐತಿ, ಇಂಟು 1 ಮಾಡ್ರಿ, ಮೇಲ್ಗಡ್ನು ಇಂಟು 1 ಮಾಡ್ರಿ. ಸೊ 4 ಒಂದೇ 4 ಆಯ್ತು. ಇಲ್ಲಿ ನೋಡ್ರಿ, 4 4 16 ಪ್ಲಸ್, ಸೊ 4 ಒಂದ್ಲೆ 4 ಐತಿ, 1 ಒಂದ್ಲೆ 1. ಟೋಟಲ್ ಏನಾಯ್ತಂದ್ರ 17/4 ಅಂತಂದ್ ಹೇಳಿ ಆನ್ಸರ್ ಬರುತ್ತೆ. ಪಾಯಿಂಟ್ ಕ್ಲಿಯರ್? ಸೊ ರಿಪೀಟ್ ಆಗಿ ಹೇಳಂಗಿಲ್ಲ, ಯಾಕಂತಂದ್ ಹೇಳಿದ್ರೆ ಟೈಮ್ ಜಾಸ್ತಿ ತಗೊಳತ್ತ. ಸೊ ಪಾಸ್ ಮಾಡಿ ಅಥವಾ ಹಿಂದೆ ಬಂದ್ ಇನ್ನೊಂದ್ಸರಿ ನೋಡ್ರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತೈತೆ. ನೆಕ್ಸ್ಟ್ ಕ್ವಶನ್ ಏನೈತೆ? 12, 18 ಮತ್ತು 22ರ HCF ಏನು ಅಂತ ಕೇಳಿದಾರೆ. LCM HCF ಒಳಗಡೆ ಬರುತ್ತೆ. ಈಗ ನೋಡ್ರಿ, 12, 18, 22 ಈ 3 ಏನ್ ಸಂಖ್ಯೆಗಳನ್ನ ತಗೊಳ್ರಿ. ನಾನ್ ನಿಮ್ಗೆ ಎಲ್ಲಾ ಕ್ಲಾಸ್ ಅಲ್ಲಿ ಹೇಳ್ತೀನಿ, 2, 3, 5, 7, ಮ್ಯಾಕ್ಸಿಮಮ್ 11. ಇಲ್ಲಿಂದನ ಸ್ಟಾರ್ಟ್ ಮಾಡ್ಬೇಕು. ಮೊದಲು 2ರಿಂದ ಸ್ಟಾರ್ಟ್ ಮಾಡ್ರಿ. 2 6 12, 2 9 18, 2 11 22. ಎಸ್, ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ 2ರಿಂದ ಎಲ್ಲಾ ಡಿವೈಡ್ ಆಗ್ತಾವ ನೋಡ್ರಿ. ಸರ್ ಆಗಂಗಿಲ್ರಿ. ನೆಕ್ಸ್ಟ್ 3ರಿಂದ ಎಲ್ಲಾ ಡಿವೈಡ್ ಆಗ್ತಾವ ನೋಡ್ರಿ. ಇವೆರಡು ಆಗ್ತಾವ್ರಿ, ಬಟ್ ಇದು ಆಗಂಗಿಲ್ಲ. ನೆಕ್ಸ್ಟ್ 4ರಿಂದ ಇಲ್ಲ 5ರಿಂದ ಮಾಡ್ಬೇಕು. ಆಗಂಗಿಲ್ರಿ. ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು. ಮುಂದೆ ಇವು ಡಿವೈಡ್ ಆಗಂಗಿಲ್ಲ, ಸ್ಟಾಪ್ ಮಾಡಿಬಿಡ್ಬೇಕು. ಅಂದ್ರ ಈ 2 ಅನ್ನೋದೇನಂತಂದ್ರೆ 3 ಸಂಖ್ಯೆಗಳನ್ನ ಡಿವೈಡ್ ಮಾಡುತ್ತ. ಅದನ್ನ ನಾವು HCF ಅಂತ ಕರಿತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ನಮ್ದು HCF ಎಷ್ಟಾಗತ್ತೆ ಅಂದ್ರೆ ಇಲ್ಲಿ 2 ಅಂತಂದ್ ಹೇಳಾಗತ್ತ. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ 3 ಸತತ ಪೂರ್ಣಾಂಕಗಳ ಮೊತ್ತ, ಕಾಂಜುಗೇಟಿವ್ ಇಂಟೀಜರ್ಸ್ ಅಂತಂದ್ ಹೇಳ್ತೀವಿ. ಸೊ 3 ಸತತ ಪೂರ್ಣಾಂಕ ಅಥವಾ ಕಾಂಜುಗೇಟಿವ್ ಇಂಟೀಜರ್ಸ್ ಮೊತ್ತ 126 ಆಗಿತ್ತಂತಂದ್ರೆ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತಂದ್ ಹೇಳಿ. ಈಗ 3 ಸತತ ಸಂಖ್ಯೆಗಳು ಅಂತಂದ್ ಹೇಳಿದ್ರ, ಈಗ ನೋಡ್ರಿ, 3 ಸತತ ಸಂಖ್ಯೆಗಳಂತಂದ್ ಹೇಳಿದ್ರ ನಾವು ಏನ್ ತಗೋಣ? 2 ತಗೋಣ, 3 ತಗೋಣ, 4 ತಗೋಣ, ಇಲ್ಲ 1 ತಗೋಣ, 2 ತಗೋಣ, ಹಿಂಗ್ ತಗೋಣ. ಇದನ್ನ ಹೆಂಗ್ ಬರಿಬಹುದು? 2ಅನ್ನ ನಾನು ಹೆಂಗ್ ಬರಿಬಹುದು ಅಂತಂದ್ ಹೇಳಿದ್ರ ಎಕ್ಸ್ ಅಂತ ಬರ್ಕೊಂತೀನಿ. ಇದನ್ನ ಹೆಂಗ್ ಬರಿತೀನಿ? x+1 ಅಂತ ಬರಿತೀನಿ. ಇದನ್ನ ಹೆಂಗ್ ಬರಿತೀನಿ? x+2 ಅಂತ ಬರಿತೀನಲ್ಲ. ಯಾಕಂದ್ರೆ x ವ್ಯಾಲ್ಯೂ 2 ಐತಿ. ಇಲ್ಲಿ 2 ಹಾಕ್ರಿ, 2 1 3 ಆಯ್ತು. ಇಲ್ಲಿ 2 ಹಾಕ್ರಿ, 2 2 4 ಆಯ್ತು. ಕರೆಕ್ಟಾ? ಸೊ ಈ ತರ ನಾವ್ ಏನಂತಂದ್ ಹೇಳಿದ್ರೆ ಯಾವ ಬೇಕಾದ ಸಂಖ್ಯೆಗಳನ್ನ ತಗೋಬಹುದು. ನಾವು 3 ಸಂಖ್ಯೆಗಳು ಅಂತಂದ್ ಹೇಳಿದ್ರೆ ಕಾಂಜುಗೇಟಿವ್ ಒಂದು x ಆಗಿರ್ಲಿ, ಅದ್ರ ನೆಕ್ಸ್ಟ್ ಸಂಖ್ಯೆ ಅಂದ್ರೆ x+1 ಆಗಿರುತ್ತೆ. ಅದ್ರ ನೆಕ್ಸ್ಟ್ ಸಂಖ್ಯೆ ಅಂತಂದ್ ಹೇಳಿದ್ರೆ x+2 ಆಗಿರುತ್ತೆ. 3 ಸತತ ಅವತರ ಮೊತ್ತ ಎಷ್ಟಾಗಿತಿ? 126 ಆಗಿತ್ತೆ. ಅಂದ್ರೆ ಇವುಗಳನ್ನ ನಾವ್ ಏನ್ ಮಾಡ್ಬೇಕು? ಕೂಡ್ಸ್ಕೋಬೇಕು. 1x 2x 3x ಕೂಡ್ಸ್ಕೊಡ್ರಿ. ಟೋಟಲ್ 3x ಆಯ್ತು. ನೆಕ್ಸ್ಟ್ ಆಮೇಲೆ 1 + 2 ಅಂತಂದ್ ಹೇಳಿದ್ರೆ 3 ಆಯ್ತು, 126. ನೆಕ್ಸ್ಟ್ 3x, ಇದ್ರ ಆ ಕಡೆ ಹೋಯ್ತಂದ್ರ ಮೈನಸ್ ಆಗತ್ತೆ. 126 - 3 ಅಂತಂದ್ ಹೇಳಿದ್ರೆ ಎಷ್ಟಾಯ್ತು? 123 ಆಯ್ತು.
ನೆಕ್ಸ್ಟ್ ನೋಡ್ರಿ ಎಕ್ಸ್ ಇಕ್ವಲ್ ಟು 123, ಇದು ಕೆಳಗಡೆ ಬರುತ್ತೆ ಡಿವೈಡ್ ಆಗತ್ತ, 3 4 12, 3 ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತಂದ ಹೇಳಿದ್ರ 41. ಬಟ್ ಆದ್ರ ಅವ್ರೇನ್ ಕೇಳಿದಾರ, ದೊಡ್ಡ ಸಂಖ್ಯೆ ಕೇಳಿದಾರ. ಸೊ ಫಸ್ಟ್ನೇ ಸಂಖ್ಯೆ ಏನು ಎಕ್ಸ್ ಅಂತಂದೈತ 41, ಸೆಕೆಂಡ್ ಸಂಖ್ಯೆ ಏನು ಎಕ್ಸ್ ಪ್ಲಸ್ 1 ಅಂತಂದೈತೆ 41 ಪ್ಲಸ್ 1 ಅಂತಂದ್ರೆ 42. ಆಮೇಲೆ ಮೂರನೇ ಸಂಖ್ಯೆ ಏನು ಎಕ್ಸ್ ಪ್ಲಸ್ 2 ಅಂತಂದೈತೆ 41 ಪ್ಲಸ್ 2 ಅಂತಂದ್ರೆ 43. ಅಂದ್ರ ದೊಡ್ಡ ಸಂಖ್ಯೆ ಯಾವ್ದಾಗತ್ತ ಇದ್ರಲ್ಲಿ 43 ಆಗತ್ತ. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ನಿಮಗ್ ಕೇಳ್ತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 12 ಇಲ್ಲಿ ಟೋಟಲ್ ಆಗಿ ಏನಂತಂದ್ರೆ 12 ತೂಕಗಳಿದಾವ, 40 45 ಈ ತರ. ಸೊ ಇವುಗಳದ್ದು ಸರಾಸರಿ ಎಷ್ಟು ಅಂತ ಕೇಳಿದಾರೆ. ಇಲ್ಲಿ ನೋಡ್ರಿ ಸರಾಸರಿ ಈಕ್ವಲ್ ಟು ನಾವೇನಂತಂದ್ ಹೇಳ್ತೀವಿ, ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದ ಹೇಳಿ. ನನಗೆ ಸರಾಸರಿ ಬೇಕು. ಆಲ್ರೆಡಿ ಒಟ್ಟು ಸಂಖ್ಯೆ ಎಷ್ಟಿದಾವ 12 ಇದಾವ. ಇವುಗಳನ್ನೆಲ್ಲವನ್ನ ಕೂಡ್ಸ್ಕೋಬೇಕು. ಎಲ್ಲವನ್ನ ಕೂಡ್ಸ್ರೆ ಎಷ್ಟಾಗತ್ತ? ಸೊ ಅಷ್ಟೊಂದು ಟೈಮ್ ಇಲ್ಲ ನಂಗೆ. ಸೊ ಎಲ್ಲವನ್ನ ಕೂಡ್ಸಿದ ನಂತರ ಟೋಟಲ್ ಸಮ್ ಎಷ್ಟಾಗತ್ತ ಅಂದ್ರ 768 ಆಗತ್ತ. ಸೊ ಹಂಗಾದ್ರೆ ಟೋಟಲ್ ಆಗಿ ನೋಡ್ರಿ 2 6 12, 2 3 6, 2 8 16, 2 4 8. ನೆಕ್ಸ್ಟ್ 6 6 36, 24 ಹೋಯ್ತು, 6 4 24. ಟೋಟಲ್ ಆಗಿ 64 ಕೆಜಿ ಅಂತಂದ ಹೇಳಿ ಬರುತ್ತೆ ಸರಾಸರಿ. ಎಲ್ಲವನ್ನ ನಾವು ಕೂಡ್ಸ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅನಿತಾ ಅದು 60 ಆಮೇಲೆ 80 ಅಂಕ ಗಳಿಸಿದಾರ. ಹಂಗಾದ್ರೆ ತಲಾ 50% ಇದು ಇದ್ದಾಗ ಅಂಕ ಎಷ್ಟು ಅಂತಂದ್ರೆ ಇಲ್ಲಿ ನೋಡ್ರಿ ಮಾರ್ಕ್ಸ್ ವೇಟೇಜ್ ಅಂತಂದ್ ಹೇಳ್ತೀವಿ. ಈಗ ನಾವು ಸರಾಸರಿ ಬರ್ಕೋಬೇಕಂತಂದ ಹೇಳಿದ್ರೆ ಏನ್ ಹೇಳ್ತೀವಿ, ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ, ಅದಾದ ನಂತರ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದ ಹೇಳಿ. ನಮ್ಗೆ ಇವಾಗ ವೇಟೇಜ್ ಇದು 50% ಐತೆ. ಸರಾಸರಿ ಈಕ್ವಲ್ ಟು ಇದು ಟೋಟಲ್ ಸಂಖ್ಯೆ ಎಷ್ಟು ಬರುತ್ತಾ 100% ತಗೊಂತೀವಲ್ಲ ನಾವು ಎದಕ್ ತಗೊಂತೀವಿ 100% ತಗೊಂತೀವಿ. ಇದು 60% ಅನ್ನೋದು ಎಷ್ಟೈತಿ, ವೇಟೇಜ್ ಎಷ್ಟೈತೆ ಅದ್ರದ್ದು 50% ಅಂತಂದೈತೆ. 60ದು ಜಸ್ಟ್ 50% ಅಂತಂದೈತೆ, ಕರೆಕ್ಟಾ? ಅದಾದ ನಂತರ ಪ್ಲಸ್ ಇನ್ನೊಂದೇನು 80 ಐತಿ ಅಂಕ, ಅದು ಕೂಡ 50% ಅಷ್ಟ ಐತಿ ಅಂತ ಹೇಳಿದಾರೆ. ಹಂಗಾದ್ರೆ ಇವಾಗ ಸರಾಸರಿಯನ್ನ ಕಂಡಿಡಿ ಎಷ್ಟಾಗತ್ತ ನೋಡ್ರಿ. ಸೊ ಇದು ಪರ್ಸೆಂಟೇಜ್ ಇವೆಲ್ಲ ಕ್ಯಾನ್ಸಲ್ ಆಗಿಬಿಡ್ತಾವ. ಇದು ಪರ್ಸೆಂಟೇಜ್ ಕಾಮನ್ ಬರುತ್ತೆ, ಇಲ್ಲಿ ತೆಗೆದ್ಬಿಟ್ಟು ಇದು ಪರ್ಸೆಂಟೇಜ್ ಕ್ಯಾನ್ಸಲ್ ಆಗ್ತಾವ. ಸೊ 60 ಇಂಟು 50 ಅಂತಂದ ಹೇಳಿದ್ರ 60 ಇಂಟು 50. ಸೊ ಟೋಟಲ್ ಆಗಿ ಎಷ್ಟಾಗತ್ತ ಅಂತಂದ್ರೆ 3000 ಆಗತ್ತೆ. ಪ್ಲಸ್ 80 ಇಂಟು 50 ಅಂತಂದ ಹೇಳಿದ್ರೆ ಇದು ಟೋಟಲ್ ಆಗಿ 4000 ಆಗತ್ತೆ ಡಿವೈಡೆಡ್ ಬೈ 100. ಇದಾದ ನಂತರ ನೆಕ್ಸ್ಟ್ ನೋಡಿ ಟೋಟಲ್ ಕೂಡಿಸ್ರಿ 7000 ಆಯ್ತು. ಅದಾದ ನಂತರ 100, 2 0 ಕ್ಯಾನ್ಸಲ್, 2 0 ಕ್ಯಾನ್ಸಲ್. ಅಂದ್ರೆ ಟೋಟಲ್ ವೇಟೇಜ್ ಸರಾಸರಿ ಅಂಕ ಎಷ್ಟು ಬರುತ್ತೆ ಅಂದ್ರೆ 70 ಅಂತಂದ ಹೇಳಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನ ಯಾವ ಭಿನ್ನರಾಶಿಯು 5% ಗೆ ಸಮ ಆಗೈತಿ ಅಂತಂದ ಹೇಳಿ. ಈ 5% ಅದನ್ನ ಭಿನ್ನರಾಶಿ ರೂಪದಲ್ಲಿ ಬರಿಬೇಕು ನಾವು. 5% ನ ಭಿನ್ನರಾಶಿ ರೂಪದಲ್ಲಿ ಹೆಂಗ್ ಬರಿತೀವಿ, 5% ನ ಹೆಂಗ್ ಬರಿತೀವಿ, ಡಿವೈಡೆಡ್ ಬೈ 100 ಅಂತಂದ ಹೇಳಿ. ಈಗ ನೋಡ್ರಿ 5 ಒಂದ್ಲೆ 5 20 ಅಂದ್ರೆ 1 ಡಿವೈಡೆಡ್ ಬೈ 20 ಅಂತಂದ ಹೇಳಿ. ಎಲ್ಲೈತಿ 1 ಡಿವೈಡೆಡ್ ಬೈ 20 ಅಂದ್ರೂ ಒಂದ, 5% ಅಂತಂತ ಹೇಳಿದ್ರು ಕೂಡ ಒಂದೇ ಆಗ್ತೈತಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೋಹಿತ್ ಮತ್ತು ಸಹೋದರಿಯ ವಯಸ್ಸಿನ ಅನುಪಾತ 3:4 ಆಗಿದ್ರ ಮೋಹಿತ್ಗೆ 18 ವರ್ಷವಾದ್ರ ಸಹೋದರಿಯ ವಯಸ್ಸು ಎಷ್ಟು ಅಂತಂದ ಹೇಳಿ. ಸಿಂಪಲ್ ಆಗೈತಿ. ಮೋಹಿತ್ ಸಹೋದರಿ. ಈಗ ಮೋಹಿತ್ ಅಂತಂದ್ ಹೇಳಿ ತಗೋತೀನಿ, ಆಮೇಲೆ ಅವಳ ಸಹೋದರಿ ಅಂತಂದ್ ಹೇಳಿ ತಗೊಳ್ಳೋಣ. ಇವ್ರದ್ದು ಅನುಪಾತ ಎಷ್ಟೈತೆ ಅಂತಂದ ಹೇಳಿದ್ರ 3:4 ಅಂತಂದೈತೆ. ಇವಾಗ ಮೋಹಿತನ ವಯಸ್ಸು ಎಷ್ಟೈತಿ, 18 ವರ್ಷ ಐತೆ. ಈಗ ಮೋಹಿತನ ವಯಸ್ಸು ಎಷ್ಟೈತೆ ಅಂತಂದ ಹೇಳಿದ್ರೆ 18 ವರ್ಷ ಐತೆ. ಇವ್ರದ್ದು ಕಂಡಿಡ್ಬೇಕು. ಈಗ ನೋಡ್ರಿ ಈ ತರ ಅನುಪಾತ ಕೊಟ್ರು ಅಂತಂದ ಹೇಳಿದ್ರೆ ಯಾವಾಗ್ಲೂ ಎಕ್ಸ್ ಅನ್ನ ಇಂಟು ಮಾಡ್ಬೇಕು. 3x, ಅದಾದ ನಂತರ ಮೋಹಿತನ ವಯಸ್ಸು ಎಷ್ಟಾಯ್ತು 3x ಆಯ್ತು, ಸಹೋದರಿ ವಯಸ್ಸು ಎಷ್ಟಾಯ್ತು 4x ಆಯ್ತು. ಇವಾಗಿಂದ ಕೊಟ್ಟಿದಾರ 3x ಇಕ್ವಲ್ ಟು ಎಷ್ಟು ಅಂತಂದೈತೆ 18 ಅಂತಂದೈತೆ. 3x ಇಕ್ವಲ್ ಟು 18, x ಇಕ್ವಲ್ ಟು ಎಷ್ಟಾಗತ್ತ 18 ಡಿವೈಡೆಡ್ ಬೈ 3 ಅಂದ್ರೆ 3 ಒಂದ್ಲೆ 3 6ಲೆ. ಸೊ x ಇಕ್ವಲ್ ಟು ಏನಂತಂದ ಹೇಳಿದ್ರೆ 6 ವರ್ಷ ಆಯ್ತು. ಹಂಗಾದ್ರೆ ಇವಾಗಿನ ಸಹೋದರಿ ವಯಸ್ಸು ಎಷ್ಟು, ಎಕ್ಸ್ ವ್ಯಾಲ್ಯೂ ಹಾಕ್ರಲ್ಲಿ 4 ಇಂಟು 6 ಅಂತಂದ ಹೇಳಿದ್ರ 24 ವರ್ಷ. ಈಗ ವಯಸ್ಸು ಎಷ್ಟೈತೆ ಅಂದ್ರೆ ಅವ್ರಿಗೆ 24 ವರ್ಷ ಐತೆ. ಅದಾದ ನಂತರ ಸೇಮ್ ಅದೇ ತರ ಇಲ್ಲಿ ಅನುಪಾತವನ್ನ ಕೊಟ್ಟಿದ್ದಾರೆ 3:7:x:4 ಈ ತರ ಐತಲ್ಲ. ಇದನ್ನ ಹೆಂಗ್ ಬರ್ಕೋದಂದ್ರ 3:7
ಡಬಲ್ ಇಷ್ಟು ಎಕ್ಸ್ ಇಷ್ಟು 4 ಅಂತಂದೈತೆ. ಇಲ್ಲಿ ಏನೈತಲ್ಲ ಇದನ್ನ ಡಿವೈಡೆಡ್ ಬೈ ಬರ್ಕೊಳ್ಳೋದ, ಇದೇನೈತಲ್ಲ ಇದನ್ನ ಈಕ್ವಲ್ ಬರ್ಕೊಳ್ಳೋದ. 3/7 ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 4 ಅಂತಂದೇಳಿ. ನಮಗೇನ್ ಕಂಡಿಡಿ ಅಂದನ ಎಕ್ಸ್ ಕಂಡಿಡಿ ಅಂದನ. ಇದನ್ನ ಆ ಕಡೆ ಕಳಿಸ್ರಿ ಮೇಲ್ಗಡೆ ಹೋಗುತ್ತೆ. 3 ಇಂಟು 4 ಡಿವೈಡೆಡ್ ಬೈ 7 ಈಕ್ವಲ್ ಟು ಎಕ್ಸ್. ಕೂಡ್ಸ್ರಿ 3×4 12 ಡಿವೈಡೆಡ್ ಬೈ 7 ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ 12 ಡಿವೈಡೆಡ್ ಬೈ 7 ಅಂತ ಹೇಳಿ ಬರುತ್ತೆ. ಈ ಕ್ವಶನ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಇವಾಗ ಬರ್ತಾವ ಕ್ವಶನ್ಸ್ ಗಳು ಆಲ್ಮೋಸ್ಟ್. ನೆಕ್ಸ್ಟ್ 2000ಕ್ಕೆ 6% ದರದಲ್ಲಿ 3 ವರ್ಷಗಳ ಸರಳ ಬಡ್ಡಿ ಎಷ್ಟು ಅಂತ ಹೇಳಿ ಏನೇನ್ ಕೊಟ್ಟಿದಾರ? 2000 ರೂಪಾಯಿ. ಪಿ ಈಕ್ವಲ್ ಟು ಎಷ್ಟೈತೆ ಅಂತಂದ ಹೇಳಿದ್ರೆ 2000 ಕೊಟ್ಟಿದ್ದಾರೆ. 6% ಅಂತಂದ ಹೇಳಿದ್ರೆ ಏನು ಆರ್ದು ರೇಟ್ ಅಂತಂದ ಹೇಳಿ 6%. 3 ವರ್ಷ ಅಂತಂದ ಹೇಳಿದ್ರೆ ಏನು ಟೈಮ್. ಈಗ ನಮ್ಗೆ ಏನ್ ಕೇಳಿದಾರೆ ಸರಳ ಬಡ್ಡಿ. ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತಂದೇಳಿ. ಪಿ ವ್ಯಾಲ್ಯೂ ಎಷ್ಟೈತಿ 2000 ಐತ್ರಿ. ಟಿ ವ್ಯಾಲ್ಯೂ ಎಷ್ಟೈತ್ರಿ 3 ಐತ್ರಿ. ಆರ್ ವ್ಯಾಲ್ಯೂ ಎಷ್ಟೈತಿ 6 ಡಿವೈಡೆಡ್ ಬೈ 100. ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 23 ಎಷ್ಟ 23 60. 60 ಇಂಟು 6 ಅಂತಂದ್ ಹೇಳಿದ್ರೆ 360. ಸೊ ಸರಳ ಬಡ್ಡಿ ಎಷ್ಟಾಯ್ತು ಅಂತಂದ್ ಹೇಳಿದ್ರೆ ಇಲ್ಲಿ 360 ರೂಪಾಯಿ ಆಗತ್ತ. ಪಾಯಿಂಟ್ ಕ್ಲಿಯರ್? ಸೊ ಸರಳ ಬಡ್ಡಿ ಮೇಲೆ ಕ್ವಶನ್ ಇದು. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಕೊಟ್ಟಿದಾನ. ಕಾರು 120 ನಿಮಿಷದಲ್ಲಿ, ಒಂದು ಕಾರ್ ಐತೆ 120 ನಿಮಿಷದಲ್ಲಿ ಎಷ್ಟ 38,000 ಮೀಟರ್ ಕ್ರಮಿಸಿದರೆ ವೇಗ ಎಷ್ಟಾಗತ್ತ ಅಂತಂದ ಹೇಳಿ ಕ್ವಶನ್ ಕೇಳಿದಾರ. ಈಗ ನಾವೇನ್ ಕೇಳಿ ನೋಡೋಣ. ಸೊ ಇದನ್ನ ವೇಗವನ್ನ ಕಿಲೋಮೀಟರ್ ಪರ್ ಅವರ್ ಅಂತಂದ್ ಹೇಳಿದಾರ. ವೇಗವನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಈಗ ನಾವು ಫಾರ್ಮುಲಾ ಬರ್ಕೋಣ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ನಮ್ಗ ಸ್ಪೀಡ್ ಅನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದ ಅಂತಂದ್ ಹೇಳಿದ್ರ ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಇರ್ಬೇಕು ಕಿಲೋಮೀಟರ್ ಅಲ್ಲಿ, ಟೈಮ್ ಯಾವ್ದ್ರಲ್ಲಿ ಇರ್ಬೇಕು ಅವರ್ ಒಳಗಡೆ. ಈಗ ನಾವು ಟೈಮ್ ಅನ್ನ ನೋಡೋಣ ಎಷ್ಟು ಕೊಟ್ಟಿದಾನ 120 ಮಿನಿಟ್ಸ್ ಅಂತಂದ್ ಹೇಳಿ. ಇದನ್ನ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ 2 ಅವರ್ ಅಲ್ಲ. 120 ಮಿನಿಟ್ಸ್ ಅಂತಂದ್ ಹೇಳಿದ್ರೆ ಎಷ್ಟು 2 ಅವರ್. ಅದಾದ ನಂತರ ಡಿಸ್ಟೆನ್ಸ್ ಈಕ್ವಲ್ ಟು ಎಷ್ಟೈತಿ 38,000 ಮೀಟರ್ ಅಂತಂದ್ ಹೇಳಿ. ಸೊ ಅಂದ್ರೆ 1 ಕಿಲೋಮೀಟರ್ಗೆ ಎಷ್ಟ 1000 ಮೀಟರ್ ಅಂದ್ರೆ 38,000 ಮೀಟರ್ ಅಂತಂದ್ ಹೇಳಿದ್ರ 38 ಕಿಲೋಮೀಟರ್. ನಮ್ಗೇನ್ ಕಂಡಿಡಿ ಅಂತಂದ್ ಹೇಳಿದ್ರ ಸ್ಪೀಡ್ ಕಂಡಿಡಿ. ಡಿಸ್ಟೆನ್ಸ್ ಎಷ್ಟು 38 ಡಿವೈಡೆಡ್ ಬೈ ಸ್ಪೀಡ್. ಇದು ಟೈಮ್ ಎಷ್ಟೈತಿ 2 ಐತಿ. ಸೊ 2 1 2 2 9 18 ಅಂದ್ರ 19 ಕಿಲೋಮೀಟರ್ ಪರ್ ಅವರ್ ಏನಾಗತ್ತ ಅಂದ್ರೆ ಇಲ್ಲಿ ಸ್ಪೀಡ್ ಆಗತ್ತ. ಪಾಯಿಂಟ್ ಕ್ಲಿಯರ್ ಎಲ್ರಿಗೂ? ಎಸ್. ಈಗ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೇಳಿದ್ದ ಅಂತಂದ ಹೇಳಿದ್ರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇತ್ತಂದ್ರೆ ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೇಳಿದ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಯಾವಾಗ್ಲೂ ಮೀಟರ್ ಅಲ್ಲಿ ಇರಬೇಕು, ಟೈಮ್ ಯಾವಾಗ್ಲೂ ಸೆಕೆಂಡ್ ಅಲ್ಲಿ ಇರಬೇಕು. ಇದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ನೆಕ್ಸ್ಟ್ 2x ಪ್ಲಸ್ 3y ಮೈನಸ್ 9z. ಆಮೇಲೆ ನೆಕ್ಸ್ಟ್ ಸೊ ಪ್ಲಸ್ 7 ಅಂದ್ರೆ ಇದು 7y 3z ಗಳ ಮೊತ್ತ ಎಷ್ಟು ಅಂತ ಕೇಳಿದ. ಬರ್ಕೋತೀನಿ ನೋಡ್ರಿ. 2x ಪ್ಲಸ್ 3y ಮೈನಸ್ 9z. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನು 7y ಪ್ಲಸ್ 3z. ಇವುಗಳು ಮೊತ್ತ ಅಂತಂದ್ರೆ ಕೂಡ್ಸ್ಬೇಕು. ಇವಾಗ ನೋಡ್ರಿ 2x ಇಲ್ಲೆಲ್ಲಾದ್ರೂ ಮತ್ತೆ ಎಕ್ಸ್ ಅದಾವೇನ್ ಇಲ್ಲ. 2x ಅಂತಂದೇಳಿ ಹಂಗ ಬರ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ y ಅದಾವೇನ್ರಿ ಸರ್ ಇಲ್ಲಿ ನೋಡ್ರಿ ಪ್ಲಸ್ 7y ಪ್ಲಸ್ 3y. ನೆನ್ಪಿಟ್ಕೊಡ್ರಿ ಪ್ಲಸ್ 7 ಪ್ಲಸ್ 3 ಅಂತಂದೈತೆ ಅಂದ್ರೆ ಟೋಟಲ್ ಕೂಡ್ಸಿದ್ರೆ ಎಷ್ಟಾಗತ್ತ ಪ್ಲಸ್ 10y ಅಂತಂದ ಹೇಳಿ. ನೆಕ್ಸ್ಟ್ ನೋಡ್ರಿ ಮೈನಸ್ 9z ಆಮೇಲೆ ಪ್ಲಸ್ 3z ಪ್ಲಸ್ 3. ಮೈನಸ್ 9 ಪ್ಲಸ್ 3 ಅಂತಂದ ಹೇಳಿದ್ರ ಕಳಿಬೇಕಾಗತ್ತ. ಮೈನಸ್ 9ರಲ್ಲಿ 3 ಕಳೆದ್ರೆ ಎಷ್ಟು 9ರಲ್ಲಿ 3 ಕಳೆದ್ರೆ ಎಷ್ಟು 6 ಉಳಿತು. ದೊಡ್ಡ ಸಂಖ್ಯೆ ಹಿಂದ್ಗಡೆ ಮೈನಸ್ ಐತೆ ಮೈನಸ್ 6 ಅಂದ್ರ ಮೈನಸ್ 6z ಅಂತಂದ ಹೇಳಿ ಬರುತ್ತೆ. ಆನ್ಸರ್ ನೋಡ್ರಿ 2x ಪ್ಲಸ್ 10y ಮೈನಸ್ 6z ನಮ್ದಿಲ್ ಆನ್ಸರ್. ಪಾಯಿಂಟ್ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ 2m ಮೈನಸ್ 3. 2m ಮೈನಸ್ 3 ಈಕ್ವಲ್ ಟು m ಡಿವೈಡೆಡ್ ಬೈ 3 ಪ್ಲಸ್ 7 ಅಂತಂದೈತೆ. ಹಂಗಾದ್ರೆ ಇಲ್ಲಿ m ನ ಬೆಲೆ ಎಷ್ಟು ಅಂತ ಹೇಳಿ ಕ್ವಶನ್ ಕೇಳಿದಾರೆ. ಕರೆಕ್ಟ್. ಈಗ m ವ್ಯಾಲ್ಯೂಗಳನ್ನ ಒಂದ್ ಕಡೆ ತಗೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ಸಂಖ್ಯೆಗಳನ್ನ ಒಂದ್ ತಗೊಳ್ಳೋಣ. ಇದನ್ನ ಈ ಕಡೆ ತಗೊಳ್ರಿ, ಸಂಖ್ಯೆನ ಆ ಕಡೆ ಕಳಿಸ್ರಿ. 2m ಇದನ್ನ ಈ ಕಡೆ ತಗೊಂಡ್ರ ಮೈನಸ್ m ಡಿವೈಡೆಡ್ ಬೈ 3 ಆಗತ್ತ ಈಕ್ವಲ್ ಟು 7 ಹಂಗ ಇರ್ಲಿ ಮೈನಸ್ 3 ಆ ಕಡೆ ಹೋಯ್ತಂದ್ರ ಪ್ಲಸ್ 3 ಆಗತ್ತ. ಮೊದಲು ಇದನ್ನ ಅಷ್ಟ ಸಾಲ್ವ್ ಮಾಡೋಣ. ನಾವು ಇಲ್ಲಿ ಏನೈತಲ್ಲ ಇದನ್ನ ಸಾಲ್ವ್ ಮಾಡೋಣ. 2m ಡಿವೈಡೆಡ್ ಬೈ 1 ಅಂತ ಏನು ಇಲ್ಲ ಅಂದ್ರೆ ಅಲ್ಲಿ 1 ಇರುತ್ತೆ. m ಡಿವೈಡೆಡ್ ಬೈ 3
1 ಮತ್ತು 3 ಲಸ ಎಷ್ಟಾಯ್ತು 3 ಆಗತ್ತ. ಸೊ ಇಲ್ಲಿ 3 ಬರ್ಬೇಕಂದ್ರೆ ಕೆಳಗಡೆ ಇಂಟು 3 ಮಾಡ್ಬೇಕು, ಹಂಗ ಮೇಲ್ಗಡೆನು ಇಂಟು 3 ಮಾಡ್ಬೇಕು. ಇಲ್ಲಿ ಆಲ್ರೆಡಿ ಸೇಮ್ ಐತೆ, ಇಂಟು 1 ಮಾಡ್ರಿ, ಇಂಟು 1 ಮಾಡ್ರಿ. 2m ಮೈನಸ್ 2m ಇಂಟು 3 ಅಂತಂದ್ರೆ 2 3 6 6m ಆಯ್ತು, ಮೈನಸ್ m. ಟೋಟಲ್ ಆಗಿ ನೋಡ್ರಿ 6m ಅಲ್ಲಿ 1m ಕಳೆದ್ರ 5m ಆಯ್ತು. ಸೊ 5m ಡಿವೈಡೆಡ್ ಬೈ 3 ಅಂತಂದ ಹೇಳಿ, 5m ಡಿವೈಡೆಡ್ ಬೈ 3. ಸೊ 7 ಪ್ಲಸ್ 3 ಎಷ್ಟಾಯ್ತು 10 ಆಯ್ತು. ಇದನ್ನ ಆ ಕಡೆ ಕಳಿಸ್ರಿ, 5m ಈಕ್ವಲ್ ಟು 10 ಇಂಟು 3 ಎಷ್ಟಾಗತ್ತ 30 ಆಗತ್ತ. ನೆಕ್ಸ್ಟ್ 5m ಈಕ್ವಲ್ ಟು 30 ಆದ್ರೆ m ವ್ಯಾಲ್ಯೂ ಎಷ್ಟಾಗತ್ತ 30 ಡಿವೈಡೆಡ್ ಬೈ 5 ಅಂತಂದ ಹೇಳಿದ್ರೆ 5 ಒಂದ್ಲೆ 5 ಆರ್ಲೆ. ಸೊ ವ್ಯಾಲ್ಯೂ ಎಷ್ಟಾಯ್ತು 6 ಅಂತಂದ ಹೇಳಿ ಆಗತ್ತ. ನೆಕ್ಸ್ಟ್ ನೋಡ್ರಿ, ಚತುರ್ಭುಜದ ಕೋನಗಳು 1:2:3:2 ಅನುಪಾತದಲ್ಲಿದ್ರೆ ಚಿಕ್ಕ ಕೋನ ಎಷ್ಟು ಅಂತಂದ. ಈಗ ನೋಡ್ರಿ ಚತುರ್ಭುಜ ಅಂತಂದ ಹೇಳಿ, ಚತುರ್ಭುಜ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಹಿಂಗೆ ಯಾವ್ದೋ ಬರುತ್ತೆ ಚತುರ್ಭುಜ ಅಂತಂದ ಹೇಳಿ, 4 ಭುಜ ಅಂತಂದ ಹೇಳಿ. ಸೊ ಅವು ಈಗ ಕೋನಗಳಿದಾವಲ್ಲ, ಈ ಕೋನಗಳೆಲ್ಲ ಏನಂತಂದ ಹೇಳಿದ್ರೆ 1 2 3 2 ಈ ಪ್ರಕಾರ ಇದಾವ. ಎಲ್ಲಾ ಕೋನಗಳನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ಅಂದ್ರ 360 ಡಿಗ್ರಿ ಬರುತ್ತೆ, ಎಲ್ಲಾ ಕೋನಗಳನ್ನ ಕೂಡಿಸಿದ್ರೆ. ಮೊದಲು ನಾವೇನ್ ಮಾಡ್ಬೇಕು, ಈ ಅನುಪಾತಗಳನ್ನ ಕೂಡಿಸ್ಬೇಕು. ಈ ಅನುಪಾತಗಳನ್ನ ನಾವೇನ್ ಮಾಡ್ಬೇಕಂತಂದ ಹೇಳಿದ್ರೆ ಕೂಡಿಸ್ಬೇಕು. ಇಲ್ಲ ಅಂತಂದ ಹೇಳಿದ್ರೆ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡ್ರಿ, 1:2:3:2 ಅದಾವ ಅಂತಂದ ಹೇಳಿದ್ರೆ ಇವುಗಳನ್ನ ನಾವು ನಾರ್ಮಲ್ ಆಗಿ ಬರ್ಕೋಬೇಕಂದ್ರೆ ಇವುಗಳಿಗೆ ಎಲ್ಲದಕ್ಕೂ ಎಕ್ಸ್ ಅನ್ನ ಇಂಟು ಮಾಡ್ಬೇಕು. ಇದೆಷ್ಟಾಯ್ತು ಎಕ್ಸ್ ಆಯ್ತು, ಪ್ಲಸ್ ಇದೆಷ್ಟಾಗತ್ತ 2x ಆಗತ್ತ, ಪ್ಲಸ್ 3x ಪ್ಲಸ್ 2x. ಸೊ ಟೋಟಲ್ ಆಗಿ ಎಷ್ಟಾಗತ್ತೆ ಇದು ಕೂಡ್ಸ್ರಿ, ಎಕ್ಸ್ ಪ್ಲಸ್ 2 ಪ್ಲಸ್ 3 ಪ್ಲಸ್ 2 ಅಂತಂದ ಹೇಳಿದ್ರೆ ಟೋಟಲ್ ಆಗಿ 8 ಆಗತ್ತೆ. ಟೋಟಲ್ ಆಗಿ ಎಷ್ಟಾಗತ್ತೆ 8x ಆಗತ್ತೆ. ಇದೇನಂತಂದ್ರೆ ಕೋನಗಳ ಮೊತ್ತ. ಸೊ ಟೋಟಲ್ ಆಗಿ ಎಷ್ಟೈತಿ ಕೋನಗಳ ಮೊತ್ತ 8x ಈಕ್ವಲ್ ಟು 360 ಡಿಗ್ರಿ. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ನೋಡಿ 360 ಡಿವೈಡೆಡ್ ಬೈ 8 ಅಂತಂದ್ರೆ 8 ಒಂದ್ಲೆ 8 4 32, 8 5 40. ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತಂದ್ರೆ 45. ಈಗೇನ್ ಕೇಳಿದಾರೆ, ಚಿಕ್ಕ ಕೋನ ಕೇಳಿದಾರೆ. ಇದ್ರಲ್ಲಿ ಚಿಕ್ಕ ಕೋನ ಯಾವುದು ಎಕ್ಸ್ ಅಲ್ಲ, ಇವೆಲ್ಲ ದೊಡ್ಡ ದೊಡ್ಡ ಕೋನಗಳಾಗ್ತವೆ. ಚಿಕ್ಕ ಕೋನ ಎಕ್ಸ್ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು 45 ಡಿಗ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಳಕೋನವು ಇರುವ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು? 135 ಡಿಗ್ರಿ ಇರುವ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು ಅಂತಂದ ಹೇಳಿ ಕೇಳಿದಾರ. ಈಗ ತುಂಬಾ ನೆನ್ಪಿಟ್ಕೊಳ್ರಿ ಕ್ಲಿಯರ್ ಆಗಿ. ಈಗ ಹೊರಕೋನ ಅಂತಂದ ಹೇಳಿ ಬರುತ್ತೆ. ಸೊ ಹೊರಕೋನವನ್ನ ಕಂಡಿಡ್ಬೇಕು. ಇದು ಒಳಕೋನ ಐತೆ, ಹೊರಕೋನ. ಸೊ ಟೋಟಲ್ ಆಗಿ ಎಷ್ಟು 180 ಡಿಗ್ರಿ ಮೈನಸ್ 135 ಡಿಗ್ರಿ ಮಾಡ್ಬೇಕು. ಎಷ್ಟು ಬರುತ್ತಾ 45 ಡಿಗ್ರಿ ಬರ್ತೈತಿ. ಇದೇನಂತಂದ್ರೆ ನಾವು ಹೊರಗಡೆ ಇರೋ ಕೋನವನ್ನ ಕಂಡಿಡ್ಕೊಂಡು, ಈಗ ಯಾವ್ದೋ ಈ ರೀತಿಯಾಗಿ ಹಿಂಗ್ ಬಹುಭುಜಾಕೃತಿಗಳಿದಾವ, ಇನ್ನು ಇದೆಲ್ಲ ಹಿಂಗೆಲ್ಲ ಹಿಂಗ್ ಕಂಪ್ಲೀಟ್ ಆಗತ್ತ. ಇದು ಒಳಗಡೆ ಇರೋ ಕೋನ 135 ಡಿಗ್ರಿ, ಎಲ್ಲವನ್ನ ಒಳಗಡೆ ಇರೋನೆಲ್ಲ ಕೂಡ್ಸಿದ್ರೆ 180 ಡಿಗ್ರಿ ಇರುತ್ತೆ. ಸೊ ನಾವು ಮೈನಸ್ ಮಾಡ್ಕೊಂಡಾಗ ಹೊರಗಡೆ ಕೋನ ಬರುತ್ತೆ 45 ಡಿಗ್ರಿ ಅಂತಂದ ಹೇಳಿ ಬಂತು. ಪಾಯಿಂಟ್ ಕ್ಲಿಯರ್? ಎಸ್. ಸೊ ಇವಾಗ ಬಾಹುಗಳ ಸಂಖ್ಯೆ ಕಂಡಿಡ್ಕೋಬೇಕು. ಬಾಹುಗಳ ಸಂಖ್ಯೆ ಟೋಟಲ್ ನಮ್ದು ಡಿಗ್ರಿ ಎಷ್ಟು ಬರುತ್ತೆ 360 ಡಿಗ್ರಿ ಡಿವೈಡೆಡ್ ಬೈ ಹೊರಗಡೆ ಕೋನ ಎಷ್ಟೈತಿ 45 ಐತೆ. ಸೊ ಎಷ್ಟಾಗತ್ತೆ ನೋಡ್ರಿ 45 ಒಂದ್ಲೆ 45 ಎಂಟ್ಲೆ. ಸೊ ಟೋಟಲ್ ಆಗಿ 8 ಬಾಹುಗಳಂತಂದ ಹೇಳಿ ಬರ್ತಾವ. ಅದಾದ ನಂತರ ನೆಕ್ಸ್ಟ್ 28 ಮೀಟರ್ ಉದ್ದದ 10 ಮೀಟರ್ ಅಗಲದ ಆಯತದ ದಾರದಿಂದ ಚೌಕವನ್ನ ಮಾಡಿದರೆ ಅದರ ಬಾಹು ಎಷ್ಟು ಅಂತಂದ ಹೇಳಿ ಕೇಳಿದಾರೆ. ಈಗ ಒಂದು ಆಯತ ಐತೆ, ನೆನ್ಪಿಟ್ಕೊಡ್ರಿ, ಕ್ಲಿಯರ್ ಆಗಿ ಕೇಳಿಸ್ಕೊಡ್ರಿ. ಈ ತರ ಒಂದ್ ಆಯತ ಐತೆ, ಈ ತರ. ಸೊ ಇದ್ರದ್ದು ಉದ್ದ ಎಷ್ಟೈತೆ ಅಂತಂದ್ರೆ 28 ಮೀಟರ್, ಅಗಲ ಎಷ್ಟೈತಿ 10 ಮೀಟರ್. ಇದನ್ನ ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಚೌಕವನ್ನಾಗಿ ಕನ್ವರ್ಟ್ ಮಾಡಿದಾರೆ. ಈ ತರ ಚೌಕ, ಈ ತರದ್ ಎಲ್ಲಾ ಬಾಹುಗಳು ಏನಿರ್ತಾವ ಅಂದ್ರ ಸೇಮ್ ಇರ್ತಾವ. ಹಂಗಾದ್ರ ಅದ್ರ ಬಾಹು ಎಷ್ಟು ಉದ್ದ ಅಂತಂದ್ ಕೇಳಿದಾರ. ಎಸ್ ಇಲ್ಲಿ ನೋಡ್ರಿ, ಇಷ್ಟು ಇಲ್ಲಿಂದ ಹಿಡ್ಕೊಂಡು ಇದು ಏನಂತಂದ್ರೆ ಒಂದು ದೊಡ್ಡ ದಾರ ಅಂತ ಅನ್ಕೊಳ್ರಿ. ಇದ್ರ ಸುತ್ತಳತೆ ಕಂಡು ಹಿಡ್ಕೊಳ್ರಿ. ಇದ್ರ ಸುತ್ತಳತೆ ಎಷ್ಟಾಗತ್ತ ನೋಡ್ರಿ 28 10, ಇದನ್ನು ಕೂಡಿಸ್ರೆ 10, ಸಾರಿ ಇದು 28 ಆಗತ್ತ. ಆಮೇಲೆ ಇದು 10, 28 28 10 10 ಎಲ್ಲಾನು ಕೂಡಿಸಿ ಬಿಡ್ಬೇಕು. ಅದೇನಂತಂದ್ರೆ ನಮ್ದು ಸುತ್ತಳತೆ ಆಗತ್ತ. ಫಾರ್ಮುಲಾ ಬೇಡವೇ ಬೇಡ ಅದಕ್ಕೆ. 28 ಪ್ಲಸ್ 10 ನೆಕ್ಸ್ಟ್ 28 ಪ್ಲಸ್ 10 ಟೋಟಲ್ ಎಷ್ಟಾಗತ್ತ 56 66 76. 28 28 56 66 76 ಟೋಟಲ್ ಆಗಿ ಎಷ್ಟಾಗತ್ತ ಅಂತಂದ್ರೆ 76 ಮೀಟರ್ ಆಯ್ತು. ಈ 76 ಮೀಟರ್ ಏನಂತಂದ ಹೇಳಿದ್ರೆ ಅದನ್ನ ತಗೊಂಡ್ ನಾವೇನ್ ಮಾಡ್ಬೇಕು, ಸ್ಕ್ವೇರ್ ಮಾಡ್ಕೋಬೇಕು. ಸ್ಕ್ವೇರ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಇಲ್ಲಿ ಎಲ್ಲಾ ಸೈಡ್ ಗಳು ಎಷ್ಟಿದಾವು ಎ ಇದಾವೆ, ಎಲ್ಲಾ ಸೇಮ್ ಇರ್ತಾವ. ಅಂದ್ರೆ ಟೋಟಲ್ ಆಗಿ ಇದ್ರ ಸುತ್ತಳತೆ ಎಷ್ಟ 4a, ಅಂದ್ರೆ ಟೋಟಲ್ ಆಗಿ 76 ಆಗತ್ತ. ಎ ಈಕ್ವಲ್ ಟು ಎಷ್ಟಾಗತ್ತ ನೋಡ್ರಿ 76 ಡಿವೈಡೆಡ್ ಬೈ 4 ಅಂತಂದ ಹೇಳಿದ್ರೆ
ಆನ್ಸರ್ ಎಷ್ಟು ಬರುತ್ತೆ? 4 4 9 ಸೊ ಅಂದ್ರೆ ಟೋಟಲ್ ಆಗಿ 19 ಮೀಟರ್ ಬರುತ್ತೆ. ಇದು 19 ಮೀಟರ್ 19 ಮೀಟರ್ 19 ಮೀಟರ್ 19 ಮೀಟರ್ ಅನ್ನೋ ಒಂದು ಸ್ಕ್ವೇರ್ ಅನ್ನ ನಾವು ರಚನೆ ಮಾಡ್ಕೋಬಹುದು ಅಂತಂದೇಳಿ. ಇದೇನಂತಂದ ಹೇಳಿದ್ರ ನಾವು ಇಲ್ಲಿವರೆಗೂ ಮ್ಯಾಥ್ಸ್ ಸೆಕ್ಷನ್ ಅನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಇನ್ನೇನ್ ಮಾಡೋಣ? ಕೊನೆಯದಾಗಿ ರೀಸನಿಂಗ್ ಸೆಕ್ಷನ್. ಇಲ್ಲಿ ನೋಡ್ರಿ, ಟೋಟಲ್ ಪ್ಲೇಯರ್ಸ್ ಗಳನ್ನ ಕಂಡಿಡ್ಬೇಕು. ಪ್ಲೇಯರ್ ಪೊಸಿಷನ್ ಕೊಟ್ಟಿದಾರ ಮೇಲಿನಿಂದ 14. ಇಲ್ಲಿ ಏನಂತಂದ ಹೇಳಿದ್ರೆ ಮೇಲ್ಗಡೆಯಿಂದ ಏನಂತಂದ ಹೇಳಿದ್ರೆ 14ನೇ ಪೊಸಿಷನ್. ಆಮೇಲೆ ಕೆಳಗಡೆಯಿಂದ ಅಂತಂದ ಹೇಳಿದ್ರೆ ನೋಡ್ರಿ, ಕೆಳಗಡೆಯಿಂದ ಏನಂತಂದ ಹೇಳಿದ್ರೆ 13ನೇ ಪೊಸಿಷನ್. ಹಂಗಾದ್ರೆ ಒಟ್ಟು ಜನಸಂಖ್ಯೆ ಎಷ್ಟು ಜನ ಇದಾರ ಅಂತ ಕ್ವಶನ್ ಕೇಳಿದಾರ. ಈ ತರ ಕ್ವಶನ್ ಬಂದಾಗ ಒಂದು ಫಾರ್ಮುಲಾವನ್ನ ನೆನ್ಪಿಕೊಡ್ರಿ. ಏನಂತಂದ ಹೇಳಿದ್ರೆ ಒಟ್ಟು ಜನ ಈಕ್ವಲ್ ಟು ಮೇಲಿನ ಸ್ಥಾನ ಅದಾದ ನಂತರ ಪ್ಲಸ್ ಕೆಳಗಿನ ಸ್ಥಾನ -1 ಅಂತಂತ ಹೇಳಿ. ಇಷ್ಟೇ, ಈ ಫಾರ್ಮುಲಾ ಹಾಕಿಬಿಡಕ್. ಮೇಲಿನ ಸ್ಥಾನ ಎಷ್ಟೈತಿ? 14 ಪ್ಲಸ್ ಕೆಳಗಿನ ಸ್ಥಾನ ಎಷ್ಟೈತಿ? 13 -1. 14 ಪ್ಲಸ್ 13 ಅಂತಂದ್ರೆ 27 -1 ಅಂದ್ರೆ ಟೋಟಲ್ ಆಗಿ ಎಷ್ಟಾಗತ್ತೆ? ಎಷ್ಟು ಜನ ಇದಾರ? ಟೋಟಲ್ ಆಗಿ 26 ಜನ ಇದಾರ ಅಂತಂದೇಳಿ. ಇಷ್ಟೇ, ಬಹಳ ಈಸಿ ಐತೆ. ಅದೀಗ ಆರಾಮಾಗಿ 2 ಮಾರ್ಕ್ಸ್ ಬರುತ್ತೆ. ಕಂಪಲ್ಸರಿ 100% ಬರುವಂತ ಕ್ವಶನ್ ಅದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಅರ್ಥ ಅನ್ನ ಈ ರೀತಿಯಾಗಿ ಬರೆದಿದ್ದಾರೆ. EARTH ಅನ್ನ ಏನಂತ ಬರ್ದಾರ ಅಂದ್ರ AERHT ಅಂತಂದ ಹೇಳಿ ಬರ್ದಿದಾರ. ಹಂಗಾದ್ರ ನಾವು HEART ಅನ್ನ ಹೆಂಗ್ ಬರೀತಾರ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ನಾನು ಇಲ್ಲಿವರೆಗೂ ನಿಮ್ಗೆ ಏನಂತಂದ ಹೇಳಿದ್ರ ಎಕ್ಸ್ಪ್ಲನೇಷನ್ ಮಾಡ್ಕೊಂತ ಬಂದಿದ್ದೀನಿ. ನೀವು ಟ್ರೈ ಮಾಡ್ತಾರ ಯಾರಾದ್ರೂ? ಇಲ್ಲ ನಾನೇ ಹೇಳ್ಬಿಡಿ. ಇಲ್ಲಿ ನೋಡ್ರಿ, ಕ್ರಾಸ್ ಆಗಿ ಈ ತರ ಏನಂತಂದ ಹೇಳಿದ್ರ ಕ್ರಾಸ್ ಆಗಿ ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಬರೆದಾರ. ನಾವು ಅದೇ ತರ ಬರೀಬೇಕು. ಈ ಮಿಡಲ್ ಹಂಗ ಬರಿಬೇಕು ಎ ಅಂತಂದೇಳಿ, ಇವುಗಳನ್ನ ಕ್ರಾಸ್ ಆಗಿ ಬರೀಬೇಕು. EHATR ಅಂತಂದೇಳಿ, EHATR ಎಲ್ಲೈತಿ? EHATR. 4th ಆಪ್ಷನ್ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ನಾವು ಈ ತರ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡುವಾಗ ಫಸ್ಟ್ ಗೆ ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಎಲ್ಲಾನು ಬರ್ಲಿಲ್ಲ, ನಾವು ಕ್ರಾಸ್ ಇಂದ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಅದು ಬರ್ಲಿಲ್ಲ, ಯಾವಾಗ್ಲೂ ಏನಂತಂದ್ರೆ ಅದ್ರ ಈ ಆಪ್ಷನ್ ಅನ್ನ ಚೆಕ್ ಮಾಡ್ಕೋಬೇಕು. ಫಸ್ಟ್ ಆಪ್ಷನ್ ಇದು, ಸೆಕೆಂಡ್ ಬರ್ಲಿಲ್ಲ ಅಂದ್ರೆ ಇದು ಬರ್ಲಿಲ್ಲ ಅಂತಂದ್ರೆ ಲಾಸ್ಟ್ 3rd ಆಪ್ಷನ್. ಈ 3ರಲ್ಲೇ ನಿಮ್ ಕ್ವಶನ್ಸ್ ಗಳು ಬರ್ತಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರೊಡ್ಯೂಸಿಂಗ್ ಅಕ್ಷರವನ್ನ ವರ್ಣಮಾಲೆ ಅಂತ ಜೋಡಿಸಿದ್ರೆ ಎಷ್ಟು ಅಕ್ಷರಗಳ ಸ್ಥಾನ ಬದಲಾಗಂಗಿಲ್ಲ ಅಂತಂದೇಳಿ. ನೆನ್ಪಿಟ್ಕೊಳ್ರಿ, ನಾನು ಬರೀತೀನಿ ನೋಡ್ರಿ. ABCDEFGHIJKLMNOPQRSTUVWXYZ ಅಂತಂದೇಳಿ. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಪ್ರೊಡ್ಯೂಸಿಂಗ್ ಅಂತಂದ ಹೇಳಿ ಬರಿತೀನಿ. PRODUCING ಅಂತಂದೇಳಿ. ಇದನ್ನ ನಾನು ಬಾಕ್ಸ್ ಹಾಕ್ತೀನಿ. ಈ ತರ ಅಕ್ಷರ ಮಾಲೆಯಲ್ಲಿ ಬರೋ ತರ ಬರಿಬೇಕಂತ ಹೇಳಿದಾರಲ್ಲ, ಸುಮ್ಮನೆ ಎದಕ್ಕೆ ಪ್ರಾಬ್ಲಮ್? ಈ ತರ ನಾನೊಂದ್ ಹಿಂಗ್ ಬಾಕ್ಸ್ ಅನ್ನ ಹಾಕೊಂತೀನಿ, ನಮ್ಗೆ ಈಸಿಯಾಗಿ ಗೊತ್ತಾಗ್ಬೇಕು. ನಿಮ್ಗೆ ಅರ್ಥ ಆಗೋ ತರ ಪೆನ್ ಚೇಂಜ್ ಮಾಡ್ತೀನಿ. ನೀವು ಪೆನ್ ಚೇಂಜ್ ಮಾಡಕ್ ಹೋಗ್ಬೇಡ್ರಿ, ನಾನ್ ಮಾಡ್ತೀನಿ. ಈಗ ನಮಗ ವರ್ಣಮಾಲೆ ಪ್ರಕಾರ ಈ ಪ್ರೊಡ್ಯೂಸಿಂಗ್ ಒಳಗಡೆ ಫಸ್ಟ್ ಅಕ್ಷರ ಯಾವ್ದು ಬರುತ್ತೆ? ಪ್ರೊಡ್ಯೂಸಿಂಗ್ ಪ್ರಕಾರ ಫಸ್ಟ್ ಅಕ್ಷರ ಯಾವ್ದು ಬರುತ್ತೆ? ಈಗ ನೋಡ್ರಿ, PRODC ಅಂತಂದ ಹೇಳಿದ್ರೆ ಸಿ ಫಸ್ಟ್ ಐತಲ್ಲ, ಸಿ ಬರುತ್ತೆ. ಅಂದ್ರ ನಾವ್ ಏನ್ ಮಾಡಿದ್ವಿ? ಸಿ ಅನ್ನ ಬರ್ಕೊಂಡ್ವಿ. ನೆಕ್ಸ್ಟ್ ಸಿ ಆದ ನಂತರ ಏನ್ ಬರುತ್ತೆ ನೋಡ್ರಿ? ನೆಕ್ಸ್ಟ್ ಡಿ ಬರುತ್ತ್ರಿ. ಡಿ ಅನ್ನ ಬರ್ಕೊಂಡೆ. ಅದಾದ ನಂತರ ಅಕ್ಷರಮಾಲೆ ಪ್ರಕಾರ ನೆಕ್ಸ್ಟ್ ಯಾವ್ದು ಬರುತ್ತೆ? ಡಿ ಆದ ನಂತರ ನೆಕ್ಸ್ಟ್ ಸರ್ ಜಿ ಬರುತ್ತ್ರಿ. ಜಿ ಆದ ನಂತರ ನೋಡ್ರಿ, ಜಿ ಆದ ನಂತರ ಐ ಬರುತ್ತೆ. ಐ ಆದ ನಂತರ ಏನ್ ಬರುತ್ತೆ ನೋಡ್ರಿ? ಇಲ್ಲಿ ಏನ್ ಚೆಕ್ ಮಾಡಿದ್ರೆ ಎನ್ ಬರುತ್ತೆ. ಎನ್ ಆದ ನಂತರ ನೆಕ್ಸ್ಟ್ ನೋಡ್ರಿ ಎನ್ ಓ ಬರುತ್ತಲ್ಲ, ಓ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನು? ಪಿ ಬರುತ್ತೆ. ನೆಕ್ಸ್ಟ್ ಆರ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಯು ಬರುತ್ತೆ. ಇವಾಗ ಚೆಕ್ ಮಾಡ್ರಿ ಯಾವ್ದ್ರ ಪ್ಲೇಸ್ ಚೇಂಜ್ ಆಗೈತೆ, ಯಾವ್ದ್ರದ್ರು ಅಂದ್ರೆ ಏನ್ ಕೇಳಿದ್ರೆ ಎಷ್ಟು ಅಕ್ಷರಗಳ ಸ್ಥಾನ ಬದಲಾಗಿಲ್ಲ. ನೋಡ್ರಿ, ಇದ್ರದ್ ಪ್ಲೇಸ್ ಇಲ್ಲಿ ಸಿ ಬಂದೈತೆ, ಪಿ ಬರ್ಬೇಕಿತ್ತು, ಬದಲಾಗೈತಿ. ಇದ್ರದ್ದು ಏನಂತಂದ ಹೇಳಿದ್ರೆ ಬದಲಾಗೈತಲ್ಲ. ನೆಕ್ಸ್ಟ್ ಇದ್ರದ್ ನೋಡ್ರಿ ಬದಲಾಗೈತೆ, ಇದ್ರದ್ದು ಬದಲಾಗೈತೆ, ಇದ್ರದ್ದು ಬದಲಾಗೈತೆ, ಇದ್ರದ್ದು ಬದಲಾಗೈತಿ, ಇದ್ರದ್ದು ಬದಲಾಗೈತಿ. ಸೊ ಯಾವ್ದಾದ್ರು ಬದಲಾಗೈತೆ? ಬದಲಾಗದೆ ಇರೋದು
ನೋಡ್ರಿ ಇದ್ದ ಆನ್ಸರ್ ಹೇಳ್ರಿ, ಯಾವ್ದು ಬರ್ಲಿಲ್ಲ ಅಂತಂದ ಹೇಳಿದ್ರ ನನ್ ಅಂತಂದ ಹೇಳಿ. ಸೊ ಯಾವ್ದಾದ್ರು ಪ್ಲೇಸ್, ಈಗ ನೋಡ್ರಿ ನಾನು ಫಾರ್ ಎಕ್ಸಾಂಪಲ್ ಎ ಇದ್ದ ಜಾಗದಾಗ ಮತ್ ಹೊಳ್ಳಿ ಏನ ಬಂತಂತಂದ ಹೇಳಿದ್ರೆ ಕೆಳಗಡೆ, ಸೊ ಇದ್ರ ಸ್ಥಾನ ಬದಲಾಗಿಲ್ಲ ಅಂತಂದ ಹೇಳಿ ಅವಾಗ 1 ಅಂತಂದ ಹೇಳ್ಬೇಕು. ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳ್ರಿ, ನಾನು ಆಗ್ಲೇ ಹೇಳ್ಕೊಟ್ಟೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ ಸರಿ ಸಂಖ್ಯೆ ನಂತರ ಸರಿ ಸಂಖ್ಯೆ ಅಂತಂದ ಹೇಳಿದ್ರ ಸಮ ಸಂಖ್ಯೆ ಅಂತಂದ ಹೇಳ್ತೀವಿ. ಸಮ ಸಂಖ್ಯೆ ಆದ್ಮೇಲೆ ಏನಂತಂದ ಹೇಳಿದ್ರ 4 ಬರ್ಬೇಕು, ಹಿಂದ್ ಸಮ ಸಂಖ್ಯೆ ಬರ್ಬೇಕು, ಆಮೇಲೆ 4 ಬರ್ಬೇಕು. ಅಂತಾವ್ ಎಷ್ಟು ಇದಾವ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಈಗ ನೋಡ್ರಿ ನಾನು ಸ್ವಲ್ಪ ಜೂಮ್ ಮಾಡ್ತೀನಿ. ಸಮ ಸಂಖ್ಯೆ ಇರ್ಬೇಕು. ಫಸ್ಟ್ ಏನ್ ಮಾಡೋನು, 4 ಇಲ್ದಾವ್ ನೋಡೋನು. ಇಲ್ಲಿ 4 ಐತಿ, ಇಲ್ಲಿ 4 ಐತಿ, ಇಲ್ಲಿ 4 ಐತಿ, ನೆಕ್ಸ್ಟ್ ಇಲ್ಲಿ 4 ಐತಿ, ಆಮೇಲೆ 4 ಐತಿ, ಮತ್ತೆಲ್ಲೈತಿ ಇಲ್ಲಿ 4 ಐತಿ. ಎಲ್ಲಾ ಕಡೆ 4 ಆದ್ವಲ್ಲ, ಇಷ್ಟ ಅಲ್ಲ ಮತ್ತೆಲ್ಲಾದ್ರು? ಎಸ್, ಇಷ್ಟ ಅದಾವ. ಇದ್ರ ಹಿಂದ್ಗಡೆ ಸಮ ಸಂಖ್ಯೆ ಬರ್ಬೇಕು ಇವಾಗ. ಇಲ್ಲಿ ನೋಡ್ರಿ, ಇಲ್ಲಿ 4 ನಂತರ ಸಮ ಸಂಖ್ಯೆ ಏನಂತಂದ್ರೆ 4 ಮೊದ್ಲು ಬರ್ಬೇಕು, ಅದಾದ ನಂತರ ಸಮ ಸಂಖ್ಯೆ ಬರ್ಬೇಕು. ಇಲ್ಲಿ ನೋಡ್ರಿ 4 ಆದ ನಂತರ 1 ಬಂದೈತೆ ಅಂದ್ರೆ ಬೆಸ ಸಂಖ್ಯೆ, ಅದು ಬರಂಗಿಲ್ಲ. ನೆಕ್ಸ್ಟ್ 4 ಆದ ನಂತರ 8 ಬಂದೈತೆ, 4 ಆದ ನಂತರ 8 ಬಂದೈತೆ 1 ಜೋಡಿ. ನೆಕ್ಸ್ಟ್ 4 ಆದ ನಂತರ 6 ಬಂದೈತೆ, 4 ಆದ ನಂತರ 6 ಬಂದೈತೆ ಎರಡನೇ ಜೋಡಿ. ನೆಕ್ಸ್ಟ್ 4 ಆದ ನಂತರ 7, ಇದು ಬರಂಗಿಲ್ಲ. 4 ಆದ ನಂತರ 3 ಬೆಸ ಸಂಖ್ಯೆ ಐತೆ, 3 ಬರಂಗಿಲ್ಲ. 4 ಆದ ನಂತರ 9, ಅದು ಕೂಡ ಬರಂಗಿಲ್ಲ. ಸೊ ಅಂದ್ರ ಇಲ್ಲಿ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ 2 ಸಂಖ್ಯೆಗಳು ಬರ್ತಾವ. ಟೋಟಲ್ ಆಗಿ ಏನಂತಂದ ಹೇಳಿದ್ರ 2 ಸಂಖ್ಯೆಗಳು. ಮತ್ತೆಲ್ಲಾದ್ರೂ ಅದಾವ ನೋಡ್ರಿ, ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 2 ಸಂಖ್ಯೆಗಳು ಬಂದ್ವಾ, ಅಥವಾ ಎಲ್ಲ ಇನ್ನೊಂದ್ ಎಲ್ಲಾದ್ರೂ ಐತೆ? 4 8, 4 6, 4 7, 4 3, 4 9. ಸೊ ಇವು 2 ಇದಾವ ಸಮ ಸಂಖ್ಯೆಗಳು. ಇವನ್ ಬಿಟ್ರೆ ಮತ್ತೆ ಯಾವ್ದು ಇಲ್ಲ. ಇಲ್ಲಿ ಕನ್ನಡದಾಗ ಸರಿ ಇರ್ಲಿಲ್ಲ ಅಂತಂದ ಹೇಳಿದ್ರೆ ಇಲ್ಲಿ ಚೆಕ್ ಮಾಡ್ಕೊಳ್ರಿ. 4 1, 4 8, 4 6, ನೆಕ್ಸ್ಟ್ 4 7, 4 3, ಅದಾದ ನಂತರ ನೆಕ್ಸ್ಟ್ 4 9, ಇಷ್ಟೇ 2 ಬರ್ತಾವ. ಅದಾದ ನಂತರ ಲಾಸ್ಟ್ ಕ್ವಶನ್ ನೋಡ್ರಿ, ಪಾರ್ಕ್ ಅನ್ನ ಏನಂತಂದ ಹೇಳಿದ್ರೆ ಈ ರೀತಿ ಬರ್ದಿದಾರ, ಡ್ರಾ ಅನ್ನ ಈ ತರ ಬರ್ದಾರ. ಹಂಗಾದ್ರೆ ಟೈಡ್ ಅನ್ನ ಹೆಂಗ್ ಬರೀತಾರ ಅಂತಂದೇಳಿ, PARK ಅನ್ನ ಏನಂತ ಬರ್ದಿದಾರ ಅದ್ನ ಹಿಂಗ್ ಬರ್ಕೋಬೇಕು, RCTM ಅಂತಂದೇಳಿ. ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಫಸ್ಟ್ ಗೆ ಡೈರೆಕ್ಟ್ ಆಗಿ ಚೆಕ್ ಮಾಡ್ರಿ. P ಆದ ನಂತರ R ಬಂದೈತೆ, PQR ಅಂದ್ರೆ +2 ಮಾಡಿದಾರ. ನೆಕ್ಸ್ಟ್ ABC +2, ಎಲ್ಲಾ ಕಡೆ +2 ಮಾಡ್ಕೊಂತ ಹೋಗಿದಾರ. ಸೇಮ್ ಅದೇ ತರ ನೋಡ್ರಿ, ಒಂದು ಲಾಜಿಕ್ ಸಿಕ್ತು ನನಗೆ. ನಾ ಇಲ್ಲೇನ್ ಚೆಕ್ ಮಾಡಂಗಿಲ್ಲ, ಟೈಮ್ ಆಗ್ಬಿಟ್ಟೈತೆ. ಸೊ +2 ಅಂತಂದ ಹೇಳಿ ಟೈಡ್ ಅನ್ನು ಕೂಡ ನಾವೇನಂತಂದ ಹೇಳಿದ್ರೆ +2 ಮಾಡ್ಬೇಕು ಎಲ್ಲಾ ಕಡೆಗೆ. T +2 ಮಾಡಿದ್ರೆ TUV ಅಂತಂದ ಹೇಳಿ ಬರುತ್ತೆ, V ಅಂತಂದ ಹೇಳಿ ಬರುತ್ತೆ. ನೋಡ್ರಿ ಇವೆಲ್ಲ ಕ್ಯಾನ್ಸಲ್, ಎಲಿಮಿನೇಷನ್ ಮೆಥಡ್. 2 ಏನಂತಂದ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗತ್ತೆ. I ಆದ ನಂತರ ಏನ್ ಬರುತ್ತೆ, IJK ಬರುತ್ತೆ. D ಆದ ನಂತರ EF ಬರುತ್ತೆ, EFG ಅಂತಂದ ಹೇಳಿ. VKFG ಅಂತಂದ ಹೇಳಿ ನಮ್ದು ಆನ್ಸರ್ ಆಗತ್ತ. ಇದೇನಂತಂದ ಹೇಳಿದ್ರ ನಿಮ್ದು ಮೊದಲ ಕ್ವಶನ್ ಪೇಪರ್. ಅದಾದ ನಂತರ ಯಾರಿಗಾದ್ರೂ ಕೋರ್ಸ್ ಬೇಕಿತ್ತು ಅಂತಂದ ಹೇಳಿದ್ರೆ ಜಾಯಿನ್ ಆಗ್ರಿ. ಸೊ ಕೋರ್ಸ್ ಫೀಸ್ ಎಷ್ಟೈತೆ ಅಂತಂದ ಹೇಳಿದ್ರೆ 710 rupees ಅಷ್ಟೈತೆ. ಲಾಸ್ಟ್ ಟೈಮ್ ಗಿಂತ ಜಸ್ಟ್ 10 ರೂಪಾಯಿ ಅಷ್ಟೇ ಜಾಸ್ತಿ ಐತೆ. ಸೊ ಅದ್ರ ಬಗ್ಗೆ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಸೊ ಲಿಂಕ್ ಅನ್ನ ಕಳಿಸ್ತೀನಿ, ಯಾರಿಗಾದ್ರೂ ಬೇಕಂದ್ರೆ 8496868637. ಇದ್ರ ಜೊತೆಗೆ ನಿಮ್ಗ PDF ಗಳು ಕೂಡ ಏನಂತಂದ್ರೆ ಸಿಗ್ತಾವ. ಈಗ 45 ಕ್ವಶನ್ ಪೇಪರ್ದಾಗಿರ್ಬೋದು, ಅಥವಾ ಇನ್ನು 12 ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ನಾನ್ ರೆಡಿ ಮಾಡಿದೀನಿ, ಅವಾಗಿರ್ಬೋದು, ಎಲ್ಲ ಸಿಗ್ತಾವ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.